ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೆ ಶ್ರೀರಾಮನಾಮ ವರಾನನ ಓಂ ನಮ ಇತಿ. ನಮಸ್ತೆ ಎಲ್ಲರಿಗೂ, ಎಲ್ಲ ರಾಜಮಾತೆಯರಿಗೂ ನನ್ನ ಪ್ರಣಾಮಗಳು. ಈಗ ಅಕ್ಕ ನಿಮಗೆ ನನ್ನ ಪರಿಚಯ ಮಾಡ್ಕೊಟ್ಟಿದ್ದಾರೆ, ಆದ್ರೂ ಕೂಡ ಮತ್ತೊಂದ್ಸರಿ ನಾನು ನನ್ನ ಪರಿಚಯ ಮಾಡ್ಕೊಳಕ್ ಇಷ್ಟಪಡ್ತೀನಿ. ನನ್ನ ಹೆಸರು ನಳಿನ. ನಾನು ತುಮಕೂರಿನಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಈ ಕಾರ್ಯಕ್ರಮಕ್ಕೆ ಹೊಸದಾಗಿ ಸೇರ್ಕೊಂಡಾಗ ಏನಿರುತ್ತೋ ಏನೋ ಅಂತ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ನಿಮ್ಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇದೊಂದು ರಾಜಮಾತೆ ಅನ್ನೋ ಪ್ರೋಗ್ರಾಮ್ ತುಂಬಾ ಅದ್ಭುತವಾದಂತಹ ಕಾರ್ಯಕ್ರಮ. ನೀವೆಲ್ಲರೂ ಸೇರ್ಕೊಂಡಿದ್ದೀರಾ ಅಂದ್ರೆ ಯು ಆರ್ ಆಲ್ ಲಕ್ಕಿ. ಮತ್ತೆ ಅದರಲ್ಲಿ ಬರ್ತಕ್ಕಂತಹ ಈ ಮಗುವಿನ ಜೊತೆ ಮಾತಾಡ್ತಕ್ಕಂತಹ, ಅಂದ್ರೆ ಗರ್ಭದಲ್ಲಿ ಇರ್ತಕ್ಕಂಥ ಮಗುವಿನ ಜೊತೆ ಸಂವಾದ ನಡೆಸೋದು, ಟಾಕ್ ಟು ಬೇಬಿ ಟಾಕ್ ವಿತ್ ಬೇಬಿ ಅಂತ ಹೇಳ್ತೀವಲ್ಲ, ಅದೊಂದು ಅದ್ಭುತವಾದಂತಹ ಒಂದು ಏನ್ ಹೇಳ್ತೀವಲ್ಲ ಅನುಭವ ಅಂತ ಹೇಳ್ತೀವಿ. ನಮ್ಮ ಗುರಿಯನ್ನ ನಾವು ತಲುಪಬೇಕು ಅಂತ ಅಂದ್ರೆ ಅದಕ್ಕೆ ಒಬ್ಬ ಗುರು ಬೇಕೇ ಬೇಕು. ಆ ಗುರುಗಳು ಎಲ್ಲಿಂದ ಸಿಗ್ತಾರೆ ನಮಗೆ ಅಂದ್ರೆ ಈ ಕಾರ್ಯಕ್ರಮದ ಮೂಲಕ ಸಿಕ್ಕಿದ್ದಾರೆ. ನಮಗೆ ಸಿಕ್ಕಿರ್ತಕ್ಕಂಥ ಎಲ್ಲ ಗುರುಗಳಿಗೂ ಮತ್ತೊಮ್ಮೆ ಪ್ರಣಾಮ ಮಾಡ್ತೇನೆ. ಈ ಕಾರ್ಯಕ್ರಮದಿಂದ ಅದರಲ್ಲಿ ಬರ್ತಕ್ಕಂಥ ಈ ರಾಜಮಾತೆ ಪ್ರೋಗ್ರಾಮ್ ಅಲ್ಲಿ ಏನು ನಿಮಗೆ ಒಂದು ಟೈಮ್ ಟೇಬಲ್ ಹಾಕಿ ಕೊಟ್ಟಿರ್ತಾರೋ ಆ ಟೈಮ್ ಟೇಬಲ್ ಪ್ರಕಾರ ಆ ಪ್ರತಿಯೊಂದು ಅವ್ರು ಹೇಳ್ತಕ್ಕಂಥದನ್ನ ಪ್ರಾರ್ಥನೆ ಆಗಿರಬಹುದು, ಮಂತ್ರಗಳ ಪಠನೆ ಆಗಿರಬಹುದು, ಮಗುವಿನ ಜೊತೆ ಮಾತನಾಡೋ ಪ್ರತಿಯೊಂದನ್ನು ಮಾಡ್ಕೊಳ್ತಾ ಹೋಗಿ ಅದರಲ್ಲಿ ಹೆಚ್ಚಿನದಾಗಿ ನೀವು ಮಗುವಿನ ಜೊತೆ ಮಾತಾಡ್ಬೇಕು. ಅದರಿಂದ ಆಗ್ತಕ್ಕಂಥ ಪ್ರಯೋಜನಗಳು ಏನೇನಂದ್ರೆ, ನಾವು ಕೇಳಿದೀವಿ ಮಹಾಭಾರತ ಕಾಲದಲ್ಲಿ ಅರ್ಜುನ ತನ್ನ ಹೆಂಡತಿ ಸುಭದ್ರೆ ಜೊತೆ ಮಾತನಾಡುವಾಗ ಅವನ ಹೊಟ್ಟೆಲಿರ್ತಕ್ಕಂಥ ಮಗು ಅಭಿಮನ್ಯು ಅವನ ಮಾತಿಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದ ಅಂತ. ಮತ್ತೆ ಹಿರಣ್ಯಕಶಿಪನ ಮಗ ಯಾರು ಪ್ರಹ್ಲಾದ, ನಮ್ಗೆಲ್ಲ ಗೊತ್ತಿರತ್ತಾರೆ. ಹಿರಣ್ಯಕಶಿಪ ಒಬ್ಬ ರಾಕ್ಷಸ. ಅವಳ ಹೊಟ್ಟೆಯಲ್ಲಿ ಕಯಾದುವಿನ ಹೊಟ್ಟೆಯಲ್ಲಿ ಒಂದು ಮಗು ದೈವ ಭಕ್ತ ಹುಟ್ಟಬೇಕು ಅಂತಂದ್ರೆ ಅದ ಕಾರಣ ಗರ್ಭ ಸಂವಾದ, ಮಗುವಿನ ಜೊತೆ ಕಯಾದು ಮಾಡಿರ್ತಕ್ಕಂತಹ ಮಾತಿನಿಂದ ಸಾಧ್ಯ. ಹಾಗೆ ವಿವೇಕಾನಂದ ಹುಟ್ಟಿರುವಾಗ್ಲೂ ಕೂಡ, ಮತ್ತೆ ಜೀಜಾಬಾಯಿ, ಶಿವಾಜಿಯ ತಾಯಿ ಜೀಜಾಬಾಯಿ ಕೂಡ ತನ್ನ ಮಗುವಿನ ಜೊತೆ ಮಾತನಾಡ್ತಿದ್ರು. ಈ ರೀತಿ ಪ್ರತಿಯೊಂದು ತಾಯಿಯು ಕೂಡ ಒಂದು ಶ್ರೇಷ್ಠ ಸಮಾಜ ಕಟ್ಟಲಿಕ್ಕೆ ಸಹಾಯ ಮಾಡಿದ್ದಾರೆ. ಯಾವ ರೀತಿ ಅಂತಂದ್ರೆ ಮಗುವಿನ ಜೊತೆ ಮಾತನಾಡ್ಲಿಕ್ಕೆ. ನಾವು ಹೆಣ್ಣಿನ ಆದಿಶಕ್ತಿ ಅಂತ ಹೇಳ್ತೀವಿ. ಹೆಣ್ಣಿನಿಂದ ಎಲ್ಲವೂ ಸಾಧ್ಯ. ನಾವು ಉತ್ತಮವಾದಂತ ಒಂದು ಸಮಾಜವನ್ನು ಕಟ್ಟಬೇಕು ಅಂತ ಅಂದ್ರೆ ಅದು ಗರ್ಭದಿಂದನೇ ಪ್ರಾರಂಭ ಆಗ್ಬೇಕು. ನಾವು ಹೇಳ್ತೀವಿ ಏನಂತ, ತಾಯಿಯಂತೆ ಮಗು ನೂಲಿನಂತೆ ಸೀರೆ ಅಂತ. ತಾಯಿ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಅದನ್ನ ನಾವ್ ಎಲ್ಲಿಂದ ಪ್ರಾರಂಭ ಮಾಡ್ಬೇಕು ಅಂದ್ರೆ ಗರ್ಭದಿಂದನೇ ಪ್ರಾರಂಭ ಮಾಡ್ಬೇಕು. ಸೊ ನೀವು ಗರ್ಭದಲ್ಲಿ ಇರ್ತಕ್ಕಂಥ ಮಗುವಿಗೆ ನಾವು ಒಳ್ಳೇದನ್ನ ಹೇಳಿದ್ರೆ ಒಳ್ಳೇದನ್ನೇ ಕಲ್ತ್ಕೊಳ್ಳುತ್ತೆ, ಕೆಟ್ಟದ್ದನ್ನ ಹೇಳಿದ್ರೆ ಕೆಟ್ಟದ್ದನ್ನೇ ಕಲ್ತ್ಕೊಳ್ಳುತ್ತೆ. ಮಗುವಿನ ಬ್ರೈನ್ ಮತ್ತೆ ತಾಯಿಯ ಬ್ರೈನ್, ಮಗುವಿನಲ್ಲಿ ಇರ್ತಕ್ಕಂತಹ ಸಬ್ ಕಾನ್ಶಿಯಸ್ ಬ್ರೈನ್ ಜೊತೆ ತಾಯಿಯ ಬ್ರೈನ್ ಲಿಂಕ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಒಳ್ಳೇದನ್ನೇ ಯೋಚನೆ ಮಾಡ್ತಿದ್ರೆ ಮಗು ಒಳ್ಳೇದನ್ನೇ ಕಲಿಯುತ್ತೆ. ಕೆಟ್ಟದನ್ನ ಯೋಚನೆ ಮಾಡಿದ್ರೆ, ಮತ್ತೆ ನಮ್ಮಲ್ಲಾಗ್ತಕ್ಕಂಥ ಡಿಪ್ರೆಷನ್ಸ್ ಇರ್ಬೋದು, ಅವನ್ನೆಲ್ಲವನ್ನು ಯೋಚನೆ ಮಾಡಿದ್ರೆ ಅದೇ ತರ ಮಗುವಿನ ಮೇಲೆ ಅದು ಕೆಟ್ಟ ಪರಿಣಾಮ ಬೀರುತ್ತೆ. ಅದಕ್ಕೆ ನನ್ಗೆ ಎಲ್ಲ ರಾಜಮಾತೆಯರಿಗೂ ಕೇಳ್ಕೊಳ್ಳೋದೇನಂದ್ರೆ, ದಯವಿಟ್ಟು ಒಳ್ಳೆ ಯೋಚನೆಗಳನ್ನ ಮಾಡಿ, ಪಾಸಿಟಿವ್ ಥಿಂಕಿಂಗ್ ಮಾಡಿ, ಜೊತೆಗೆ ಮಗುವಿನ ಜೊತೆ ಎಷ್ಟು ಸಾಧ್ಯನೋ ಅಷ್ಟು ನೀವು ಮಾತನಾಡೋಕೆ ಪ್ರಯತ್ನ ಪಡಿ. ಅದರಿಂದ ತುಂಬಾ ಅಂದ್ರೆ ತುಂಬಾ ಉಪಯೋಗ ಇದೆ. ನಾವು ಈಗ ಉದಾಹರಣೆಗೆ ನೀವು ಏನನ್ನ ಹಾಕ್ತಿವಿ ಅದನ್ನೇ ಬಿಡ್ತೀವಿ. ಬೇವನ್ನ ಹಾಕಿದ್ರೆ ನಾವು ಬೇವನ್ನೇ ಬಿಡ್ತೀವಿ, ಮಾವನ್ನ ಹಾಕಿದ್ರೆ ಮಾವನ್ನೇ ಬಿಡ್ತೀವಿ. ಅಂದ್ರೆ ಒಳ್ಳೇದನ್ನ ನಾವು ಕಳಿಸ್ಕೊಟ್ರೆ ಮಗು ಒಳ್ಳೇದನ್ನೇ ಕಲಿಯುತ್ತೆ. ಒಬ್ಬ ದುಷ್ಟನನ್ನ ತಯಾರು ಮಾಡೋದ್ರಿಂದ ನಮ್ಮ ದೇಶ ಹಾಳಾಗೋಗುತ್ತೆ. ಹಾಗಾಗಿ ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ವಿವೇಕಾನಂದರಲ್ಲಿರ್ತಕ್ಕಂತಹ ಆದರ್ಶಗಳನ್ನ, ರಾಮಕೃಷ್ಣ ಪರಮಹಂಸರಿರ್ತಕ್ಕಂಥ ಭಕ್ತಿಯನ್ನ, ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳ ಚರಿತ್ರೆ ಓದೋದ್ರಿಂದ, ಅದ್ರ ಬಗ್ಗೆ ಯೋಚನೆ ಮಾಡೋದ್ರಿಂದ ಮಗುವಿನಲ್ಲಿ ಒಳ್ಳೆಯ ಥಾಟ್ಸ್ಗಳು ಬೆಳೆಯುತ್ತೆ. ಸೊ ನೀವು ಪ್ರತಿನಿತ್ಯ ಎಷ್ಟು ಸಾಧ್ಯನೋ ಅಷ್ಟು ಮಗುವಿಗೆ ಒಳ್ಳೆಯ ಯೋಚನೆಗಳನ್ನ ತುಂಬೋಕೆ ಪ್ರಯತ್ನ ಪಡಿ. ಈಗ ಎಷ್ಟೊಂದ್ ಜನ ರಾಜಮಾತೆಯರಿದ್ರಲ್ಲಿ ವರ್ಕಿಂಗ್ ವುಮೆನ್ ಆಗಿರ್ತೀರಾ, ಕೆಲಸ ಮಾಡಕ್ ಹೋಗ್ತಿರ್ತೀರಾ. ಸೊ ನಮಗ್ ಸಮಯ ಸಿಕ್ಕಲ್ಲ. ಎಷ್ಟು ಸಮಯ ಸಾಧ್ಯನೋ ಅಷ್ಟು ಸಮಯ ನೀವು ಮಗುವಿನ ಜೊತೆ ನೀವು ಮನ್ಸಲ್ಲಾದ್ರೂ ಮಾತಾಡಿ, ಜೋರಾಗಾದ್ರೂ ಮಾತಾಡ್ತೀರಿ. ಆಗ ಸಮಯದ ಮತ್ತೆ ಮಗುವಿಗೆ ಹೇಳ್ತೀನಿ, ನೀವು ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು, ಇಂಡಿಪೆಂಡೆಂಟ್ ಆಗಿ ನಿಮ್ ಕೆಲಸಗಳನ್ನ ಮಾಡ್ಕೋಬೇಕು. ಸಮಾಜದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಬಡವರಿಗೆ ಮತ್ತೆ ಇರ್ತಕ್ಕಂತಹ ಅಂಗವಿಕಲರಾಗಿರ್ಬೋದು, ವೃದ್ಧಾಶ್ರಮಗಳಾಗಿರ್ಬೋದು, ಇಂತಹ ಒಳ್ಳೊಳ್ಳೆ ಸಮಾಜಮುಖಿ ಕಾರ್ಯಗಳನ್ನ ಮಾಡುವಂತಹ ವ್ಯಕ್ತಿ ಆಗ್ಬೇಕು. ನೀನು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗ್ಬೇಕು, ನಮ್ಮನ್ನ ನಾವು ಗುರುತಿಸ್ಕೋಬೇಕು. ಈ ರೀತಿ ಮಗುವಿಗೆ ನೀವು ಪ್ರತಿನಿತ್ಯ ಹೇಳ್ತಾ ಇರಿ, ಮಗು ಖಂಡಿತ ಅದೇ ರೀತಿ ಆಗುತ್ತೆ. ನಾನು ನನ್ನ ಅನುಭವಗಳನ್ನ ನಾನು ಯಾವ ರೀತಿ ಯಾಕಿಷ್ಟು ಟಾಕ್ ಟು ಬೇಬಿ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನನಗೆ ಬಳ್ಳಾರಿ ಒಬ್ರು ಒಂದ್ ಅಕ್ಕ ರಾಜಮಾತೆ ನಾಗರತ್ನ ಅನ್ನೋರು ಫೋನ್ ಮಾಡಿದ್ರು. ನನಗೆ ಟಾಕ್ ಟು ಮಗು ಜೊತೆ ಯಾವ ರೀತಿ ಮಾತಾಡ್ಬೇಕು, ಹೇಗೆ ಮಗು ಜೊತೆ ಮಾತಾಡ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ.
ಅವ್ರು ನನಗೆ ಒಂದಿನ ಕಾಲ್ ಮಾಡಿ ಹೇಳಿದ್ರು, ನನಗೆ ಸ್ವಲ್ಪ ಪ್ರಾಬ್ಲಮ್ಗಳಿದ್ದು, ಹೆಲ್ತ್ ಇಶ್ಯೂಸ್ ಇತ್ತು, ಬ್ಲಡ್ ಲಾಸ್ ಆಗಿತ್ತು, ಮತ್ತೆ ನನಗೆ ಮಗುವಿನ ಹಾರ್ಟ್ ಅಲ್ಲಿ ಒಂದು ಎಕೋಜೆನಿಕ್ ಅಂತ ಒಂದು ಮಚ್ಚೆ ಇದೆ ಅಂತ ಡಾಕ್ಟರ್ ಹೇಳಿದ್ರು. ನನ್ಗೆ ಅದೇ ಯೋಚನೆ ಆಗಿತ್ತು, ಏನ್ ಮಾಡ್ಬೇಕು, ಯಾವ ರೀತಿ ಅದನ್ನ ಸಮಸ್ಯೆಗಳಿಂದ ನಾನು ಹೊರ ಬರ್ಬೇಕು ಅಂತ. ಅವ್ರ ಅಕ್ಕ ಹೇಳಿದ್ರು, ನೀವು ಮಗು ಜೊತೆ ಮಾತಾಡಿ, ಇದರಿಂದ ತುಂಬಾ ಉಪಯೋಗ ಆಗುತ್ತೆ, ಮಗು ಎಲ್ಲವನ್ನು ಸರಿ ಮಾಡುತ್ತೆ ಅಂತ. ಆಮೇಲೆ ಒಬ್ರು ಸಿಂಧು ಅನ್ನೋರು ಅವ್ರ ಮಗುವಿನಲ್ಲಿ ಅಂದ್ರೆ ಕಿಡ್ನಿಯಲ್ಲಿ ಪ್ರಾಬ್ಲಮ್ ಇತ್ತಂತೆ. ಅವ್ರ ಮಗುವಿನ ಜೊತೆ ಮಾತಾಡಿ ನೆಕ್ಸ್ಟ್ ಅವರು ಸ್ಕ್ಯಾನಿಂಗ್ ಹೋಗೋ ಅಷ್ಟರಲ್ಲಿ ಅದ್ರಲ್ಲಿ ಇರ್ತಕ್ಕಂತಹ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗಿತ್ತು. ನಾನು ಕೂಡ ಯಾಕೆ ಮಾಡಬಾರ್ದು, ನಾನು ಯಾಕೆ ಮಾತಾಡ್ಬಾರ್ದು ಅಂತ ಮಾತಾಡೋಕ್ಕೂ ಪ್ರಯತ್ನ ಪಟ್ಟೆ. ನನಗೆ ಅನ್ಸೋದು, ಈ ಮಗು ರೆಸ್ಪಾನ್ಸ್ ಮಾಡುತ್ತಾ, ಇದನ್ನ ನಂಬೇಕಾ ನಾನು ಅಂತ. ನಾವು 5ನೇ ತಿಂಗಳು 6ನೇ ತಿಂಗಳು ಸ್ಕ್ಯಾನಿಂಗ್ ಹೋಗಿದ್ದಾಗ ಡಾಕ್ಟರ್ ಹೇಳಿದ್ರು, ಮಚ್ಚೆ ಹಾರ್ಟ್ ಅಲ್ಲಿ ಒಂದು ಅದು ಮುಂದಿನ ತಿಂಗಳು ಹೋಗ್ಬೋದು ಇರ್ಬೋದು, ನೋಡಿ ನೆಕ್ಸ್ಟ್ ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿದ್ರು. ನಾನು ಪ್ರತಿನಿತ್ಯ ಮಗು ಜೊತೆ ಮಾತಾಡ್ತಾ ಇದ್ದೆ, ನೆಕ್ಸ್ಟ್ ನಾವು ಸ್ಕ್ಯಾನಿಂಗ್ ಹೋಗೋಷ್ಟರಲ್ಲಿ ಆರಿಸ್ಕೋಬೇಕು ಅಂತ. ಮತ್ತೆ ನನಗೆ ಬ್ಲಡ್ ಕಡಿಮೆ ಇತ್ತು, ನಮ್ಮ ಅಮ್ಮನಿಗೆ ಬರಬಾರ್ದು. ಕೆಲವರು ತುಂಬಾ ಭಯ ಪಡಿಸ್ತಾರೆ, ಇದ್ರಲ್ಲಿ ಎಷ್ಟೊಂದು ಇವಾಗ ಕೇಳಿಸ್ತಾ ಇದೆ. ನಾನು ಅದೇ ಸ್ಕ್ಯಾನ್ ಹೋಗಿದ್ದಾಗ ನನ್ನ ಮಗುವಿನಲ್ಲಿ ಹಾರ್ಟ್ ಅಲ್ಲಿ ಒಂದೇನೋ ಮೋಲ್ ಇದೆ ಅಂತ ಹೇಳಿದ್ರು, ಮಚ್ಚೆ ಇದೆ ಅಂತ ಹೇಳಿದ್ರು ಡಾಕ್ಟರು. ನನಗೆ ಒಬ್ರು ರಾಜಮಾತೆ ಪ್ರೋಗ್ರಾಮ್ ಪಾರ್ಟಿಸಿಪೆಂಟ್ ಕಾಲ್ ಮಾಡಿ ಹೇಳಿದ್ರು, ನಿಮ್ ಮಗು ಜೊತೆ ಮಾತಾಡಿ, ಅದು ಹೋಗುತ್ತೆ, ಖಂಡಿತ ಅದು ಹೋಗುತ್ತೆ ಅಂತ ಹೇಳಿದ್ರು. ನನಗೆ ನಂಬಿಕೆ ಇರ್ಲಿಲ್ಲ. ನಾನು ಪ್ರತಿನಿತ್ಯ ನನ್ನ ಮಗು ಜೊತೆ ಮಾತಾಡ್ತಾ ಇದ್ದೆ, ನೀನ್ ಆ ಮಚ್ಚೆಯನ್ನ ಹೋಗಿಸ್ಕೋಬೇಕು, ಮತ್ತೆ ನನಗೆ ಇರ್ತಕ್ಕಂತ ಬ್ಲಡ್ ಕಡಿಮೆ ಇದೆ ಅಂತ ಹೇಳಿದ್ರು ಡಾಕ್ಟರ್, ಅದು ಕೂಡ ಇಂಪ್ರೂವ್ ಆಗೋ ತರ ಮಾಡ್ಬೇಕು, ಯಾವ ಪ್ರಾಬ್ಲಮ್ಗಳು ಬರಬಾರ್ದು, ಆ ರೀತಿ ನೀನ್ ನನ್ನನ್ನ ಸೇವ್ ಮಾಡ್ಬೇಕು ಅಂತ ನಾನು ಪ್ರತಿನಿತ್ಯ ಮಗು ಜೊತೆ ಮಾತಾಡ್ತಾ ಇದ್ದೆ. ಅದು ನೆಕ್ಸ್ಟ್ ನಾವು ಸ್ಕ್ಯಾನಿಂಗ್ ಹೋಗಿದ್ದಾಗ ಆ ಮಚ್ಚೆ ಇರ್ಲಿಲ್ಲ. ಇದೇ ರೀತಿ ಒಂದು ಅಕ್ಕ ಸಿಂಧು ಅನ್ನೋರ್ದು, ಅವ್ರ ಮಗುವಿನಲ್ಲಿ ಕಿಡ್ನಿಯಲ್ಲಿ ಏನೋ ನೀರು ತುಂಬಿಕೊಂಡಿದೆ ಅಂತ ಡಾಕ್ಟರ್ ಹೇಳಿದಂತ. ಅವರು ಮಗು ಜೊತೆ ಪ್ರತಿನಿತ್ಯ ಮಾತಾಡಿ ಆ ಕಿಡ್ನಿಯಲ್ಲಿ ಇರ್ತಕ್ಕಂಥ ಸಮಸ್ಯೆ ಅವ್ರಿಗೆ ದೂರ ಆಗಿತ್ತು. ಮತ್ತೆ ಅನುಷಾ ಅನ್ನೋ ಅಕ್ಕ ಅವ್ರು ಹೇಳಿದ್ರು, ನನ್ನ ಮಗು ಗರ್ಭದಲ್ಲಿ ಇದ್ದಾಗ ನಾನು ಮಾತಾಡಿದಾಗ ರೆಸ್ಪಾನ್ಸ್ ಮಾಡುತ್ತೆ ಅಂತ. ಖಂಡಿತ ತುಂಬಾ ಖುಷಿ ಕೊಡುವಂತ ವಿಚಾರ ಇದು. ನಿಜವಾಗ್ಲೂ ನೀವು ಮಾತಾಡಿ, ಮಗು ರೆಸ್ಪಾನ್ಸ್ ಮಾಡುತ್ತೆ, ಅದರಿಂದ ಒಳ್ಳೇದೇ ಆಗುತ್ತೆ. ಮತ್ತೆ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ, ನಿಮ್ಗೆ ನಿಮ್ಮ ಮಗ ವಿವೇಕಾನಂದರಂತಹ ಒಬ್ಬ ಜಗತ್ತು ಕಂಡಂತ ಅತ್ಯಂತ ಶ್ರೇಷ್ಠ ಸನ್ಯಾಸಿ ಅಂದ್ರೆ ಸ್ವಾಮಿ ವಿವೇಕಾನಂದರು. ಅಂತಹ ಮಗು ಬೇಕು, ಅವರಲ್ಲಿ ಇರ್ತಕ್ಕಂತಹ ಆದರ್ಶಗಳನ್ನೇ ನಾವು ಅದೇ ರೀತಿ ನಾವು ಬೆಳೆಸ್ಬೇಕು ಅಂದ್ರೆ ಖಂಡಿತ ಅದೇ ರೀತಿ ಮಾತಾಡಿ. ಮತ್ತೆ ಒಟ್ಟಾರೆಯಾಗಿ ಸಮಾಜಮುಖಿ ಮಗು ಆಗ್ಬೇಕು, ಶ್ರೇಷ್ಠ ಸಮಾಜವನ್ನ ಕಟ್ಟುವಂತ ರೀತಿಯಲ್ಲಿ ನಮ್ಮ ಮಗು ಜೊತೆ ಮಾತಾಡ್ಬೇಕು. ಈಗ ಒಂದು ಫ್ಯಾಮಿಲಿ ಅಂದ್ಮೇಲೆ ಎಲ್ಲರ ಮನೆಗಳಲ್ಲೂ ಸಮಸ್ಯೆ ಇರುತ್ತೆ. ದಯವಿಟ್ಟು ಯಾರು ಕೂಡ ಈ ಸಮಯದಲ್ಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಧೈರ್ಯವಾಗಿರಿ, ಮಗುವಿನಲ್ಲಿ ಧೈರ್ಯವನ್ನ ತುಂಬಿ, ಮತ್ತೆ ಯಾವುದೇ ಕಾರಣಕ್ಕೂ ಕೆಟ್ಟ ಆಲೋಚನೆಗಳನ್ನ ಮಾಡಕ್ ಹೋಗ್ಬೇಡಿ, ಎಲ್ಲವನ್ನ ಬಿಟ್ಬಿಡಿ. 9 ತಿಂಗಳು ಯಾವ ರೀತಿಯಿಂದ ತಪಸ್ಸಿನ ರೀತಿಯಲ್ಲಿ ನೀವು ಮಗು ಜೊತೆ ಮಾತಾಡ್ತಾನೆ ಇರ್ಬೇಕು. ಜೊತೆಗೆ ನಮ್ಮ ರಾಜಮಾತೆ ಕಾರ್ಯಕ್ರಮದಲ್ಲಿ ಎಷ್ಟೊಂದು ವ್ರತಗಳನ್ನ ಹೇಳ್ತಾರೆ ನಿಮಗೆ. ಆ ವ್ರತಗಳನ್ನ ಮಾಡಿ, ಅವ್ರು ಕೊಡ್ತಕ್ಕಂಥ ಹೋಮ್ವರ್ಕ್ ಗಳನ್ನ ಮಾಡಿ, ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಮತ್ತೆ ಏನಪ್ಪಾ ಇವ್ರು ಇಷ್ಟೊಂದು ಹೋಮ್ವರ್ಕ್ ಕೊಡ್ತಾರಲ್ಲ ಹಾಗೆ ಹೀಗೆ ಅಂತ ಅನ್ಕೋಬೇಡಿ. ಖಂಡಿತ ನಿಮ್ಗೆ ಯಾವಾಗ ಸಮಯ ಸಿಗುತ್ತೆ ಆವಾಗ ಫ್ರೀ ಮೈಂಡ್ ಅಲ್ಲಿ ಹೋಮ್ವರ್ಕ್ ಮಾಡಿ. ಒಂದ್ ದಿನದಲ್ಲಿ 1 ಪೇಜ್ ಮಾಡಿ. ಆಮೇಲೆ ಪುಸ್ತಕಗಳನ್ನು ಅಷ್ಟೇ ತುಂಬಾ ಓದ್ಲೇಬೇಕಲ್ಲ ನನ್ ಮಗು, ಆ ರೀತಿ ಟೆನ್ಷನ್ ಅಲ್ಲಿ ಓದಕ್ ಹೋಗ್ಬೇಡಿ. ಯಾವಾಗ ಸಮಯ ಸಿಗುತ್ತೆ ಆವಾಗ ನೀವು ಪುಸ್ತಕಗಳನ್ನ ಓದಿ. ಅದ್ರ ಜೊತೆಗೆ ಇನ್ನ ಸಮಯ ಸಿಕ್ಕಿದ್ರೆ ಇನ್ನು ಹೆಚ್ಚು ಪುಸ್ತಕಗಳನ್ನ ಓದಿ. ಮತ್ತೆ ಇವಾಗ ನಾವು ಮಂತ್ರಗಳನ್ನ ಹೇಳ್ಬೇಕು ಅಂತ ಹೇಳ್ತೀವಿ, ಸಮಯ ಸಿಗ್ಲಿಲ್ಲ ಅಂದ್ರೆ ಅದನ್ನ ಕೇಳಿ ಸಾಕು. ನನಗೆ ಸ್ಕೂಲಿಗೆ ಹೋಗುವಾಗ ಸಮಯ ಸಿಗ್ತಿರ್ಲಿಲ್ಲ, ಸೊ ಹಾಗಾಗಿ ಆಟದಲ್ಲಿ ಹೋಗುವಾಗ ಹನುಮಾನ್ ಚಾಲಿಸ್ ಹೇಳ್ಕೊಂಡು ಹೋಗ್ತಾ ಇದ್ದೆ. ನನ್ ಮಗ ಇವಾಗ ಹನುಮಾನ್ ಚಾಲಿಸ್ ಹಾಕಿದ ತಕ್ಷಣ ಮಲಗ್ತಾನೆ, ತುಂಬಾ ಖುಷಿ ಅನ್ಸುತ್ತೆ. ಮತ್ತೆ ನನ್ನ ಅನುಭವಗಳನ್ನ ಹೇಳ್ಬೇಕಂದ್ರೆ, ಹಾಸ್ಪಿಟ್ಲಲ್ಲೇ ನನಗೆ ಪೇನ್ ಬಂದಿದ್ದಾಗ ತುಂಬಾ ಅಂದ್ರೆ ತುಂಬಾ ತಡಿಯಕ್ ಆಗದಷ್ಟು ಪೇನ್ ಬಂದಿತ್ತು. ಆಗ ಡಾಕ್ಟರ್ ಹೇಳಿದ್ರು, ಸಂಜೆ 5 ಗಂಟೆ ಆಗ್ಬೋದೇನೋ ನಿಮಗೆ ಡೆಲಿವರಿ ಆಗೋ ಅಷ್ಟರಲ್ಲಿ, ಯಾಕೆಂದ್ರೆ ಅದು ಓಪನ್ ಆಗ್ಬೇಕು ಅಂತ ಹೇಳಿದ್ರು. ನಾನು ಅವಾಗ ಮಗು ಜೊತೆ ಮಾತಾಡಕ್ ಸ್ಟಾರ್ಟ್ ಮಾಡಿದೆ, ಬೇಗ ಬೇಗ ನೀನ್ ಆಚೆ ಬಾ, ತುಂಬಾ ಬೇಗ ಬೇಗ ಕೆಳಗಡೆ ಬಾ ಅಂತ. ಡಾಕ್ಟ್ರು 1 ಅವರ್ ಆದ್ಮೇಲೆ ಬಂದು ಹೇಳಿದ್ರು, ಎಲ್ಲರಿಗೂ 1 ಅವರ್ಗೆ 1 ಇಂಚ್ ಓಪನ್ ಆಗುತ್ತೆ ನಳಿನ, ಬಟ್ ನಿಮಗೆ 1 ಗಂಟೆಗೆ 5 ಇಂದ 6 ಇಂಚು ಜಾಗ ಓಪನ್ ಆಗಿದೆ ಅಂತ. ಅದು ಹೇಗೆ ಸಾಧ್ಯ ಅಂದ್ರೆ ನನ್ನ ಮಗು ಜೊತೆ ಮಾತಾಡಿದ್ರಿಂದಾನೇ ಸಾಧ್ಯ. ನಿಜವಾಗ್ಲೂ ನನ್ಗೆ ನನ್ನ ಟಾಕ್ ಟು ಬೇಬಿಯಿಂದ ತುಂಬಾ ಉಪಯೋಗ ಆಗಿದೆ. ನೀವು ಕೂಡ ಮಗು ಜೊತೆ ಸದಾ ಮಾತಾಡಿ. ಅದು ಜೋರಾಗಾದ್ರೂ ಆಗಿರ್ಬೇಕು, ಕೆಲವೊಬ್ಬರಿಗೆ ಮನೆಯಲ್ಲಿ ಅನ್ಸುತ್ತೆ, ಎಲ್ಲರೂ ಇರ್ತಾರೆ, ಅತ್ತೆ ಮಾವ ಇರ್ತಾರೆ ಅಥವಾ ಬೇರೆಯವರು ಇರ್ತಾರೆ, ನಾನು ವರ್ಕ್ ಮಾಡೋ ಜಾಗದಲ್ಲಿ ಯಾವ ರೀತಿ ಮಾತಾಡ್ಬೇಕು ಅಂತ ನೀವು ಮನಸ್ಸಲ್ಲೇ ಮಾತಾಡ್ಕೊಳ್ಳಿ.
ಮತ್ತೆ ನಾವು ಮಕ್ಕಳಿಗೆ ಒಳ್ಳೆ ಎಜುಕೇಶನ್, ಒಳ್ಳೆ ಸುಸಂಸ್ಕೃತ ಮಗು ಆಗ್ಬೇಕು. ವಿದ್ಯಾವಂತರಲ್ಲಿ ನೋಡ್ತೀವಿ ಎಲ್ಲ ಮಕ್ಕಳು ಒಂದೇ ತರ ಮಕ್ಕಳು ಅದೇ ರೀತಿ ಬೆಳಿತವೆ. ಸೊ ನಾವ್ ಅದನ್ನ ಗರ್ಭದಿಂದನೇ ಕಲ್ಸಿದ್ರೆ ಹೆಚ್ಚು ಎಫೆಕ್ಟಿವ್ ಆಗಿ ಮಕ್ಕಳು ಬೆಳಿತಾರೆ, ಮತ್ತೆ ನಮ್ಮ ಮಾತನ್ನ ಕೇಳ್ತಾರೆ. ನಿಮಗೆ ಗೊತ್ತಿದೆ, ಈಗ SSLC ಹೋಗಿದ ತಕ್ಷಣ ಹೈಸ್ಕೂಲ್ ಮಕ್ಕಳು, PUC ಮಕ್ಕಳು ನಮಗೆ ಬೈಕ್ ಕೊಡ್ಸಿ ಅಂತಾರೆ, ನಮ್ಗೆ ಇಷ್ಟು ಸಾವಿರ ಮೊಬೈಲೇ ಬೇಕು ಅಂತ ಹೇಳ್ತಾರೆ. ಹಲೋ ಹಲೋ ಅಕ್ಕ, ಒಂದ್ ನಿಮಿಷ ನಿಮ್ದು ಹೇಳ್ತೀರಾ? ಅದನ್ನ ಕೆಳಗಡೆ ಇಟ್ಕೊಳ್ಳಿ, ಅದನ್ನ ಸ್ವಲ್ಪ ಫ್ರೀ ಮಾಡ್ಕೊಳ್ಳಿ. ಹಂಗೆ ಮಾಡಿ. ಕೇಳಿಸ್ತಿದೆ ಇವಾಗ? ಹೇಳಿ. ನಾನು ಶಾಲೆಯಲ್ಲಿ ನೋಡ್ತೀನಲ್ವಾ, ತುಂಬಾ ಮಕ್ಕಳು ಹಠಮಾರಿ ಮಕ್ಳು ಇರ್ತಾರೆ. ಸೊ ಆ ಮಕ್ಳನ್ನೆಲ್ಲ ನಾವು ಅದ್ ಯಾಕೆ ಆ ರೀತಿ ಆಗಿರ್ತಾರೆ ಅಂದ್ರೆ, ನಾವು ಒಳ್ಳೆಯ ಸಂಸ್ಕಾರವನ್ನು ಕಲ್ಸಿರಲ್ಲ, ನಮ್ ಮಗು ಜೊತೆ ಮಾತನಾಡಿರಲ್ಲ. ಸೊ ನಾವ್ ಇವಾಗಿಂದಾನೇ ಗರ್ಭದಿಂದನೇ ಮಗು ಒಳ್ಳೆ ಮಾತುಗಳನ್ನ ಹೇಳ್ತಾ ಒಳ್ಳೆ ಸಂಸ್ಕಾರವನ್ನ ಕಲಿಸಿದ್ರೆ ಖಂಡಿತ ನಮ್ ಮಗು ಒಳ್ಳೆ ವ್ಯಕ್ತಿ ಆಗೇ ಆಗುತ್ತೆ. ಅದ್ರಲ್ಲಿ ಎರಡು ಮಾತೇ ಇಲ್ಲ. ಕೆಲವು ಮಕ್ಳು ಓದ್ತವೆ, ಕೆಲವು ಮಕ್ಳು ತುಂಬಾ ಸಾಫ್ಟ್ ಇರ್ತಾರೆ, ಮತ್ತೆ ಶಿಕ್ಷಕರ ಮಾತನ್ನ ಶಿರಸಾವಹಿಸಿ ಪಾಲಿಸ್ತಾರೆ. ಕೆಲವು ಮಕ್ಳು ಮಾಡಲ್ಲ. ಯಾಕೆ ಅಂದ್ರೆ ತಂದೆ ತಾಯಿ ಹೇಳ್ಕೊಟ್ಟಿರ್ತಕ್ಕಂತಹ ಸಂಸ್ಕಾರ. ಅದಕ್ಕೆ ನಾವ್ ಹೇಳ್ತೀವಿ, ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ. ಖಂಡಿತ ತಾಯಿಯಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಅದನ್ನು ಗರ್ಭದಿಂದಲೇ ನಾವು ಕೊಡ್ಬೇಕು ಅಂತ ಹೇಳ್ತಾ ನನ್ನ ಅನುಭವಗಳನ್ನ ಹೇಳ್ತೀನಿ. ನನ್ನ ಮಗು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾನೆ ಅಂತ. ಹಾಸ್ಪಿಟ್ಲ್ ಅಲ್ಲಿ ನಾನು ಹೇಳ್ದೆ, ಅದು ಜಾಗ ಓಪನ್ ಆಗ್ತಿಲ್ಲ, ನನ್ನ ಮಗುನ ತುಂಬಾ ಕೇಳ್ಕೊಂಡೆ, ಬೇಗ ಬಾ. ಎಲ್ರು ನರ್ಸ್ ಎಲ್ಲ ಹೇಳೋರು, ಏನಂತ ಹೇಳ್ತೀರಾ, ನಾನು ಚಿನ್ನು ನನ್ ನೋವು ತಡೆಯಕ್ ಆಗ್ತಿಲ್ಲ ಅಂತ ಜೋರಾಗಿ ಅಳುವಾಗ ಅವ್ರು ಹೇಳೋರು, ಚಿನ್ನು ಅಂತಿರಲ್ಲ, ನಿಮ್ಗೆ ಹೆಣ್ ಪಾಪು ಬೇಕಾ ಅಂತ. ನಾನು ಹೇಳ್ದೆ, ನನ್ ಮಗು ಜೊತೆ ನಾನು ಮಾತಾಡ್ತಾ ಇದ್ದೀನಿ ಅಂತ. ಆಗ 4ರಿಂದ 5 ಗಂಟೆಗೆ ಓಪನ್ ಆಗೋಷ್ಟು, ಅಂದ್ರೆ ತಗೊಳ್ಳೋ ಸಮಯ 1 ಅವರಲ್ಲೇ ಅದು ಓಪನ್ ಆಯ್ತು. ತುಂಬಾ ಖುಷಿ ಅನ್ನಿಸ್ತು. ಮತ್ತೆ ಹಾಸ್ಪಿಟ್ಲ್ ಅಲ್ಲಿ ನರ್ಸ್ ಮಗು ಅಳ್ತಿದ್ದಾಗ ನಾನು ಜೋರಾಗಿ ದೂರದಿಂದನೇ ಪಾಪು ಅಂತ ಕೂಗಿದ ತಕ್ಷಣ ನಾನು ಅಳು ನಿಲ್ಸಿದ್ದ. ಆಗ ನರ್ಸ್ಗಳೆಲ್ಲ ಹೇಳಿದ್ರು, ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾನೆ ನಿಮ್ ಮಗ ಅಂತ. ನಾನು ಹೇಳ್ದೆ, ನನ್ ಮಗುಗೆ ಹೊಟ್ಟೆಲಿದ್ದಾಗ್ಲೇ ಮಾತಾಡಿ ಅಭ್ಯಾಸ ಮಾಡಿದ್ದೀನಿ, ಹಾಗಾಗಿ ನನ್ನ ವಾಯ್ಸ್ ಕೇಳಿಸಿದ ತಕ್ಷಣ ಅವನು ಸಮಾಧಾನವಾಗಿರ್ತಾನೆ ಅಂತ. ತುಂಬಾ ಖುಷಿ ಅನ್ಸುತ್ತೆ. ಮತ್ತೆ ಮಂತ್ರಗಳನ್ನ ಹೇಳೋದ್ರಿಂದ ಪ್ರತಿನಿತ್ಯ ಅವನಿಗೆ ಯಾವ್ದು ಕಾಯಿಲೆ ಇಲ್ಲ. ಡಾಕ್ಟರ್, ನಾನು ಒಂದೊಂದ್ಸರಿ ನನ್ ಮಗು ರೆಸ್ಪಾನ್ಸ್ ಮಾಡದೇ ಇದ್ದಾಗ ಅನ್ಕೊಳ್ತಿದ್ದೆ, ಇವ್ನಿಗೇನ್ ಕಿವಿ ಕೇಳಿಸಲ್ವೇನೋ ಅಂತ. ಬಟ್ ಡಾಕ್ಟರ್ ಬಂದ್ ಹೇಳಿದ್ರು, ನಿಮ್ ಮಗು ಕಿವಿ ತುಂಬಾ ಚೆನ್ನಾಗಿದೆ ಅಂತ ಟೆಸ್ಟ್ ಮಾಡಿ ಹೇಳಿದ್ರು. ಮತ್ತೆ ಅವನಿಗೆ ಜಾಂಡೀಸ್ ಇರ್ಲಿಲ್ಲ, ಏನು ಇರ್ಲಿಲ್ಲ. ಇದೆಲ್ಲ ಹೇಗೆ ಅಂದ್ರೆ ವ್ರತಗಳನ್ನ ಮಾಡ್ತಾ ಇದ್ದೆ, ಮತ್ತೆ ಹನುಮಾನ್ದೊಂದು ಮಂತ್ರನ ಹೇಳ್ತಿದ್ದೆ, ಬುದ್ಧಿರ್ಬಲ ಯಶೋಧೈರ್ಯ ಮಂತ್ರವನ್ನು ಹೇಳ್ತಿದ್ದೆ, ವಿಷ್ಣು ಸಹಸ್ರನಾಮ ಹೇಳ್ತಿದ್ದೆ, ಹನುಮಾನ್ ಚಾಲೀಸ್ ಹೇಳ್ತಿದ್ದೆ. ತುಂಬಾ ಎಷ್ಟು ಸಾಧ್ಯನೋ ಅಷ್ಟು ಮಂತ್ರಗಳನ್ನ, ಮತ್ತೆ ಗಾಯತ್ರಿ ಮಂತ್ರ ಪ್ರತಿನಿತ್ಯ ಹೇಳ್ತಾ ಇದ್ದೆ, ಎಲ್ಲವನ್ನೂ ಮಾಡ್ತಾ ಇದ್ದೆ. ಸೊ ಹಾಗಾಗಿ ನನ್ಗೆ ತುಂಬಾ ಚೆನ್ನಾಗಿರ್ತಕ್ಕಂತ, ಅಂದ್ರೆ ಅಳೋದೇ ಇರ್ತಕ್ಕಂತಹ ನನ್ನ ಮಾತನ್ನು ಈಗ್ಲೂ ಕೂಡ ರೆಸ್ಪಾನ್ಸ್ ಮಾಡ್ತಾನೆ ಅಂತ ನನ್ಗೆ ಒಂದ್ ಮಗು ಹುಟ್ಟಿದೆ. ನನ್ ಸ್ನೇಹಿತೆ ಮೊನ್ನೆ ಫೋನ್ ಮಾಡಿ ಕೇಳಿದ್ಲು, ನಿನ್ ಮಗ ರಾತ್ರಿ ಎಲ್ಲ ಅಳ್ತಾನ ಅಂತ. ನಾನು ಹೇಳ್ದೆ, ಇಲ್ಲ, ಅವ್ನ್ ಬೆಳಗ್ಗೆ ಯಾವ ರೀತಿ ಬೆಳಗ್ಗೆನೂ ಮಲಗಿರ್ತಾನೆ, ರಾತ್ರಿ ದೊಡ್ಡವ್ರ ತರ ನಾವೆಲ್ಲ ಯಾವ ರೀತಿ ಮಲಗ್ತೀವಿ ಅದೇ ರೀತಿ ಮಲಗಿರ್ತಾನೆ ಅಂತ. ಅವಳು ಹೇಳಿದ್ದು, ನೀನು ಪುಣ್ಯ ಮಾಡಿದ್ದೆ ಬಿಡು. ಯಾಕಂದ್ರೆ ಈಗ ನಮ್ಮ ಮನೆ ಪಕ್ಕ ಮೊನ್ನೆ ಈಗ ಒಂದು 15 ಡೇಸ್ ಅಲ್ಲಿ ಒಂದು ಮಗುವಾಗಿದೆ, ಅದು ರಾತ್ರಿನೂ ಮಲ್ಗಲ್ಲ ಬೆಳಗ್ಗೆನೂ ಮಲ್ಗಲ್ಲ, ಯಾವಾಗ್ಲೂ ಅಳ್ತಾನೆ ಇರುತ್ತೆ, ಅಷ್ಟು ಕಾಟ ಕೊಡುತ್ತೆ ಅಂತ. ಸೊ ನಾನ್ ಮಗುಗ್ ಫಸ್ಟ್ ಇಂದ ಹೇಳ್ತಿದ್ದೀನಿ, ನೀನ್ ಯಾವತ್ತೂ ಅಳ್ಬಾರ್ದು, ನಿನಗೆ ಹೊಟ್ಟೆ ಹೆಸರು ಕೂಡ ನೀನ್ ಜಾಸ್ತಿ ಅಳ್ಬಾರ್ದಪ್ಪ. ನನಗೆ ಏನಾದ್ರು ಸೌಂಡ್ ಮಾಡಿರ್ತಾರೆ, ನನ್ ಮಗ ಹೊಟ್ಟೆ ಹೆಸರು ಅಳಲ್ಲ, ಈ ತರ ಬೆರಳು ನನಗೆ ಈ ತರ ಹಿಂಗ್ ಮಾಡ್ತಾನೆ. ನನಗೆ ಅವಾಗ ಎಚ್ಚರ ಆಗಿ ನಾನೇ ಹಾಲು ಕುಡಿಸ್ತೀನಿ. ರಾತ್ರಿ ಹೊತ್ತು ಅಷ್ಟೇ, ಬೆಳಗ್ಗೆ ಯಾವಾಗ್ಲೂ ಅಷ್ಟೇ. ತುಂಬಾ ಅಳೋದೇ ಇಲ್ಲ ಅವನು. ಏನೇ ಅಂದ್ರೆ ಅವನಿಗೆ ಏನಾದ್ರು ಸಣ್ಣ ಕಿರಿಕಾದ್ರೆ, ಸೆಕೆ ಆಗೋದು ಅಥವಾ ರಿಸರ್ಚ್ ಮಾಡಿದಾಗ ಬೆಟ್ಟಾದ್ರೆ ಮಾತ್ರ ಸ್ವಲ್ಪ ಸೌಂಡ್ ಮಾಡ್ತಾನೆ ಹೊರತು ಜೋರಾಗಿ ಅಳೋದೇ ಇಲ್ಲ. ಇದಂತೂ ತುಂಬಾ ಖುಷಿ ವಿಚಾರ. ಇದೆಲ್ಲ ಹೇಗ್ ಸಾಧ್ಯ ಅಂದ್ರೆ ರಾಜಮಾತೆ ಪ್ರೋಗ್ರಾಮ್ ಇಂದಾನೆ ಸಾಧ್ಯ. ಅದರಿಂದನೇ ಸಾಧ್ಯ ಆಯ್ತು. ಗುರುಗಳಿದ್ರು, ಅವ್ರು ನಮ್ಗೆ ಈ ರೀತಿ ಮಾತಾಡಿ ಅಂತ ಹೇಳಿದ್ರು, ಅದರಿಂದ ನಾನು ಮಾತಾಡ್ದೆ. ಗರ್ಭ ಸಂಸ್ಕಾರ ಪುಸ್ತಕದಲ್ಲಿ ಇದೇನು, ಓದಿ. ನೀವು ಯಾರ ಪುಸ್ತಕವನ್ನು ಓದಿಲ್ಲ, ಖಂಡಿತ ಪುಸ್ತಕವನ್ನು ಓದಿ. ಅದರಿಂದ ಎಷ್ಟೊಂದು ವಿಷಯಗಳು ಗೊತ್ತಾಗುತ್ತೆ. ಮತ್ ನಾವ್ ಯಾವ ರೀತಿ ಮಾತಾಡ್ಬೇಕು ಅಂತ ನಿಮ್ಗೆ ಇನ್ನೂ ಏನಾದ್ರು ಡೌಟ್ ಇದ್ರೆ ನನಗೆ ಕಾಲ್ ಮಾಡಿ ಕೇಳಿ, ನಾನು ಹೇಳ್ತೀನಿ ಖಂಡಿತ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ನನ್ನ ಹತ್ರ ಶೇರ್ ಮಾಡ್ಕೋಬಹುದು. ಅಕ್ಕ, ಮನ್ಸಲ್ಲಿ ಮಾತಾಡಿದ್ರು ಕೂಡ ಮಗುಗ ಕೇಳಿಸುತ್ತಾ? ಖಂಡಿತ ಖಂಡಿತ ಕೇಳಿಸುತ್ತೆ. ನಾನು ಸ್ಕೂಲಲ್ಲಿ ಪಾಠ ಮಾಡುವಾಗ ನನ್ನ ಮಗುಗೆ ಹೇಳ್ತಾ ಇದ್ದೆ, ನೋಡಪ್ಪ, ನಾನು ಇವಾಗ ಪಾಠ ಮಾಡ್ತಾ ಇದ್ದೀನಿ, ಕೇಳಿಸ್ಕೋಬೇಕು. ಮತ್ತೆ ಯಾರಾದ್ರೂ ಮಕ್ಳು ಜಗಳ ಆಡ್ಕೊಂಡ್ ಬಂದಾಗ ಅವ್ರಿಗೆ ನ್ಯಾಯ ತೀರ್ಮಾನ ಮಾಡುವಾಗ ಹೇಳ್ತಾ ಇದ್ದೆ, ಇವ್ರು ಜಗಳ ಮಾಡ್ಕೊಂಡ್ ಬಂದಿದ್ದಾರೆ, ಇವ್ರಿಬ್ರಿಗೂ ನಾನು ಸಮಾಧಾನ ಮಾಡಿ ಕಳಿಸ್ಬೇಕು, ಯಾವ ರೀತಿ ಮಾಡ್ತೀನಿ ಕೇಳಿಸ್ಕೋ, ಈ ರೀತಿ ಹೇಳ್ತಾ ಇದ್ದೆ. ಅವ್ನು ತುಂಬಾ ರೆಸ್ಪಾನ್ಸ್ ಮಾಡ್ತಾ ಇದ್ದ. ಅವಾಗ ಟಿಕ್ ಮಾಡ್ತಾನೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ತುಂಬಾ ಅಂದ್ರೆ ತುಂಬಾ ಖುಷಿ ಅನ್ಸುತ್ತೆ. ಎಲ್ಲಾ ಮಕ್ಳಿಗಿನ್ನ ನಮ್ಮ ಮಕ್ಕಳು ಒಂದ್ ಹೆಜ್ಜೆ ಮುಂದಿರ್ತಾರೆ. ಅದು ಯಾವ ಕಾರ್ಯಕ್ರಮದಿಂದ ಅಂದ್ರೆ ರಾಜಮಾತೆ ಕಾರ್ಯಕ್ರಮದಿಂದನೇ. ಮತ್ತೆ ರಾಮಾಯಣ ಕ್ಲಾಸಸ್ ಬರುತ್ತಲ್ಲ, ಅದನ್ನೆಲ್ಲ ಅಟೆಂಡ್ ಮಾಡಿ. ಆಮೇಲೆ ಏನೋ ಹೇಳ್ತಾರೆ, ಅದೇನೋ ಮಾಡ್ಬೇಕು ಅಂತ ನೆಗ್ಲೆಕ್ಟ್ ಮಾಡ್ಬೇಡಿ. ತುಂಬಾ ಅಂದ್ರೆ ತುಂಬಾ ಒಳ್ಳೇದಾಗುತ್ತೆ. ನನಗಂತೂ ಆಗಿದೆ. ನೀವು ಎಷ್ಟು ಸಾಧ್ಯನೋ ಅಷ್ಟು ಮಾತಾಡಿ, ಮನ್ಸಲ್ಲೇ ಮಾತಾಡಿ.
ನನಗೆ ಹೇಳಿದ್ರು ಪ್ಲಾಸೆಂಟಾ ಕೂಡ ಕೆಳಗಡೆ ಇದೆ ಅಂತ. ನಾನು ಮಗು ಜೊತೆ ಮಾತಾಡ್ತಾ ಇದ್ದೆ, ನೀನು ಪ್ಲಾಸೆಂಟಾ ಮೇಲೆ ಹೋಗೋ ತರ ಮಾಡ್ಬೇಕು, ಪ್ಲಾಸೆಂಟಾ ಮೇಲೆ ಹೋಗೋ ತರ ಮಾಡು ಅಂತ. ನೆಕ್ಸ್ಟ್ ಸ್ಕ್ಯಾನಿಂಗ್ ಹೋಗಿದಾಗ ಡಾಕ್ಟರ್ ಹೇಳಿದ್ರು ಅದು ಮೇಲೆ ಹೋಗಿದೆ ಅಂತ. ಅದು ಕೂಡ ಪಾಪು ಜೊತೆ ಮಾತಾಡಿದ್ರೆ ಸಾಧ್ಯ ಆಯ್ತು. ಅಷ್ಟೇ ಅಕ್ಕ. ಆಕ್ಚುಲಿ ನಿಮ್ದು ಎಕ್ಸ್ಪೀರಿಯನ್ಸ್ ಕೇಳಿ ನಂಗೆ ತುಂಬಾ ಖುಷಿ ಆಯ್ತು. ನಾನು ನೆನ್ನೆಗೆ 12 ವಾರ ಕಂಪ್ಲೀಟ್ ಮಾಡಿದೆ. ನೆನ್ನೆ ಸ್ಕ್ಯಾನ್ ಆಯ್ತು. ಆಕ್ಚುಲಿ ಸ್ಕ್ಯಾನ್ ಎಲ್ಲ ಪುಟ್ಟು ಫೀಟಸ್ ನೋಡಿದಾಗ ನೆನ್ನೆ ಫುಲ್ ಖುಷಿ ಆಯ್ತು. ಬಟ್ ಇವತ್ ನೀವು ನಿಮ್ದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡುವಾಗ ನಂಗೆ ತುಂಬಾ ಕಾತುರ ಆಗ್ತಿದೆ. ನಾನ್ ಯಾವಾಗ ಅದು ಬೇಬಿ ಕಿಕ್ ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದು ಅಂತ ನಂಗೆ ಒಂಥರ ಪರಮ ಆಶ್ಚರ್ಯ ಆಗೋಯ್ತು. ನಿಮ್ದು ಎಕ್ಸ್ಪೀರಿಯನ್ಸ್ ಕೇಳಿ ಹೇಳ್ಕುವಾಗ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ನಿಮ್ದು ಸ್ಟೇಜ್ ನಾನ್ ಬೇಗ ಬರ್ಲಿ ಅಂತ ಇವಾಗ ಕೇಳ್ಕೊಂತಾ ಇದೀನಿ. ಅಂದ್ರೆ ಇವಾಗ ನನ್ನ 12 ವಾರ ಆಗಿದೆ, 3 ತಿಂಗಳು ಕಂಪ್ಲೀಟ್ ಆಗಿದೆ. ಸೊ ಐ ಥಿಂಕ್ ಬೇಬಿ ಕಿಕ್ ಎಲ್ಲ ಫೀಲ್ ಮಾಡಕ್ ಇನ್ನ ಒಂದು 2-3 ತಿಂಗಳು ಬೇಕು ಅಂತ ಅನ್ಸುತ್ತೆ. ಮತ್ತೆ ನೀವು ಹಾಡ್ಗಳನ್ನ ಕೇಳುವಾಗ ಹೇಗ್ ಕೇಳ್ತಿದ್ರಿ? ಅಂದ್ರೆ ಹೆಡ್ಫೋನ್ಸ್ ಅಲ್ಲಿ ಕೇಳ್ತಿದ್ರಾ ಅಥವಾ ಹಾಗೆ ಕೇಳ್ತಿದ್ರಾ? ಯಾವ ತುಂಬಾ ನಾನೀಗ ಮನೆಯಲ್ಲಿ ಟಿಫನ್ ಮಾಡುವಾಗ ಆನ್ ಮಾಡಿ ಇರ್ತಾ ಇದ್ದೆ, ಹಾಗೆ ಕೇಳ್ತಾ ಇದ್ದೆ. ಹೆಡ್ಫೋನ್ ಹಾಕೊಂತಿರ್ಲಿಲ್ಲ. ಎಲ್ಲಿ ಇರ್ತಿದ್ದೆ ಅಲ್ಲಿ ಟಿವಿನಲ್ಲಿ ಏನಾದ್ರು ಈಗ ಕೆಲವೊಂದು ಭಕ್ತಿ ಚಾನೆಲ್ಗಳು ಇರುತ್ತಲ್ಲ ಅದ್ರಲ್ಲಿ ಹಾಕಿ ಬಿಟ್ರೆ ಮನೆಯಲ್ಲಿ ಕೇಳಿಸ್ಕೊಳ್ತಾ ಇದ್ದೆ. ಮತ್ತೆ ನನಗೆ ಅನುಷಾ ಅಕ್ಕ ಅನ್ನೋರು ಹೇಳಿದ್ರು, ನಿಜ ಅದು ತುಂಬಾ ಖುಷಿ ಅನ್ಸುತ್ತೆ. ಮತ್ತೆ ನೀವು ನಂಬ್ತಿರೋ ಇಲ್ವಾ ಗೊತ್ತಿಲ್ಲ, ನನ್ ಮಗ ಈಗ್ಲೂ ಕೂಡ ನಾನು ಹಾಲು ಕುಡಿಸುವಾಗ ಹೇಳ್ತಾ ಇರ್ತೀನಿ, ನೋಡಪ್ಪ ನೀನು ಜಾಸ್ತಿ ಮಠ ಮಾಡ್ಬಾರ್ದು. ಏನು ಮಾಡಲ್ಲ ಅವನು. ನಾನು ಫಸ್ಟ್ ಇಂದಾನೆ ಹೊಟ್ಟೆಲಿದ್ದಾಗ ಹೇಳ್ತಾ ಇದ್ದೆ, ನನ್ನ ತಾಯಿಗೆ ವಯಸ್ಸಾಗಿದೆ, ನನ್ನ ತಂದೆಗೂ ಏಜ್ ಆಗಿದೆ, ನಮ್ಮ ಮನೇಲಿ ಯಾರು ಮಾಡೋರಿರಲ್ಲ, ಅಳ್ಬಾರ್ದು ನೀನ್ ರಾತ್ರಿ ಎಲ್ಲ ಅಂತ. ಅವ್ನು ನಿಜ ಅಳೋದೇ ಇಲ್ಲ. ನನ್ ತಂಗಿ ಯಾವಾಗ್ಲೂ ಹೇಳ್ತಾಳೆ, ಎಲ್ಲದನ್ನು ಕಲಿಸ್ಬಿಟ್ಟಿದ್ಯಾ ಅಕ್ಕ ನೀನು ಅವನಿಗೆ ಅಂತ. ಆಮೇಲೆ ನಿಮ್ಗೆ ಗೊತ್ತಿದೆ, ರಿಸರ್ಚ್ ಮಾಡಿದ ತಕ್ಷಣ 2 ಕಾಲು ಮೇಲೆ ಎತ್ಕೊಂಡ್ ಬಿಡ್ತಾನೆ ವೆಟ್ಟಾಗಿದೆ ಅಂತ. ನಿಜ ಅವಾಗ ಒಂಚೂರು ಅಳ್ತಾನೆ, ನಾನು ಅವಾಗ ಗೊತ್ತಾಗುತ್ತೆ ರಿಸರ್ಚ್ ಮಾಡಿದಾನೆ ಅಂತ. ಅವಾಗ ಹೋಗಿ ತೆಗೆದು ಸುಮ್ನೆ ಆಗ್ತಾನೆ, ವಿತಿನ್ 1 ನಿಮಿಷದಲ್ಲಿ ಸುಮ್ನೆ ಆಗ್ತಾನೆ ಅವನು. ಎಷ್ಟು ಇದ್ ಮಾಡ್ತಾನೆ ಅಂದ್ರೆ, ಯಾರಿಗೂ ಸಮಯ ಇಲ್ಲಪ್ಪ ನೀನು ಅಳ್ಬಾರ್ದು, ಯಾರಿಗೂ ತೊಂದ್ರೆ ಕೊಡ್ಬಾರ್ದು ಅಂದ್ರೆ ಅವ್ನು ಅಳೋದೇ ಇಲ್ಲ. ತುಂಬಾ ಖುಷಿ ಅನ್ಸುತ್ತೆ. ಆಮೇಲೆ ಹನುಮಾನ್ ಚಾಲೀಸ್ ಹಾಕಿದ್ರೆ ಹಾಗೆ ಕೇಳ್ತಾನೆ, ಹಿಂಗೆಲ್ಲ ರೆಸ್ಪಾನ್ಸ್ ಮಾಡ್ತಾನೆ. ಓಂ ಏನಾದ್ರು ಹೇಳ್ತಿದ್ರೆ ತುಟಿನ ಹಿಂಗಿನ ಅವ್ನ್ 1.5 ತಿಂಗಳು ತುಟಿ ಓಡಿಸ್ತಾನೆ, ಹಿಂಗೆ ಮಾತಾಡ್ಲಿಕ್ಕೆ ಓಂ ಅನ್ನೋ ತರ ಪ್ರಯತ್ನ ಪಡ್ತಾನೆ. ಇವಾಗ ಸ್ನಾನ ಮಾಡಿಸಿ ಮಲಗಿಸಿದ್ವಿ, ಇಲ್ಲ ಅಂತ ತೋರಿಸ್ತಿದ್ದೆ ಪಾಪುನ. ತುಂಬಾ ಚೆನ್ನಾಗಿ ಹೂ ಅಂತ ಮಾತಾಡ್ತಾನೆ. ಹಿಂಗೆ ದೂರ ಎಲ್ಲ ಗ್ರಹಿಸ್ತಾನೆ. ಅದೆಲ್ಲ ವಾಯ್ಸ್ ನಮ್ಮ ಮನೇಲಿ ಎಲ್ರು ಹೇಳ್ತಾನೆ, ನಾನು ಅಷ್ಟು ದೂರದಲ್ಲಿ ಇದ್ರು ಕೂಡ ನನ್ನ ವಾಯ್ಸ್ ರೆಕಗ್ನೈಸ್ ಮಾಡ್ತಾನೆ ಅವನು. ಅದು ಹಾಸ್ಪಿಟಲ್ ಇಂದಾನೆ ಎಷ್ಟು ಫಸ್ಟ್ ಡೇ ಬೇಬಿಯಿಂದಾನೇ ರೆಕಗ್ನೈಸ್ ಮಾಡ್ತಾನೆ ಅವನು. ಅಂದ್ರೆ ನಾನು ಎಷ್ಟು ಮಾತಾಡಿದ್ದೆ ಅಂತ ನೀವು ಯೋಚನೆ ಮಾಡಿ. ತುಂಬಾ ಅಂದ್ರೆ ತುಂಬಾನೇ ಮಾತಾಡಿದೀನಿ. ನಾನು ಹೇಳ್ತಾ ಇದ್ದೆ, ನೀನ್ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಕೆಟ್ಟದನ್ನ ಒಳ್ಳೇದ್ ಮಾಡ್ಬೇಕಪ್ಪ, ಕೆಟ್ಟ ದುರಭ್ಯಾಸಗಳನ್ನು ಕಲಿಬಾರ್ದು, ದುಷ್ಟರ ಸವಾಸ ಮಾಡ್ಬಾರ್ದು, ಎಲ್ಲರನ್ನೂ ಅಟ್ರಾಕ್ಷನ್ ಮಾಡ್ಬೇಕು ನೀನು ಅಂತ. ಈಗ ನೋಡಿ ನನ್ ಮಗು ಅಳಲ್ಲ ಅಂತ ಎಲ್ಲರಿಗೂ ಅಟ್ರಾಕ್ಟ್ ಹೇಳ್ತಾರೆ. ಎಲ್ಲ ಎಷ್ಟು ಮುದ್ದಾಗಿ ಮಲಗಿದೆ ದೊಡ್ಡವ್ರ ತರ, ಮಗು ಇದೆಯೋ ಇಲ್ವೋ ಅಂತ ಬಂದು ಕೇಳ್ತಾರೆ ನಮ್ಮ ಮನೆಯಲ್ಲಿ. ನಿನ್ನೆ ಅಂದ್ರೆ ನನ್ನ ರಿಲೇಷನ್ ಅಲ್ಲಿ ಒಂದು ಮಗು ಆಗಿದೆ. ಆ ಮಗು ಅಂದ್ರೆ ಈಗ 15 days ಅಲ್ಲಿ ನಿನ್ನೆ ನಮ್ಮ ಮನೆಗೆ ಬಂದಿದ್ದವ್ರು ಹೇಳಿದ್ರು, ನಿಮ್ ಮನೇಲಿ ಮಗು ಇದೆ ಅಂತಾನೆ ಅನ್ನಿಸ್ತಿಲ್ಲ, ನಮ್ಮನೆ ಪಾಪು ಬಾಯೇ ಮುಚ್ತಾ ಇಲ್ಲ ಅಂತ. ಆ ರೀತಿ ಇರ್ತಾರೆ ಮಕ್ಳು. ನಾವು ನೋಡಿರ್ತೀವಿ, ಕೇಳಿರ್ತೀವಿ. ನೀವು ಮುಂದೆ ಈ ತರ ನಾನ್ ಯಾವ ರೀತಿ ನನ್ನ ಅನುಭವಗಳನ್ನ ಹೇಳ್ಕೊಂಡು ನಾನ್ ನಿಮ್ಗೆ ಈ ತರ ಹೇಳ್ತಿದ್ದೇನೆ, ನೀವು ನಿಮ್ಮ ಅನುಭವಗಳನ್ನ ಹೇಳ್ಕೋಬೇಕು. ಅದ್ ಯಾವಾಗ ಸಾಧ್ಯ ಅಂದ್ರೆ ನೀವು ಈ ರೀತಿ ಮಾತಾಡೋದ್ರಿಂದ ಸಾಧ್ಯ. ನೀವು ಬೇರೆಯವ್ರಿಗೆ ಟೀಚರ್ ಆಗಿ ಹೇಳ್ಬೇಕು ನಿಮ್ಮ ಅನುಭವಗಳನ್ನ. ಖಂಡಿತ ಅದು ಸಾಧ್ಯ ಆಗುತ್ತೆ. ರಾಜಮಾತೆ ಪ್ರೋಗ್ರಾಮ್ ಅಂತೂ ತುಂಬಾ ಚೆನ್ನಾಗಿದೆ. ಅವ್ರು ಕೊಟ್ಟಿರ್ತಕ್ಕಂಥ ಎಲ್ಲ ಹೋಮ್ವರ್ಕ್ ಗಳನ್ನ ಮಾಡಿ ಪಾಲಿಸಿ, ಅದೇನ್ ಹೇಳ್ತಾರೋ ಅದನ್ನ ಪ್ರತಿಯೊಂದು ಪಾಲಿಸಿ. ಯಾಕೆಂದ್ರೆ ನಮ್ಗೊಬ್ರು ಗುರು ಬೇಕೇ ಬೇಕು. ಈಗ ನಾನ್ ಟೀಚರ್ ಆದ್ರೂ ಕೂಡ ನಾನು ಗರ್ಭ ಸಂಸ್ಕಾರ ಕಾರ್ಯಕ್ರಮಕ್ಕೆ ಸೇರ್ಕೊಂಡಿದ್ದೀನಿ ಅಂದ್ರೆ ನನ್ಗೂ ಗುರುವಿನ ಅಗತ್ಯ ಇತ್ತು. ಯಾಕೆಂದ್ರೆ ನಾವೆಲ್ಲದ್ರಲ್ಲೂ ಎಕ್ಸ್ಪರ್ಟ್ ಆಗಕ್ ಸಾಧ್ಯನೇ ಇಲ್ಲ. ನಾನು ನನ್ನ ಸಬ್ಜೆಕ್ಟ್ ಅಲ್ಲಿ ಎಕ್ಸ್ಪರ್ಟ್ ಇರ್ತೀನಿ. ಈಗ ಗರ್ಭ ಸಂಸ್ಕಾರ ನಾವು ಯಾವ ರೀತಿ ಕೊಡ್ಬೇಕು ಮಗುಗೆ ಅಂತ ಖಂಡಿತ ಗೊತ್ತಿರಲಿಲ್ಲ. ರಾಜಮಾತೆ ಕಾರ್ಯಕ್ರಮದಿಂದ ನನಗೆ ತುಂಬಾ ಅಂದ್ರೆ ತುಂಬಾ ಉಪಯೋಗ ಆಗಿದೆ. ಅದ್ರಲ್ಲಂತೂ ಆ ರಾಮಾಯಣ ವೀಕ್ ಬಂದಾಗ ನಾವು ತ್ರೇತಾಯುಗಕ್ಕೆ ಹೋಗಿದೀವೇನೋ ಅನ್ಸುತ್ತೆ. ಆ ರಾಮನಲ್ಲಿ ಇರ್ತಕ್ಕಂಥ ಎಲ್ಲ ಗುಣಗಳು ಬರ್ಬೇಕು ಅಂತ ನನ್ನ ಮಗುನಲ್ಲಿ ಹೇಳ್ತಾ ಇದ್ದೆ. ರಾಮನಲ್ಲಿ ಇರ್ತಕ್ಕಂತಹ ತಾಳ್ಮೆ ನಿನ್ಗಿರ್ಬೇಕು, ವಿವೇಚನೆ ಇರ್ಬೇಕು, ಪ್ರಜಾನಿಷ್ಠೆ ಇರ್ಬೇಕು ಅಂತ. ನಿಜ ತುಂಬಾ ಸೈಲೆಂಟ್ ನನ್ ಪಾಪು. ನಾನು ತುಂಬಾ ಹೇಳ್ತಿದೀನಿ ಅಂತ ಅನ್ಸುತ್ತೆ. ಖಂಡಿತ ಮುಂದಿನ ದಿನಗಳ ಒಂದು ವಿಡಿಯೋಗಳನ್ನ ಹಾಕ್ತೀನಿ ಪ್ರೋಗ್ರಾಮ್ ಅಲ್ಲಿ, ನಿಮಗೆ ಗೊತ್ತಾಗುತ್ತೆ ಅವಾಗ. ತುಂಬಾ ಖುಷಿ ಅಂತ ಅನ್ಸುತ್ತೆ. ನೀವು ತಪ್ಪದೆ ಮಾತಾಡಿ ಮಗು ಜೊತೆ. ನಮಸ್ಕಾರ ನಳಿನಿ ಅಕ್ಕ, ನಂದೊಂದು ಕ್ವೆಶನ್ ಇದೆ. ವಿಂದ್ಯಾ ನನ್ನ ಹೆಸರು.
ಹೇಳಿ. ನನ್ಗಿವಾಗ 6th month ರನ್ನಿಂಗ್. ನೀವ್ ಹೇಳ್ದಾಗೆ ನಾನು ಪಾಪು ಜೊತೆ ಎಲ್ಲ ಮಾತಾಡ್ತಿರ್ತೀನಿ ಟೈಮ್ ಸಿಕ್ಕಾಗೆಲ್ಲ. ಆದ್ರೆ ಇವಾಗ ನೀವ್ ಹೇಳ್ದ್ರಲ್ಲ ಕಿಕ್ ಮಾಡುತ್ತೆ ಅಂತ, ಅದ್ ನನ್ಗ್ ಮಾತ್ರ ಆಗ್ತಿಲ್ಲ. ಅದನ್ ಕೇಳಿಸ್ತಿದ್ಯೋ ಇಲ್ಲೋ ಅಂತ ಅರ್ಥ ಆಗ್ತಿಲ್ಲ. ಅಥವಾ 6th month ಬೇಗನಾ ಕಿಕ್ ಅಂದ್ರೆ ಕಿಕ್ ಮಾಡುತ್ತೆ, ರೆಸ್ಪಾನ್ಸ್ ಮಾಡುತ್ತೆ. ಇವಾಗ ಹಾಡ್ಗಳನ್ನ ಪ್ಲೇ ಮಾಡಿದಾಗ ಎಲ್ಲ ರೆಸ್ಪಾನ್ಸ್ ಮಾಡೋದು ಆತರ ಇದೆ. ಆದ್ರೆ ನಾನ್ ಮಾತಾಡುವಾಗ ಮಾತ್ರ ಅದು ಶಾಂತ ಕುತ್ಕೊಂಡಿರುತ್ತೆ, ಅದೇನು ರೆಸ್ಪಾಂಡೇ ಮಾಡಲ್ಲ. ಸೊ ಅದ್ ನನ್ಗೆ ಡೌಟ್, ಕೇಳಿಸ್ತಾ ಇದ್ಯಾ ಅಥವಾ ನಾನೇನು ಜೋರಾಗಿ ಮಾತಾಡ್ಬೇಕಾ ಅಂತ. ನನಗೂ ಇದೇ ಪ್ರಾಬ್ಲಮ್ ಇತ್ತು. ನಾನು ನನ್ನ ಹಸ್ಬೆಂಡ್ ಹತ್ರ ಎಷ್ಟೊಂದ್ಸರಿ ಹೇಳ್ತಿದ್ದೆ, ನನ್ನ ಮಗು ಏನ್ ಕ್ಯೂಡು ಆಗ್ಬಿಡುತ್ತಾ, ರೆಸ್ಪಾನ್ಸೇ ಮಾಡಲ್ವಲ್ಲ ಅಂತ. ಅಂದ್ರೆ 5th month 6th month ಅಲ್ಲಿ ಮಗು ಅಂದ್ರೆ ಚಿಕ್ಕದಿರುತ್ತಲ್ವಾ, ಕಿಕ್ ಎಲ್ಲ ಮಾಡ್ತಿರುತ್ತೆ, ಅಂದ್ರೆ ಮೂವ್ಮೆಂಟ್ ಆಗ್ತಿರುತ್ತೆ. ಅದು ನಾವು ಮಾತನಾಡೋ ಟೈಮಲ್ಲಿ ಮಗು ಎದ್ದಿರಲ್ಲ, ಅಥವಾ ಮಗು ಎದ್ದಿರೋ ಟೈಮಲ್ಲಿ ನಾವು ಮಾತನಾಡಲ್ಲ. ಯಾವಾಗ ಮಗು ಎದ್ದಿರುತ್ತೋ ಆ ಟೈಮಲ್ಲಿ ಅದು ಕಿಕ್ ಮಾಡೇ ಮಾಡುತ್ತೆ. ನಾನು ಡಾಕ್ಟರ್ ಹತ್ರ ಕೇಳಿದಾಗ ಡಾಕ್ಟರ್ ಹಾಗೆ ಹೇಳೋರು, ನಳಿನಿ ಯಾವಾಗ್ಲೂ ಅದು ಎದ್ದಿರ್ಬೇಕು ಅಂತ ಏನಿಲ್ಲಮ್ಮ, ಅದಕ್ಕೆ ನಿದ್ದೆ ಬಂದಾಗ ಅದು ಮಲಗಿರುತ್ತೆ, ನೀವ್ ಎದ್ದಿದ್ದಾಗ ಅದು ಎದ್ದಿರ್ಬೇಕು ಅಂತ ಏನಿರಲ್ಲ, ಮಾಡ್ತಾನೆ ಅವನು, ಆಕ್ಟಿವ್ ಮೂವ್ಮೆಂಟ್ ಆಗ್ತಿದ್ಯಾ ನೋಡು ಅಂತ ಹೇಳ್ತಿದ್ರು. ನಾನ್ ಮೂವ್ಮೆಂಟ್ ಆಗುತ್ತೆ ಅಂತ ಹೇಳ್ತಿದ್ದೆ. ನನಗೆ ಯಾವಾಗ ನನ್ನ ಪಾಪು ರೆಸ್ಪಾನ್ಸ್ ಮಾಡ್ದಂದ್ರೆ 8 months ಆದ್ಮೇಲೆ ನಾನು ಪ್ರತಿಯೊಂದು ಮಂತ್ರಗಳನ್ನೆಲ್ಲ ಹೇಳಿದಾಗ ಅವ್ನು ಮೂವ್ಮೆಂಟ್ ಮಾಡೋನು. ಕರೆಕ್ಟ್ ಆಗಿ ಸಂಜೆ 5:30ಗೆ ವಿಷ್ಣು ಸಹಸ್ರನಾಮ ಹೇಳಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಮೂವ್ಮೆಂಟ್ ಸ್ಟಾರ್ಟ್ ಆಗೋದು ಹೊಟ್ಟೆನಲ್ಲಿ. ಆಮೇಲೆ ಮತ್ತೆ ಮಾತನಾಡುವಾಗ್ಲೂ ಕೆಲವೊಂದ್ಸರಿ ಮೂವ್ಮೆಂಟ್ ಮಾಡೋನು. ಅದನ್ನೇ ನಾವು ತುಂಬಾ ಗಮನಿಸ್ತಿದ್ರೆ ಖಂಡಿತ ಅದ್ ಗೊತ್ತಾಗುತ್ತೆ. ನಿಮ್ಗೆ 8 months 9 months ಆಗ್ತಾ ಜಾಸ್ತಿ ಮೂವ್ಮೆಂಟ್ ಇರುತ್ತಲ್ಲ, ಆಗ ಅವ್ನು ತುಂಬಾ ರೆಸ್ಪಾನ್ಸ್ ಮಾಡುತ್ತೆ ನೋಡಿ. ನಿಮಗ್ ಖಂಡಿತ ಮಾಡುತ್ತೆ. ಕೆಲವೊಂದ್ಸರಿ ನನ್ಗೂ ಕೂಡ ಇದೇ ತರ ಅನ್ಸೋದು, ಕಿವಿ ಕೇಳ್ಸಲ್ವೇನೋ ಅಥವಾ ಯಾಕೋ ರೆಸ್ಪಾನ್ಸ್ ಮಾಡ್ತಿಲ್ಲ ನನ್ ಬೇಬಿ, ಇದೇನಾಯ್ತು ಅಂತ ಅನ್ಸೋದು. ಮಾಡ್ತಾನೆ, ಖಂಡಿತ ಮಾಡುತ್ತೆ ನೋಡಿ. ಸರಿ, ನನ್ಗೆ ಇನ್ನೊಂದ್ ಕ್ವೆಶನ್ ಇದೆ. ಇವಾಗ ಮಾತಾಡುವಾಗ ಕೆಲವೊಂದ್ಸತಿ ಬೇಗ ಕನ್ನಡ ವರ್ಡ್ಸ್ ಬರೋದಿಲ್ಲ ಅಲ್ಲ, ಎಲ್ಲ ಇವಾಗ ಲ್ಯಾಂಗ್ವೇಜ್ ಎಲ್ಲ ಮಿಕ್ಸ್ ಆಗಿರೋದ್ರಿಂದ. ಇವಾಗ ನೀವ್ ಹೇಳ್ರಿ ತಾಳ್ಮೆ ಅಂತ ಹೇಳ್ರಿ, ಬಟ್ ನಾನ್ ಇವಾಗ ಯೂಸ್ ಮಾಡೋ ವರ್ಡ್ ಇಂಗ್ಲಿಷ್ ಅಲ್ಲಿ ಪೇಶನ್ಸ್ ಅಂತ ಅಥವಾ ಕಾಮ್ ಅಂತ ಯೂಸ್ ಮಾಡ್ತೀವಿ. ಅದ್ಕೇನ್ ಆತರ ಏನ್ ಡೌಟ್ ಇರಲ್ಲ ತಾನೇ? ನಾವು ನಿಮಗೆ ಗೊತ್ತಿದೆ ಅಲ್ವಾ, ಮಗು 8 ವರ್ಷ ಆಗೋಷ್ಟರಲ್ಲಿ ವಿತಿನ್ 5 years ಅಲ್ಲಿ ನಾವು 8 ಲ್ಯಾಂಗ್ವೇಜ್ ಅನ್ನ ಕಲಿಸ್ಬೋದು. ಅಕಾರ್ಡಿಂಗ್ ಟು ಸೈಕಾಲಜಿ ಎಷ್ಟು ಲ್ಯಾಂಗ್ವೇಜ್ ಸಾಧ್ಯನೋ ಅಷ್ಟು ಕಲಿಸ್ಬೋದು. ನೀವು ಕನ್ನಡದಲ್ಲೇ ಮಾತಾಡ್ಬೇಕು, ಇಲ್ಲ ಯಾವ ಲ್ಯಾಂಗ್ವೇಜ್ ಅಲ್ಲಾದ್ರೂ ಮಾತಾಡಿ, ಅವನು ಅದೇ ರೀತಿ ಕಲ್ತ್ಕೊಳ್ತಾನೆ. ನಾನು ಹೇಳ್ತಿದ್ದೆ, ಯು ಶುಡ್ ಬಿ ಬ್ರೇವ್, ಯು ಶುಡ್ ಬಿ ಸ್ಟ್ರಾಂಗ್ ಅಂತ ನನ್ನ ಮಗು ಜೊತೆ ಮಾತಾಡ್ತಾ ಇದ್ದೆ ನಾನು. ಆಗ ಅವ್ನು ತುಂಬಾ ಹೇಳ್ತಾ ಇದ್ದೆ, ನಾನು ಯಾವಾಗ್ಲೂ ನಿಂಗೆ ಇರ್ಬೇಕು, ಮತ್ತೆ ಯಾವಾಗ್ಲೂ ಎಲ್ಲದರಲ್ಲೂ ನೀನೇ ಫಸ್ಟ್ ಇರ್ಬೇಕು, ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗ್ಬೇಕು, ಮತ್ತೆ ವಿವೇಕಾನಂದರ ಶ್ರೇಷ್ಠ ಸನ್ಯಾಸಿ ತರ ಆಗ್ಬೇಕು. ನಿಜ ತುಂಬಾ ತುಂಬಾ ಖುಷಿ ಅನ್ಸುತ್ತೆ. ವಿವೇಕಾನಂದರ ಪಡೆದ ತಾಯಿ ಧನ್ಯ, ನಮ್ಮ ದೇಶವು ಧನ್ಯ. ಅಂತ ಮಗು ನಮ್ಮಲ್ಲಿ ಬಂದ್ಬಿಟ್ರೆ ಇನ್ನ ಖುಷಿ ಅನ್ಸುತ್ತೆ. ನಾನು ಯಾವಾಗ್ಲೂ ಅವ್ನಿಗೆ ಹೇಳ್ತಾ ಇದ್ದೆ, ಅವ್ರ ಥಾಟ್ಸ್ ಎಲ್ಲ ಹಾಕೊಂಡಿದ್ದೆ ನಮ್ಮ ಮನೆಯಲ್ಲಿ, ಅದನ್ನ ಓದಿ ನನ್ನ ಮಗುಗೆ ಹೇಳ್ತಿದ್ದೆ, ಇಂಗ್ಲಿಷ್ ಕನ್ನಡ ಯಾವ ಲ್ಯಾಂಗ್ವೇಜ್ ಅಲ್ಲಾದ್ರೂ ಮಾತಾಡಿ, ಅದೇ ಕನ್ನಡದಲ್ಲೇ ಮಾತಾಡ್ಬೇಕು, ಇದೇ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ಬೇಕು ಅಂತ ಏನಿಲ್ಲ. ಥ್ಯಾಂಕ್ ಯು. ವೆಲ್ಕಮ್. ಥ್ಯಾಂಕ್ ಯು ನಳಿನಕ್ಕ. ಥ್ಯಾಂಕ್ ಯು. ಜೈ ರಾಮ್ ಕೃಷ್ಣ. ತುಂಬಾ ಚೆನ್ನಾಗಿ ಹೇಳಿಕೊಟ್ಟಿದ್ದೀರಾ ಎಲ್ರಿಗೂ. ಅಲ್ಲ, ನನ್ನ ಅನುಭವಗಳನ್ನ ನನಗೆ ಗೊತ್ತಿರ್ತಕ್ಕಂತ ಮಾತುಗಳಲ್ಲಿ ಹೇಳಕ್ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಕಿರಣ್ ಕೃಷ್ಣ ಗುರುಜಿ ಅವ್ರಿಗೆ, ಮತ್ತೆ ನಮ್ಮೆಲ್ಲ ರಾಜಮಾತೆ ಪ್ರೋಗ್ರಾಮಿನ ಎಲ್ಲ ಗುಂಪಿನ ಸದಸ್ಯರಿಗೆ ನನ್ನ ಅನಂತ ಧನ್ಯವಾದಗಳು. ಇನ್ನೂ ಇಂಥ ಸೇವೆ ಮಾಡುವಂತ ಅವಕಾಶ ಸಿಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಇದೊಂದೇನೋ ನಿಮ್ಮ ಅನುಭವನ ತುಂಬಾ ಚೆನ್ನಾಗಿ ಹೇಳಿಕೊಟ್ಟಿದ್ದೀರಿ, ಎಲ್ಲರಿಗೂ ಅರ್ಥ ಆಗಿದೆ, ಅಂಡರ್ಸ್ಟುಡ್ ಆಗಿದೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ತುಂಬಾ ನಗ್ತಾನೆ, ಹಿಂಗ್ ಲಿಪ್ ಮೂವ್ಮೆಂಟ್ ಮಾಡ್ತಾನೆ. ನೀವು ಎಲ್ಲ ಹೇಳ್ಕೊಡ್ತಿದ್ರಿ ಹೌದಲ್ವಾ, ನೀವೆಲ್ಲ ತುಂಬಾ ಸೀನಿಯರ್ಸ್ ಇದ್ರಲ್ಲಿ. ನಂದದು ಫಸ್ಟ್ ಬೇಬಿ, ಮತ್ತೆ ಕಿಕ್ ಮಾಡ್ದಿದಾಗ ಭಯ ಅನ್ಸೋದು, ಅಯ್ಯೋ ನನ್ ಮಗು ಏನ್ ಮೂವ್ಮೆಂಟ್ ಮಾಡ್ತಾ ಇಲ್ವೇನೋ, ಏನಾಗಿದಾನೋ ಏನೋ ಅಂತ. ತುಂಬಾ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡೋನು. ಮಂತ್ರಗಳನ್ನೆಲ್ಲ ಹೇಳಿದ್ರೆ ಹೀಗೆ ಕೇಳ್ತಾನೆ. ನಾನು ರಾಮ ರಾಮ ರಾಮನಾಮ ತಾರಕಮ್ಮ ಅದನ್ನ ತುಂಬಾ ಹಾಕ್ತಾ ಇದ್ದೆ, ಈಗ ಹಾಕಿದ ತಕ್ಷಣ ಕೇಳ್ತಾನೆ. ಆಮೇಲೆ ತುಂಬಾ ಲಿಪ್ ಮೂವ್ಮೆಂಟ್ ಮಾಡ್ತಾನೆ. ನನ್ಗೆ ಅದು ಖುಷಿ ಅನ್ಸುತ್ತೆ, ಹೇಳಕ್ಕೂ ಪ್ರಯತ್ನ ಪಡ್ತಾನಲ್ಲ ಅಂತ. ತುಂಬಾ ಖುಷಿ ಆಯ್ತಾ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಓಕೆ, ನಮ್ ಜೊತೆ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಇದ್ದಾರೆ. ನಮಸ್ತೆ ಅಕ್ಕ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಅಕ್ಕ. ರಾಜಮಾತೆ ಗುರುಜಿಗೆ ಟೀಮ್ಗೆ ತುಂಬಾ ಧನ್ಯವಾದಗಳು ಹೇಳ್ತೀವಿ. ಮತ್ತೆ ಎಲ್ಲಾ ರಾಜಮಾತರಿಗೆ ನನ್ ಕಡೆಯಿಂದ ಧನ್ಯವಾದಗಳು, ಥ್ಯಾಂಕ್ಸ್. ಆಮೇಲೆ ಎಲ್ಲಾರು ನೋಡಿ ತುಂಬಾ ಖುಷಿ ಆಗ್ತಿದೆ, ಯಾಕೆಂದ್ರೆ ನನ್ನ ಪ್ರೆಗ್ನೆನ್ಸಿ ನೆನಪಾಗ್ತಿದೆ. ಯಾಕೆಂದ್ರೆ ನನ್ ಫಸ್ಟ್ ಪ್ರೆಗ್ನೆನ್ಸಿ ತುಂಬಾ ಒಂಥರ ಹಾರ್ಡಬಲ್ ಆಗಿ ನನ್ ಕಳೆದೆ. ಬಟ್ ಈ ಸಲ ಈ ರಾಜಮಾತೆ ಪ್ರೋಗ್ರಾಮ್ ಇಂದ ನನಗೆ ನನ್ನ ಒಂದು ಪ್ರೆಗ್ನೆನ್ಸಿ ಪೀರಿಯಡ್ ಹೋಗಿರೋದೇ ನನಗ್ ಗೊತ್ತಿಲ್ಲ.
ಅಷ್ಟು ಒಂಥರ ಖುಷಿ ಇದೆ. ಪ್ರತಿಯೊಂದು ಶ್ಲೋಕಗಳು ನನ್ ನಿಜ ಯಾವಾಗ ಕ್ಲಾಸ್ ಸ್ಟಾರ್ಟ್ ಆಗುತ್ತೋ, ಯಾವಾಗ ಕ್ಲಾಸ್ ಬರುತ್ತೋ ಅಷ್ಟು ಚೆನ್ನಾಗಿ. ಮೇನ್ ಆಗಿ ಏನು ಅಂದ್ರೆ, ಇವಾಗ ಸಂಗೀತ ಅವರು ಹೇಳಿದ್ರು ಇವಾಗ 3 months ಅಂತ. ನಾನು ಹೆಚ್ಚು ಕಮ್ಮಿ ಆ ಪೀರಿಯಡ್ ಅಲ್ಲೇ ನಾನು ಜಾಯಿನ್ ಆಗಿದ್ದು, ಫಸ್ಟ್ ಸ್ಟಾರ್ಟಿಂಗ್ ಪೀರಿಯಡ್ ಅಲ್ಲೇ. ಅವಾಗ್ಲಿಂದಾನೇ ನಾನು ಟಾಕ್ ಟು ಬೇಬಿ ಮಾಡ್ತಾ ಇದ್ದೆ. ಮೇನ್ ಆಗಿ ತುಂಬಾ, ಯಾಕೆಂದ್ರೆ ನಾನು ಫಸ್ಟ್ ಪೀರಿಯಡ್ ಅಲ್ಲಿ ಸಖತ್ ಪ್ರಾಬ್ಲಮ್ಸ್ ಇತ್ತು. ಮೇನ್ ಆಗಿ ಸ್ಟಿಚಸ್ ಹಾಕಿಸ್ಕೊಟ್ಟೆ ಪ್ರೆಗ್ನೆನ್ಸಿಲಿ, ಲಾಸ್ಟ್ ವರ್ಗು ಇಂಜೆಕ್ಷನ್ಸ್ ಸ್ಟಮಕ್ಗೆ ಪ್ರತಿಯೊಂದು ಹಾಗೆ ಕಳ್ದೆ. ಬಟ್ ಇದ್ರಲ್ಲಿ ಒಂದು ನಾರ್ಮಲಿ ಮೇನ್ ಆಗಿ ಬೇಕಾಗಿರೋ ಕ್ಯಾಲ್ಸಿಯಮ್ಸ್, ವಿಟಮಿನ್ಸ್, ಟ್ಯಾಬ್ಲೆಟ್ಸ್, ಇಂಜೆಕ್ಷನ್ ಬಿಟ್ರೆ ಯಾವ್ದೇ ತರ ಇಂಜೆಕ್ಷನ್ಸ್ ಆಗ್ಲಿ, ಒಂದ್ ಸ್ಟಿಚಸ್ ಆಗ್ಲಿ, ಯಾವ್ದೊಂದು ಪ್ರಾಬ್ಲಮ್ಸ್ ಇರ್ಲಿಲ್ಲ. ನಿಜವಾಗ್ಲೂ ಈಗ್ಲೂ ಅವೆಲ್ಲ ನೆನ್ಪಿಸ್ಕೊಂಡ್ರೆ ನಿಜ ಮಿರಾಕಲ್ ಅನ್ಸುತ್ತೆ. ನಿಜ ಆಯ್ತಾ ನನ್ ಲೈಫ್ ಇಷ್ಟು, ಅಂದ್ರೆ ಪ್ರೆಗ್ನೆನ್ಸಿ ಇಷ್ಟು ಸ್ಮೂತ್ ಆಗಿ ಹೋಯ್ತಾ. ಡಾಕ್ಟ್ರು ಪ್ರತಿಯೊಂದು ಸ್ಟೇಜ್ ಅಲ್ಲೂ ಇಲ್ಲ ನಿನಗೆ ಸ್ಟಿಚಸ್ ಹಾಕ್ಬೇಕಾಗತ್ತೆ, ನೋಡೋಣ ನೆಕ್ಸ್ಟ್ 10 days ಹೇಳ್ತೀನಿ, ಆತರ ಎಲ್ಲ ಹೇಳ್ತಿದ್ರು. ಬಟ್ ನಾನ್ ನೋಡ್ತಾ ನನ್ ಹೀಗೆ ಟಾಕ್ ಟು ಬೇಬಿ 3 months ಇಂದಾನೆ ನಾನು ಟಾಕ್ ಟು ಬೇಬಿ ಮಾಡ್ತಿದ್ದೆ. ನಾವ್ ಹೇಳ್ತೀವಿ ಪ್ರತಿಯೊಂದು ಆಕಾರ ಬಂದ್ಮೇಲೆ ಮಗುಗ್ ಅರ್ಥ ಆಗತ್ತೆ ಅನ್ನೋದು ತಪ್ಪು. ಪ್ರತಿ ಒಂದು ಜ್ಞಾನ ಮಗು ಹಾರ್ಟ್ ಬೀಟ್ ಬರ್ತಿದಂಗೆ ಗೊತ್ತಾಗ್ತಾ ಇರತ್ತೆ, ಪ್ರತಿಯೊಂದು ತಿಳ್ಕೊಂತಾ ಇರತ್ತೆ. ನಾನು ಹಾಗೆ ನಂಗೆ ಆಕ್ಚುಲಿ 4 months ಅಲ್ಲೇ ಸ್ಟಿಚಸ್ ಹಾಕ್ಬೇಕಾಗಿದೆ, ಪ್ರತಿಯೊಂದು ಬೇಬಿ ಹತ್ರ ಹೇಳ್ಕೊಂತಿದ್ದೆ. ಆದ್ರೆ ಮಾತ್ರ ಟಾಕ್ ಟು ಬೇಬಿ ಆದಷ್ಟು ಮಾಡಿ. ಪಾಪುಗ್ ಅರ್ಥ ಆಗತ್ತೋ ಅರ್ಥ ಆಗಲ್ವೋ ಅನ್ಕೊಂಡ್ಬಿಡಿ, ಪ್ರತಿ ಒಂದು ನಮಗಿಂತ ಮಗುಗೆ ಅರ್ಥ ಆಗತ್ತೆ. ಪ್ರತಿ ಒಂದು ನೀವ್ ಏನಾದ್ರೂ ಹೇಳಿ. ನಾನು ಆಚೆ ಹೋದಾಗ ನಾನ್ ಪ್ರತಿಯೊಂದು, ಇವಾಗ ದೇವಸ್ಥಾನಕ್ಕೆ ಹೋದೆ, ಫಂಕ್ಷನ್ಗೆ ಹೋದೆ ನೋಡಿ, ಈ ತರ ಎಲ್ಲ ನಾನು ಆಕ್ಚುಲಿ ಒಂದೊಂದ್ಸಲ ಜೋರಾಗೂ ಹೇಳ್ತಿದ್ದೆ, ಒಂದೊಂದ್ಸಲ ಹಾಗೂ ಒಂದೊಂದ್ಸಲ ಯಾಕೆ ಹುಚ್ಚಿ ತರ ಮಾತಾಡ್ತಿದ್ಯಾ ಅಂತಾನು ಅನ್ನೋರು ನನ್ ಫ್ರೆಂಡ್ಸ್ ಆಗ್ಲಿಲ್ಲ. ನಾನ್ ಪ್ರತಿಯೊಂದು ನನ್ ಮಗುಗ್ ಹೀಗೆ ನಾನ್ ಗೈಡ್ ಮಾಡ್ತೀನಿ, ಹೀಗೆ ಹೇಳ್ತೀನಿ, ನಾನು ಪ್ರತಿಯೊಂದು ಟಾಕ್ ಟು ಬೇಬಿ ಮಾಡ್ತೀನಿ. ಹೌದಾ ಆಯ್ತು ಅಂತ ಹೇಳ್ತಿದ್ರು. ಬಟ್ ಅದೆಲ್ಲ ಅಷ್ಟೇ, ನಾನು ದೇವಸ್ಥಾನಕ್ಕೆ ಹೋದಾಗ ರೆಸ್ಪಾನ್ಸ್ ಆಗ್ಲಿ, ಒಂದ್ ಫಂಕ್ಷನ್ಗೆ ಹೋದಾಗ ರೆಸ್ಪಾನ್ಸ್ ಆಗ್ಲಿ ತುಂಬಾ ಚೆನ್ನಾಗಿತ್ತು. ನನ್ನ ಹಾಸ್ಪಿಟಲ್ ಪೀರಿಯಡ್ ಅಷ್ಟೇ ಎಷ್ಟು ಸ್ಮೂತ್ ಆಗೋಯ್ತು ಅಂದ್ರೆ, ಫಸ್ಟ್ ಬೇಬಿಲಿ ವಾಮಿಟ್ಸ್ ಆಗ್ಲಿ, ನೀವ್ ಅನ್ಕೊಳ್ಬೋದು ಇಲ್ಲ ವಾಮಿಟ್ಸ್ ಇವೆಲ್ಲ ಅದ್ ಹೆಂಗ್ ಕಮ್ಮಿ ಆಗತ್ತೆ ಅದ್ರಿಂದ ಟಾಕ್ ಟು ಬೇಬಿ ಮಾಡೋದ್ರಿಂದ. ಇವಾಗ ನಳಿನಾಕ ಹೇಳ್ದಂಗೆ ಪ್ರತಿಯೊಂದು ಎಷ್ಟೋ ಇನ್ಸಿಡೆಂಟ್ಸು 60 to 70% ನನ್ನ ಲೈಫಲ್ಲಿ ಆಗಿದೆ. ಅದು ಮಾತ್ರ ನೀವು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಆದಾಗ್ಲೇ ನಿಜವಾಗ್ಲೂ ಹೌದು ಅವ್ರು ಹೇಳಿದ್ ಕರೆಕ್ಟು ಅಂತ ಮಾತಿಗೆ ನಿಮ್ಗೆ ಅರ್ಥ ಆಗುತ್ತೆ. ಬಟ್ ನನ್ನ ಒಂದು ಪ್ರತಿಯೊಂದು ಪೀರಿಯಡ್ ಅಷ್ಟೇ ಹೀಗೆ. ಯಾಕೆ ಅಂದ್ರೆ ಇವಾಗ ಗುರುಗಳು ಹೇಳಿದ್ರು, ಶ್ರೇಷ್ಠ ತಾಯಿ, ಶ್ರೇಷ್ಠ ಮಗು, ಶ್ರೇಷ್ಠ ಸಮಾಜ. ಇದೊಂದಕ್ಕೆ ಮೇನ್ ಅರ್ಥ ಏನು ಗೊತ್ತಾ, ನಾವು ಒಂದು ದುಡ್ಡು ಮಾಡ್ಬೇಕು, ಆಸ್ತಿ ಮಾಡ್ಬೇಕು ಅಂತ ಆಸ್ತಿಯಿಂದ ಹೋಗ್ತೀವಿ. ಮಗುವಿಗೆ ಆಸ್ತಿ ಮಾಡ್ಬೇಡಿ, ಮಗುವನ್ನ ಆಸ್ತಿಯನ್ನಾಗ್ ಮಾಡಿ. ತುಂಬಾ ಅರ್ಥ ಇದೆ. ನಾವು ಗುರುಗಳು ಹೇಳಿದಾಗ ಫಸ್ಟ್ ನಮ್ಗೆ ದೊಡ್ಡವರೆಲ್ಲ ಅವಾಗ ಹೇಳಿದ್ರು, ಅಯ್ಯೋ ಹಂಗಂತಾರೆ ದೊಡ್ಡವ್ರಿಗೇನು ಅಂತ. ಬಟ್ ನಾನು ರಾಜಮಾತೆ ಪ್ರೋಗ್ರಾಮ್ ಅಲ್ಲಿ ಸೇರಿದ್ಮೇಲೆ ಅದಕ್ಕೂ ಭಾರಿ ಅರ್ಥ ಕಂಡ್ಕೊಂಡೆ ನಾನು. ಹೌದು, ನಾವು ಆಸ್ತಿ ಮಾಡೋದ, ಈಗ ಅಷ್ಟು ಆಸ್ತಿ ಮಾಡಿ ಮಗುನೇ ಕರೆಕ್ಟ್ ಆಗಿಲ್ಲ ಅಂದ್ರೆ ಏನ್ ಬಂತು ಪ್ರಯೋಜನ ಇಲ್ಲ. ಮಗುವನ್ನ ಆಸ್ತಿಯನ್ನಾಗ್ ಮಾಡಿ. ಈಗ ಪ್ರತಿಯೊಂದು ಅಷ್ಟೇ, ಇವಾಗ ನನ್ನ ಮೊದಲನೇ ಮಗುಗೂ ಈಗ ಮಗುಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ಎಷ್ಟು ನನ್ಗೆ ರೆಸ್ಪಾನ್ಸ್ ಆಗ್ಲಿ, ಹೊಟ್ಟೆಲೂ ಅಷ್ಟೇ. ಈಗ ನಮ್ಗೆಲ್ಲ ಸ್ಕ್ಯಾನಿಂಗು ಮ್ಯಾನ್ಯುಯಲ್ ಇತ್ತು ಇಲ್ಲಿ, ಹಾರ್ಟ್ ಬೀಟ್ಸ್ ಎಲ್ಲ ಅದ್ರಲ್ಲಿ ಗೊತ್ತಾಗ್ತಿರ್ಲಿಲ್ಲ. ಮ್ಯಾನ್ಯುಯಲ್ ನಮ್ಗೆ ಹ್ಯಾಂಡ್ ಸ್ಪ್ರಿಂಗ್ ಮಾಡ್ತಾ ಇರ್ಬೇಕು. ಸೊ ನಮ್ಗೆ ನಮ್ಗೆ ಹೇಳಿ ಕೌಂಟಿಂಗ್ಸ್ ಇಷ್ಟು ನಿಮಿಷಕ್ಕೆ ಇಷ್ಟ ಆಗಿರ್ಬೇಕು, ಕೌಂಟಿಂಗ್ಸ್ ಮಾಡಿ ಅಂತಿದ್ರು. ಸೊ ನನ್ ಪಾಪುಗೆ ಹೇಳ್ತಿದ್ದೆ, ಅಂದ್ರೆ ಯಾವಾಗ್ಲೂ ಮೂಮೆಂಟ್ಸ್ ಅಲ್ಲಿ ಇರಲ್ಲ ಮಕ್ಳು. ಆಮೇಲೆ ಕೆಲವು ಸಲ ಮಕ್ಳು ಮಲಗಿರ್ತಾರೆ ಹಾಗೆ ಅಂತಾರೆ. ನಾನು ಜೋರಾಗೆ ಮಾತಾಡ್ಕೊಂತಿದ್ದೆ ಹೊಟ್ಟೆ ಮೇಲೆ ಕೈ ಇಟ್ಟು. ಈಗ ಮಕ್ಕಳನ್ನ ಏನಾದ್ರು ಮಾತಾಡ್ಸ್ಬೇಕಂದ್ರೆ ತಟ್ಟಿ ಮಾತಾಡ್ಸಲ್ಲ ನಾನು. ಅವಾಗ ಏನಾದ್ರು ರೆಸ್ಪಾನ್ಸ್ ಬೇಕು ಅಂದ್ರೆ ನಾನ್ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಮುದ್ದಾಗ್ ಮಾತಾಡ್ತಿದ್ದೆ. ಚಿನ್ನಿ ಹಿಂಗ್ ಮಾತಾಡು, ಹಿಂಗೆ ನನಗೆ ಡಾಕ್ಟರ್ ಶಾಪ್ ಬಂದಿದೀನಿ, ನನ್ಗಿವಾಗ ನೀನ್ ಒಂದು ಮೂಮೆಂಟ್ಸ್ ಕೌಂಟಿಂಗ್ ಬೇಕು, ನಾನ್ ಹೇಳ್ಬೇಕು ಮ್ಯಾನ್ಯುಯಲ್ ಇರೋದಿದು, ಅದು ಗೊತ್ತಾಗಲ್ಲ ಅಂತ. ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಿತ್ತು ಅಂದ್ರೆ ಅಷ್ಟೆಲ್ಲ ನಿಜವಾಗ್ಲೂ ಅಷ್ಟು ಖುಷಿ ಆಗತ್ತೆ. ನಿಜಾನ ಇವೆಲ್ಲ. ಒಂದೇನು ಅಲ್ಲ, ಸ್ಮಾಲ್ ಎಕ್ಸಾಂಪಲ್. ಹುಟ್ಟಿದ್ಮೇಲೆ ಪಾಪುಗೆ ನಮ್ಮ ಮನೇಲಿ ಇಮಿಡಿಯೇಟ್ ಒಂದು ಫಂಕ್ಷನ್ ಬಂತು. 2 months ಇನ್ನ ಬೇಬಿಗೆ ಬಿಟ್ಟು ಹೋಗ್ಬೇಕು. ಕೆಲವು ಎಲ್ಲ ಮನೆ ಫಂಕ್ಷನ್ ಅಂದ್ರೆ ಹೋಗ್ಲೇಬೇಕು, ಮಾಡ್ತಿದ್ವಿ. ಅವಾಗ ಏನು ಇಲ್ಲ, ಫೀಡ್ ಮಾಡ್ಬೇಕಾದಾಗ ಚಿನ್ನೆ ನಾನು ಈ ತರ ಹೋಗ್ಬೇಕು, ನಾನು ಈಗ ಫೀಡ್ ಮಾಡಿ ಹೋಗ್ತಿದ್ದೀನಿ, 2-3 hours ಆರಾಮಾಗಿ ನೀನು ಬಚ್ಚೋಬೇಕು, ಇದೊಳ್ಬಾರ್ದು, ಅಮ್ಮಮ್ಮ ಒಬ್ರೇ ಇರ್ತಾರೆ, ಕಷ್ಟ ಕೊಡ್ಬಾರ್ದು ಚಿನ್ನ, ನೀನ್ ಹತ್ರ ಅಮ್ಮಮ್ಮಗ್ ದಿಕ್ಕು ಹಚ್ಚಲ್ಲ. ಅವೆಲ್ಲ ಒಂಥರ ಪಾಪುಗೆ ಹೆಂಗ್ ಹೇಳ್ಬೇಕು ಹೇಳೋಗ್ತಿದ್ದೆ. ನಾನ್ ಬಂದು ನನ್ನ ಮಾತು ಕೇಳದ್ಮೇಲೆ ಅಮ್ಮ
ಈಗ್ಲೂ ನಂಬಲ್ಲ ಅಮ್ಮ ಅಂತ ಎಷ್ಟು ಚೆನ್ನಾಗ್ ಅನ್ನತ್ತೆ ಅಂತ. 2 months ಇಂದಾನೆ ಅಮ್ಮ ಅಂತ ಅಷ್ಟು ಮುದ್ದಾಗ ಅಂತ ಇತ್ತು. ಆ ತರ ಒಂದು ಎಷ್ಟು ಇದಾಗತ್ತೆ ಅಂದ್ರೆ ಫಂಕ್ಷನ್ಸ್ ಹೋದಾಗ್ಲೂ ಅಷ್ಟೇ, ಎಲ್ಲಾದ್ರೂ ಹೋದ್ರೆ ನಾನ್ ಹೇಳ್ತಿದ್ದೆ ಚಿನ್ನ ಆರಾಮಾಗಿ ಕೊಚ್ಕೊಬೇಕು, ಅಲ್ಲೆಲ್ಲಾ ಫಂಕ್ಷನ್ ಅಲ್ಲಿ ಎತ್ಕೊಂತಾರೆ ಮಾಡ್ತಾರೆ, ಕಿರಿಕಿರಿ ಮಾಡ್ಕೊಂಬೇಡ, ಆರಾಮಾಗಿ ಕೊಚ್ಚೋ, ನಿಂಗೆ ಅವಾಗ ಎತ್ಕೊಳೋದ್ ಗೊತ್ತಾಗಲ್ಲ ಅಂದ್ರೆ ಸೊ ಅದ್ ಹಾಗೆ ರೆಸ್ಪಾನ್ಸ್ ಮಾಡೋದು. ಫಂಕ್ಷನ್ ಇಂದ ಮನೆಗ್ ಬಂದ್ಮೇಲೆ ಇಲ್ಲ ಹೊಟ್ಟೆ ಹಸ್ವಾದಾಗ ಎದ್ದೊಳ್ತಿತ್ತು ಅನ್ನೋದ್ ಬಿಟ್ರೆ ಅಷ್ಟು ಆರಾಮಾಗಿ ಇದ್ ಮಾಡ್ತಿದ್ವಿ. ಮೇನ್ ಆಗಿ ನನ್ ಫಸ್ಟ್ ಬೇಬಿಲಿ ಫೀಡಿಂಗ್ ಇರ್ಲಿಲ್ಲ. ಪಾಪುಗೆ ನಾನು ಆಕ್ಚುಲಿ 1 week ನಾನು ಫೀಡ್ ಮಾಡಿಸಿದ್ದು. ಅದನ್ನೆಲ್ಲ ನನ್ನ ಫಸ್ಟ್ ಪ್ರೆಗ್ನೆನ್ಸಿಲಿ ಏನೇನಾಗಿತ್ತು ನಾನು ಅದನ್ನೆಲ್ಲ ಪಾಪುಗೆ ನಾನ್ ನೋಡೋ ಅಕ್ಕಂದ್ರಲ್ಲಿ ಹಿಂಗೆಲ್ಲಾ ಆಯ್ತು, ನಿಂದ್ರಲ್ಲಿ ಪ್ರತಿಯೊಂದು ನೀನು ಆರಾಮಾಗಿ ಬೆಳ್ಕೊಂಡ್ ಬರ್ಬೇಕು, ಪ್ರತಿಯೊಂದು ನಿನಗೆ ಚೆನ್ನಾಗಿದಾಗ್ಬೇಕು. ನನ್ಗೆ ಎಷ್ಟು ನೀಟಾಗಿ ಫೀಡಿಂಗ್ ಇದೆ ಅಂದ್ರೆ ಈ ಸಲ ನನಗೆ ಆಶ್ಚರ್ಯ. ಅದೇ ರೀತಿ ಟ್ಯಾಬ್ಲೆಟ್ಸ್ ಆಗ್ಲಿ ಪೌಡರ್ಸ್ ಆಗ್ಲಿ ಬೆಲ್ಲ ಏನೂ ಇಲ್ಲ, ಅಷ್ಟು ನೀಟಾಗಿ ನಂಗೆ ಫೀಡಿಂಗ್ ಆಗ್ತಾ ಇದೆ ಪಾಪುಗೆ. ಆಮೇಲೆ ಈಗ ಸ್ವಲ್ಪ ನಂಗೆ ಸ್ಟ್ರೆಸ್ ಆದ್ರೆ ಫೀಡಿಂಗ್ ಸ್ವಲ್ಪ ಕಮ್ಮಿ ಆಗುತ್ತೆ. ಈಗ ಅದು ಇದು ಫಂಕ್ಷನ್ ಅದು ಇದು ಅಂತ ಸ್ವಲ್ಪ ಸ್ಟ್ರೆಸ್ ಆದಾಗ ಮೇಲ್ ಹಾಲು ಕುಡ್ಸೋಣ ಅಂತ ಅಂದ್ರು ನಾನು ಹೇಳ್ತಿದ್ದೆ ನನ್ನ ಹಾಲೇ ಕುಡಿದ್ ನೀವ್ ಬೆಳಿಬೇಕು ಆ ತರ ಎಲ್ಲ ಟೀಚ್. ಪಾಪು ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತೀವಿ ಅಂದ್ರೆ ಬೇರೆ ಇದಾಗಲ್ಲ. ಅವಾಗ ಒಂದ್ಸಲ ಏನಂದ್ರೆ ಚಿನ್ನ ಈ ತರ ನೋಡೋ ಹಿಂಗ್ ಹೋಗ್ತಿದೀನಿ ನಾನು ಇಷ್ಟ ಅವರ್ಸಲ್ಲ ಮೇನ್ ಹಾಲು ಒಂಚೂರು ಒಂದಿಷ್ಟು ಅಮ್ಮಮ್ಮ ಹಾಕ್ತಾರೆ, ಅದನ್ನ ಕುಡಿ, ನೀನ್ ಆರಾಮಾಗಿ ಜಿಜಿ ಮಾಡು, ನಾನ್ ಅಷ್ಟ್ರಲ್ಲಿ ಬರ್ತೀನಿ. ಅದಕ್ಕೂ ಎಷ್ಟು ಚೆನ್ನಾಗಿ ಇದ್ ಮಾಡ್ತು ಪಾಪು, ಅಡ್ಜಸ್ಟ್ ಆಯ್ತು. ನಾವು ಪ್ರತಿಯೊಂದು ಪಾಪುಗ್ ನಾವು ನಿಜವಾಗ್ಲು ನೀವೀಗ್ಲಿದ್ದಾನೆ ಅಷ್ಟೇ 3 ತಿಂಗಳು ಇನ್ನ ಪಾಪು ಗೊತ್ತಾಗಲ್ಲ, 4 months ಕಿಕ್ಕಿಂಗ್ ಇದ್ರೇನೆ ಪಾಪು ಗೊತ್ತಾಗ್ತಿದೆ ಅಂತ ಯೋಚನೆ ಮಾಡಕ್ ಹೋಗ್ಬೇಡಿ. ಪ್ರತಿಯೊಂದು ಕೇಳ್ತಾ ಇರತ್ತೆ, ಅದ್ ಅರ್ಥ ಮಾಡ್ಕೊಂತಿರತ್ತೆ, ಕೆಲವೊಂದಕ್ ರೆಸ್ಪಾನ್ಸ್ ಮಾಡುತ್ತೆ, ಕೆಲವೊಂದಕ್ ರೆಸ್ಪಾನ್ಸ್ ಮಾಡಲ್ಲ. ಆದ್ರೆ ಪ್ರತಿಯೊಂದು ನೀವು ನೀಡಿದ ಒಂದು ವಿದ್ಯೆ ಆಗ್ಲಿ ಜ್ಞಾನ ಆಗ್ಲಿ ಪ್ರತಿಯೊಂದು ಪಾಪುಗೆ ಫೀಡ್ ಆಗ್ತಾ ಇರತ್ತೆ. ಅಯ್ಯೋ ಪಾಪು ಗೊತ್ತಾಗ್ತಿಲ್ಲ ಆತರ ಏನು ಅನ್ಕೊಂಬೇಡಿ, ಅದು ಅದ್ರ ಪಾಡ್ಗೆ ಅದು ಫೀಡ್ ಆಗ್ತಾ ಇರತ್ತೆ. ಇವಾಗ ನಾವು ಅಷ್ಟೇ ಎಲ್ಲಾದ್ರೂ ಹೋದ್ರೆ ಪಾಪು ಚಿನ್ನಿ ಸೈಲೆಂಟ್ ಆಗಿರ್ಬೇಕು, ಅಲ್ಲಿ ಗಲಾಟೆ ಮಾಡ್ಬಾರ್ದು. ಈಗ ಏನು ಇಲ್ಲ, ನಿನ್ನೆ ವ್ಯಾಕ್ಸಿನೇಷನ್ ಕರ್ಕೊಂಡ್ ಹೋಗಿದ್ದೆ, ಎಷ್ಟು ಸೈಲೆಂಟ್ ಆಗಿದ್ರೆ ನಾನು 1 hour ಆಕ್ಚುಲಿ ನಾನು ವೇಟ್ ಮಾಡಿದ್ದು ಫೀಡಿಂಗ್ ಆಗ್ಲಿ ಏನಕ್ಕೂ ಅಳ್ಳಿಲ್ಲ. ಅದೇ ನನ್ ಪಕ್ಕ ಒಂದು 3 years ಬೇಬಿ ಇತ್ತು, ಎಷ್ಟು ಅವ್ರ ಅಮ್ಮನ್ ಹೊಡಿಯೋದು ಮಾಡೋದು ಒಂಥರ ಕಿರಿಕಿರಿ, ಅವ್ರ ಅಮ್ಮನ್ ಕೂರಾಕ್ ಬಿಡ್ತಿರ್ಲಿಲ್ಲ. ನಾವ್ ಇವೆಲ್ಲ ನೋಡಿದಾಗ ನೋಡಿ ನಮ್ ಇಷ್ಟು ಚಿಕ್ಕ ಮಗುವಿಂದಾನೇ ನಾವು ಎಷ್ಟು ಸೈಲೆಂಟ್ ಆಗ್ಬಿಟ್ಟಿದೆ. ನಮ್ಮ ಒಂದು ಕೊಟ್ಟಿರೋ ಜ್ಞಾನ ನಿಜವಾಗ್ಲೂ ರಾಜಮಾತೆಗೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಕೊಬೇಕು, ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದೆ. ಇನ್ನ ಪ್ರತಿಯೊಬ್ರು ನಿಮಗೆ ಅಂತಲ್ಲ, ನಿಮ್ಮ ಗೊತ್ತಿರೋರ್ ಪ್ರೆಗ್ನೆನ್ಸಿ ಯಾರಿದ್ರು ರಾಜಮಾತೆ ಟೀಮ್ ಸೇರ್ಸಿ, ಯಾಕೆಂದ್ರೆ ಶ್ರೇಷ್ಠ ಮಕ್ಕಳು ಸಮಾಜಕ್ಕೆ ತುಂಬಾನೇ ಬೇಕಾಗಿದ್ದಾರೆ. ನಿಜಾಗ್ಲೂ ಎಷ್ಟು ರಾಜಮಾತೆಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಿಜ ಸಾಲಲ್ಲ ಅನ್ಸುತ್ತೆ. ಆದ್ರೆ ಆಮೇಲೆ ಹೋಮ್ವರ್ಕ್ಸ್ ಅಷ್ಟೇ ನಿಮಗ್ ಕೊಟ್ಟಾಗ ತುಂಬಾ ಖುಷಿಯಾಗಿ ಮಾಡಿ, ಆ ಮಗು ಅಷ್ಟು ಖುಷಿಯಾಗಿ ತಗೊಳುತ್ತೆ. ನೆಕ್ಸ್ಟ್ ನೀವು ಓದಿಸ್ಬೇಕಾದಾಗ ಕೂರಿಸಿ ಅಯ್ಯೋ ಕಿರಿಪಿರಿ ಮಾಡುತ್ತೆ, ಅಯ್ಯೋ ಓದಲ್ಲ ನಮ್ಮ ಮಕ್ಕಳು ಬರೆಯಲ್ಲ, ಅವೆಲ್ಲ ನಿಜ ಏನು ಕಂಪ್ಲೇಂಟ್ಸ್ ಇರಲ್ಲ. ಈಗ್ಲೇ ನನ್ ಮಗಳಿಗೆ ಎಕ್ಸಾಮ್ ಇದ್ದು ಓದಿಸ್ತಿದ್ರೆ ಎಷ್ಟ್ ಚೆನ್ನಾಗಿ ಹಿಂಗೆ ಅನ್ನತ್ತೆ ನನ್ ಮಗು, ಈಗ್ಲೂ ಹಿಂಗ್ ಅನ್ನತ್ತೆ. ನಾವ್ ಮಾತಾಡ್ತಿದ್ರೆ ನಾವೇನಾದ್ರು ಹೇಳ್ಕೊಡ್ತಿದ್ದೆ, ನಾನು ಮಗಳಿಗೆ ಹೇಳ್ಕೊಡ್ತಿದ್ರೆ ಲಿಪ್ ಮೂವ್ಮೆಂಟ್ ಮಾಡುದು, ಅದು ನಾನು ಓದ್ಬೇಕು ನಾನು ಹೇಳ್ಬೇಕು ಆತರ ಎಲ್ಲ ಟ್ರೈ ಮಾಡೋದು ಎಷ್ಟು ಚೆನ್ನಾಗಿ ಇದಾಗ ನೋಡ್ತಾ ಇದ್ದಾಗ ಅಮ್ಮ ಅದನ್ನೇ ಅಂತಾರೆ ಎಷ್ಟು ಖುಷಿ ಆಗತ್ತೆ ಇವೆಲ್ಲ ನೋಡ್ತಾ ಇದ್ರೆ. ನಿಜಾಗ್ಲು ನೀನು ಅಷ್ಟು ಕುತ್ಕೊಂಡು ಕ್ಲಾಸಸ್ ಅಟೆಂಡ್ ಮಾಡ್ತಿರ್ಬೇಕಾದಾಗ ನಂಗೆ ಅದರ ವ್ಯಾಲ್ಯೂಸ್ ಗೊತ್ತಾಗ್ಲಿಲ್ಲ. ಈಗ ನಿನ್ನ ಮಗ ಮಾಡೋ ಪ್ರತಿ ಒಂದುವೆ ನೋಡ್ತಿದ್ರೆ ನಿಜವಾಗ್ಲೂವೆ ನನ್ ಕಡೆಯಿಂದ ಥ್ಯಾಂಕ್ಸ್ ಹೇಳು ರಾಜಮಾತಾ ಪ್ರೋಗ್ರಾಮ್ಗೆ ಅಂತ ಅಮ್ಮ ಸಹ ಅಂತಾರೆ. ಆತರ ಒಂದು ತುಂಬಾ ನಿಜವಾಗ್ಲೂ ಹೇಳ ಹಾಗಿಲ್ಲ, ಅಷ್ಟು ಚೆನ್ನಾಗಿ ಇದ್ ಮಾಡ್ತಾನೆ. ಆಮೇಲೆ ನನ್ ಮಗಳು ಪಾಪುಲಿದ್ದಾಗ ಯಾರನ್ನೂ ಅಷ್ಟು ಬೇಗ ಅಕ್ಸೆಪ್ಟ್ ಮಾಡ್ಕೊಂತಿರ್ಲಿಲ್ಲ, ಇವನ್ ಅವರ ಫಾದರ್ನು ಅಷ್ಟೇ. ಬಟ್ ನನ್ ಈ ಪಾಪುಲಿ ನಾನ್ ಪ್ರತಿಯೊಬ್ಬರ ಹತ್ರನು ಡಾಕ್ಟರ್ ಮೇನ್ ಆಗಿ ಏನು ಅಂದ್ರೆ ಫಾದರ್ಸ್ ಹತ್ರ, ಪೇರೆಂಟ್ಸ್ ಹತ್ರ, ಅತ್ತೆ ಮಾವ ಆಗ್ಲಿ ಅಪ್ಪ ಅಮ್ಮ ಆಗ್ಲಿ ಎಲ್ಲರ ಹತ್ರ ಡಾಕ್ಟರ್ ಬೇಬಿ ಮಾಡ್ಸಿ, ಮಗು ಹುಟ್ಟಿದಾಗ ಅವ್ರನ್ನ ಎಷ್ಟು ಚೆನ್ನಾಗಿ ಐಡೆಂಟಿಫೈ ಮಾಡುತ್ತೆ ಅನ್ನೋದು ನನ್ನ 2ನೇ ಮಗು ನಾನ್ ಕಂಡ್ಕೊಂಡೆ. ನನ್ನ ಮಗಳು ಅವ್ರ ಅಪ್ಪನ ಅಡ್ಜಸ್ಟ್ ಮಾಡ್ಕೊಂಡಕ್ಕೆ 2 ದಿನ 3 ದಿನ ತಗೊಂತಾ ಇದ್ಲು, ಬೇಗ ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ಆದ್ರೆ ನನ್ನ ಮಗ ಇವಾಗ ಹಾಗಲ್ಲ, ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತಾನೆ, ಎಷ್ಟು ಚೆನ್ನಾಗಿ ವಾಯ್ಸ್ ರೆಕಗ್ನೈಸ್ ಮಾಡ್ತಾನೆ, ಎತ್ಕೊಬೇಕು ಅನ್ನೋ ಆಸೆ, ಎಷ್ಟು ಚೆನ್ನಾಗಿ ಕೈ ಕೊಡ್ತಾನೆ ಎತ್ಕೋಪ್ಪ ಆತರ ಎಲ್ಲ ಕೇಳೋದು ಎಲ್ಲಾ ಮಾಡ್ತಾನೆ.
ಅದಕ್ಕೆ ಹೇಳೋದು ಟಾಕ್ ಟು ಬೇಬಿ ಚೆನ್ನಾಗ್ ಮಾಡಿ. ಆಮೇಲೆ ವ್ರತಗಳು ಅಷ್ಟೇ, ದಯಮಾಡಿ ರಾಜಮಾತೆ ಪ್ರೋಗ್ರಾಮ್ ಅಲ್ಲಿ ಏನೇನ್ ನಿಮ್ಗೆ ಹೇಳ್ತಾರೋ, ಒಂದು ಏನು ಹೋಮ್ ವರ್ಕ್ಸ್ ಆಗ್ಲಿ, ಓದೋದನ್ನಾಗ್ಲಿ, ದೇವ್ರ ನಾಮಗಳು ಕೇಳೋದಾಗ್ಲಿ, ವ್ರತಗಳಾಗ್ಲಿ, ದಯಮಾಡಿ ನನ್ ಕಡೆಯಿಂದ ರಿಕ್ವೆಸ್ಟ್ ಪ್ರತಿ ಒಂದು ಮಾಡಿ. ನಿಮ್ಗೆ ಈ ಕ್ಷಣ ಏನೋ ಅನ್ನಿಸ್ಬೋದು, ಅಯ್ಯೋ ಪರವಾಗಿಲ್ಲ ಬಿಡು ಅಂತ. ಅದ್ರ ಮುಂದೆ ತುಂಬಾ ಎಫೆಕ್ಟ್ಸ್ ಇದೆ. ತುಂಬಾ ಚೆನ್ನಾಗಿ ಮಕ್ಕಳು ಆದಾಗ ನಮಗ್ ನಿಜವಾಗ್ಲೂ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು ಅನ್ನೋ ಖುಷಿ ಬರುತ್ತೆ. ಯಾಕೆಂದ್ರೆ ಅದನ್ನೆಲ್ಲ ನಾವು ಕಂಡ್ಕೊಂಡು ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ, ಅಷ್ಟು ಚೆನ್ನಾಗಿದೆ. ಯಾಕೆಂದ್ರೆ ಹೋಮ್ ವರ್ಕ್ಸ್ ಮಾಡಿದಾಗ ಪ್ರತಿಯೊಂದು ನೀವ್ ಏನೇ ಮಾಡಿ ಪಾಪುಗೆ ಹೇಳಿ, ಟೀಚ್ ಮಾಡ್ಕೊಂಡ್ ಮಾತಾಡಿ. ಪ್ರತಿಯೊಂದು ಅಷ್ಟೇ, ನೀವೇನಾದ್ರೂ ಮಾಡ್ತಿದ್ದೀರಾ ನೋಡಿ, ಈ ತರ ನೋಡಿ, ದೇವಸ್ಥಾನಕ್ ಹೋಗಿದಾರ ನೋಡಿ, ರಚಿನಿ ನಾನ್ ದೇವಸ್ಥಾನಕ್ ಬಂದಿದ್ದೀನಿ, ಈ ತರ ಜೇಜಿ ಇದೆ, ಈ ತರ ಪ್ರತಿಯೊಂದು ಹೇಳ್ತಾರೆ. ಪ್ರತಿಯೊಂದಕ್ಕೂ ರೆಸ್ಪಾನ್ಸ್ ಮಾಡ್ತಾ ಬರ್ತಾನೆ ಮಗು. ಆತರ ಒಂದು ಪ್ರತಿಯೊಂದು ಇದಿದೆ. ನನ್ಗೆ ಖುಷಿಗೆ ಏನ್ ಹೇಳ್ಕೊಬೇಕು ಅನ್ನೋದು ಗೊತ್ತಾಗಲ್ಲ. ಯಾಕೆಂದ್ರೆ ನನ್ನ ಮೊದಲನೇ ಮಗು, ಎರಡನೇ ಮಗುಗೂ ಡಿಫ್ರೆನ್ಸಿಯೇಷನ್ ಅಷ್ಟು ತುಂಬಾ ವೇರಿಯೇಷನ್ಸ್ ಇದೆ. ಹಂಗಾಗಿ ಅಷ್ಟು ಖುಷಿ ಏನ್ ಹೇಳ್ಬೇಕು ಅನ್ನೋದು ನನಗೆ ನಿಜವಾಗ್ಲೂ ಅಷ್ಟು ಗೊತ್ತಾಗ್ತಾ ಇಲ್ಲ. ಬಟ್ ಈ ಮಟ್ಟಿಗೆ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ನಿಮ್ಗಾಗ ಎಕ್ಸ್ಪೀರಿಯನ್ಸ್ ನೀವ್ ಮಾಡೋ ಒಂದು ರಾಜಮಾತೆ ಪ್ರೋಗ್ರಾಮ್ ಇಂದ ಅವ್ರು ಏನೇನ್ ಹೇಳ್ತಾರೋ ಮಾಡೋದ್ರ ಮೇಲೆ ಡಿಪೆಂಡ್ ಇದೆ ನಿಜವಾಗ್ಲೂ. ಆಮೇಲೆ ನಿಮ್ಗೆ ಅನ್ಸುತ್ತೆ, ಓ ನನ್ನ ಎಕ್ಸ್ಪೀರಿಯನ್ಸ್ ಹಿಂಗ್ ನಾನ್ ಶೇರ್ ಮಾಡ್ಬೇಕು ಅನ್ನೋದೊಂದು ನಿಮ್ಗೆ ನಿಜವಾಗ್ಲೂ ಅನ್ಸುತ್ತೆ. ಬೇಕಾದ್ರೆ ಟ್ರೈ ಮಾಡಿ. ಇನ್ನು ತುಂಬಾ ಏನಾದ್ರು ತುಂಬಾ ಕ್ಷಣಗಳಿದೆ. ಬಟ್ ಆ ಖುಷಿಗೆ, ಆ ಇದಕ್ಕೆ ಕೆಲವೊಂದು ಬೇಗ ಬರಲ್ಲ. ಬರಲ್ಲ, ಅದೇ ಮಾತು ಹೊರಡಲ್ಲ. ನಿಜವಾಗ್ಲೂ ಹೊರಡಲ್ಲ. ಅಷ್ಟು ಒಂಥರ ಸ್ವೀಟ್ ಮೆಮೊರೀಸ್ ಇದೆ ಅಕ್ಕ. ನನ್ ಮೊದಲನೇದಕ್ಕೂ ಎರಡನೇದಕ್ಕೂ ನಾನ್ ಹೇಳ್ತೀನಲ್ಲ, ಮಾತ್ಗೂ ರಾಜಮಾತೆ ಪ್ರೋಗ್ರಾಮ್ ನ ತುಂಬಾ ಚಿರಋಣಿ ಆಗಿರ್ತೀವಿ, ತುಂಬಾನೇ. ಯಾಕೆಂದ್ರೆ ನಮ್ಮ ಮಗು ಒಂದು ಶ್ರೇಷ್ಠ ಸಮಾಜ ಕಟ್ಟೋದಕ್ಕೋಸ್ಕರ ಟೀಮ್ ಎಷ್ಟು ಹೆಲ್ಪ್ ಮಾಡ್ತಿದೆ ನಮ್ಗೆ, ಶ್ರೇಷ್ಠ ಮಗುವಿಗಾಗಿ. ನಮ್ ಮಗುನು ಅಷ್ಟೇ ನೈಟು ಹೀಗೆ ಇವಾಗ ನಳಿನಾಕ ಹೇಳ್ದಂಗೆ ನಿಜವಾಗ್ಲೂ ದೊಡ್ಡೋರ್ ಮಲಗ್ದಂಗ್ ಮಲ್ಕೊಂತಾನೆ ಗೊತ್ತಾ. ಬೇರೆ ಈಗ ನನ್ ಇಬ್ರು ಫ್ರೆಂಡ್ಸ್ಗೂ ಹೀಗೆ ಮಕ್ಳಾಗಿದೆ. ಬಟ್ ಅವ್ರಿಗೆ ನಾನ್ ಗೈಡ್ ಮಾಡ್ತೇನೆ. ಯಾಕಂದ್ರೆ ನಾನು 3 months ಅಲ್ಲೇ ಜಾಯ್ನ್ ಆಗಿದ್ದು. ನಾನು ಪ್ರತಿಯೊಂದು ರಾಜಮಾತೆ ಪ್ರೋಗ್ರಾಮ್ ಎಲ್ಲ ಗೈಡ್ ಮಾಡ್ದೆ. ಸೊ ಈ ನೆಗ್ಲಿಜೆನ್ಸಿ ಅವ್ರು ಮಾಡಿರೋದು, ಸೊ ನನಗೆ ಎಷ್ಟು ಹೇಳ್ತಾರೆ ಗೊತ್ತಾ ಫೋನಲ್ಲಿ, ನೋಡು ನೀನ್ ಅವಾಗ ಹೇಳ್ದೆ, ನಾನು ಆಕ್ಚುಲಿ ನಾನ್ ಮಾಡ್ಲಿಲ್ಲ, ಈಗ ಎಷ್ಟು ಬೇಜಾರಾಗತ್ತೆ. ಹೇಗ್ ಮಲ್ಕೊಂತಾನ ಏನು. ಆರಾಮಾಗಿ ವ್ಯಾಕ್ಸಿನೇಷನ್ ಮಾಡ್ಸಿದ ದಿನ ಸ್ವಲ್ಪ ಪೇನ್ಗೆ ಮಕ್ಳಿಗೆ ಅವಾಯ್ಡ್ ಮಾಡಕ್ ಆಗಲ್ಲ, ಅದು ನಮ್ಗೆ ತಡಿಯಕ್ ಆಗಲ್ಲ. ಅದೊಂದ್ ದಿನ ಇರುತ್ತೆ, ನಾದ್ ಬಿಟ್ರೆ ಆರಾಮಾಗಿ ಮಲ್ಕೊಂತಾನೆ. ಎಷ್ಟು ಇದಾಗಿ ಎದ್ದ ತಕ್ಷಣ ಇಷ್ಟು ಹಸನ್ಮುಖಿಯಾಗಿ, ಎಷ್ಟು ನಗ್ತಾ ಎದ್ದೊಳ್ತಾನೆ. ನೀವ್ ಮಧ್ಯರಾತ್ರಿ ಆದ್ರೂ ಮಗು ಎಪ್ಸಿದ ತಕ್ಷಣ ಅವ್ರಿಗೆ ನಿದ್ದೆ ಕಣ್ಣಲ್ಲಿ ಎಪ್ಸಿದ್ರೆ ಒಂಥರ ಕಿರಿಪಿರಿ ಮಾಡ್ತೀವಿ. ನನ್ ಮಗ ಈಗ್ಲೂ ಹಂಗ್ ಮಾಡಿದ್ರೆ ಎಷ್ಟೇ ಸಲ ಎಪ್ಸಿ ಎಷ್ಟು ಹಸನ್ಮುಖಿಯಾಗಿ ನಕ್ಕೊಂಡು ಎದ್ದೊಳ್ತಾನೆ ಗೊತ್ತಾ. ನೋಡೋದ್ ಭಾರಿ ಖುಷಿ ಆಗುತ್ತೆ. ಆಮೇಲೆ ಇಂಟ್ರಾಕ್ಟಿಂಗ್ ನನ್ ಮಗಳ ಜೊತೆ, ನಮ್ಮ ಮನೆಯವ್ರ ಜೊತೆ, ಅದಕ್ಕೆ ಹೇಳೋದು ಫಾದರ್ಸ್ ಜೊತೆ ತುಂಬಾ ಟಾಕ್ ಟು ಬೇಬಿ ನೀವ್ ಹೇಗ್ ಮಾಡ್ತಿರೋ ಹಾಗೆ ಮಾತಾಡ್ಸಿ. ಮಾರ್ನಿಂಗು ಗುಡ್ ಮಾರ್ನಿಂಗ್ ಹೇಳ್ಸೋದು, ಅವ್ರ ಕೈಲಿ ಗುಡ್ ನೈಟ್ ಹೇಳ್ಸೋದು, ತಿಂಡಿ ಅನ್ನೋದು, ಆತರ ಎಲ್ಲ ಮಾತಾಡ್ಸಿ. ಫಾದರ್ಸ್ ಜೊತೆ ನಮ್ ಜೊತೆ ಎಷ್ಟು ಕನೆಕ್ಟಿಂಗ್ ಬಾಂಡಿಂಗ್ ಬೆಳೆಯುತ್ತೋ ಹಾಗೆ ಫಾದರ್ಸ್ ಜೊತೆನು. ನೀವ್ ಕೆಲವು ಮಕ್ಕಳನ್ನ ನೋಡಿ ಬೆಳೀತಾ ಬಾಂಡಿಂಗ್ ಬರುತ್ತೆ ಹೊರತು ಹುಟ್ಟದಾಗ ಬಾಂಡಿಂಗ್ ಇರಲ್ಲ ಮಕ್ಕಳಿಗೆ. ತಾಯಿ ಜೊತೆ ಇರುತ್ತೆ, ತಂದೆ ಜೊತೆ ಅಷ್ಟಿರಲ್ಲ. ಅದಕ್ಕೆ ಈಗ್ಲಿಂದಾನೇ ತಂದೆ ಜೊತೆ ಮಾತಾಡ್ಸಿ. ಬಾಂಡಿಂಗ್ ಈಗ್ಲಿಂದಾನೇ ತಾಯಿಗೆ ಜೊತೆ ಎಷ್ಟಿರುತ್ತೋ ತಂದೆ ಜೊತೆ ಅಷ್ಟು ಬಾಂಡಿಂಗ್ ಅಲ್ಲಿ ಬೆಳಿತಾರೆ. ಯಾಕೆಂದ್ರೆ ಈಗ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀನಿ. ಇದು ಫಸ್ಟ್ ಇರ್ಲಿಲ್ಲ, ಅದು ಮೊದಲನೇ ಮಗುಗೆ. ಈಗ ಅಷ್ಟು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೆ, ಎಷ್ಟು ಖುಷಿ ಆಗುತ್ತೆ. ನಮ್ ತಾಯಿ ಜೊತೆ ಮಾತಾಡೋದು, ನನ್ನ ರಿಲೇಷನ್ಸ್ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡೋದು. ನಾನ್ ಯಾರ್ಯಾರ ನಂಬ್ತಿರಲ್ಲ ನಿಜ, ನಾನ್ ಯಾರ್ಯಾರ ಜೊತೆ ನಾನು ಪ್ರೆಗ್ನೆನ್ಸಿಲಿ ತುಂಬಾ ಕ್ಲೋಸ್ ಆಗಿದ್ದು, ಅವ್ರ ವಾಯ್ಸ್ ನೆಲ್ಲ ಎಷ್ಟು ಐಡೆಂಟಿಫೈ ಮಾಡುತ್ತೆ, ಎಷ್ಟ್ ಚೆನ್ನಾಗಿ ತಕ್ಷಣ ಸ್ಮೈಲ್ ಮಾಡುತ್ತೆ. ಏನೋ ಗೊತ್ತಿರೋರಿದ್ದ ಪರಿಚಯ ಇರೋರ್ ಜೊತೆ ಮಾತಾಡಿದಾಗ ಹೆಂಗ್ ಇಂಟ್ರಾಕ್ಟ್ ಆಗುತ್ತೋ ಆತರ ಮಗು ಇಂಟ್ರಾಕ್ಟ್ ಆಗುತ್ತೆ. ವಂಡರ್ಫುಲ್. ತುಂಬಾ ಒಂಥರ ತುಂಬಾ ಖುಷಿ ಇದೆ. ಅದಕ್ಕೆ ಡಿಪೆಂಡೆಡ್ ಇಲ್ಲ, ಥ್ಯಾಂಕ್ ಯು ರಾಜಮಾತೆ ಟೀಮ್ ಅಂತ ಹೇಳ್ತೀನಿ ನಿಜವಾಗ್ಲೂ. ಅಂದ್ರೆ ಯಾರಿಗೂ ಡಿಪೆಂಡ್ ಆಗಿದ್ರೇನೆ ಕಷ್ಟ ಆಗುದು, ಡಿಪೆಂಡ್ ಆಗಿರ್ಬಾರ್ದು. ಹೌದು, ನನ್ಗೆ ಈಗ್ಲಿಗೂ ನನ್ ಮಗನ ಫೀಡ್ ಮಾಡ್ಸಿ 2 hours ಮನೇಲಿ ಒಬ್ಬನೇ ಬಿಟ್ಟು ಹೋಗೋ ಕೆಪಾಸಿಟಿ ಇದೆ. ಆ ಒಂದು ಧೈರ್ಯ ಇದೆ.
ಯಾವ ಮಕ್ಕಳನ್ನ ಅಷ್ಟೇ ಮಗುನ್ ಬಿಟ್ಟು ಹೋಗ್ ಬರಕ್ ಆಗತ್ತಾ ಅಂತ ಹಂಗನ್ಬಿಟ್ಟು ನಾವ್ ಬಿಟ್ಟು ಹೋಗಲ್ಲ. ಅಲ್ಲ ಆ ರೀತಿ ಆ ಧೈರ್ಯ ನಮ್ಗೆ ಮಗು ಕೊಟ್ಟಿದೆ ಅಂದ್ರೆ ಎಷ್ಟು ಚೆನ್ನಾಗಿ ನಾವು ಫೀಡ್ ಮಾಡ್ಬೋದು ಮಗುಗೆ ಅನ್ನೋದು ಒಂದು ನಾನು ಹೇಳ್ತಾ ಇರೋದು. ರಿಯಲಿ ಗ್ರೇಟ್ ಆ ಇಲ್ಲ ಹೌದು, ನನ್ ಮಗು ನಿಜವಾಗ್ಲೂ ಹಾಸ್ಪಿಟಲ್ ಸಿಸ್ಟರ್ಸ್ ಹೇಳೋರು, ನನ್ನ ಒಂದು ಪಕ್ಕನೆ ವಾರ್ಡ್ಸ್ ಇರುತ್ತಲ್ಲ, ಬೇರೆ ಮಕ್ಕಳು ಎಷ್ಟು ಅಳೋರು ಅಂದ್ರೆ ನನ್ ಮಗುದು ಅದೇ ಫೀಡಿಂಗ್ ನನ್ ಮಗ ಹೇಳ್ತಿದ್ದ. ಬಿಟ್ರೆ ಒಂದು ಇದಕ್ಕೆ ಆರಾಮಾಗಿ ಮಲ್ಕೊಳೋದು. ಬಿಟ್ರೆ ನಿಜವಾಗ್ಲೂ ಮಗು ನರ್ಸ್ ಬಂದ್ ಹೇಳೋರು, ನಿಮ್ ಮಗು ಇದೆ ಅನ್ನೋದೇ ಗೊತ್ತಾಗಲ್ಲ, ಯಾವಾಗ್ಲೂ ಒಂದ್ಸಲ ವಾಯ್ಸ್ ಗೊತ್ತಾಗತ್ತೆ ಅಷ್ಟೇ ಅಂತ ಅನ್ನೋರು. ಹಾಸ್ಪಿಟ್ಲಲ್ಲಿ ನಂಗೆ ಆಕ್ಚುಲಿ ನಂದು ಸ್ಟಿಚಸ್ ಒಣಗಿರ್ಲಿಲ್ಲ ಅಂತ 9 days ಇದ್ದೆ. ನಂಗೆ 9 days ಹೋಗಿದ್ ನನಗೆ ಗೊತ್ತಾಗ್ಲಿಲ್ಲ ಆ ಮಗು ಜೊತೆ, ಅಷ್ಟು ಚೆನ್ನಾಗಿತ್ತು. ಅಪ್ಪ ಇಲ್ಲ ಮನೆಗೆ ಯಾವಾಗ ಹೋಗ್ತೀವೋ ಅನ್ನಂಗ್ ಮಾತ್ರ ನಿಜ ಕೆಲವ್ರಿಗೆ ಆಗಿರುತ್ತೆ. ಯಾಕೆಂದ್ರೆ ಹಾಸ್ಪಿಟಲೈಸ್ಡ್ ಅಂದ್ರೆ ಕಷ್ಟ. 2 days ಅಲ್ಲ 1 day ಇರಕ್ಕೆ ನಮ್ಗೆ ಕಷ್ಟ ಆಗ ಅಂತದ್ರಲ್ಲಿ ನಾನು 9 days ಇದ್ದೆ. ಹಿಂಸೆ ಆಗುತ್ತೆ. ಬಟ್ ಆ ಮಗು ಇಟ್ಕೊಂಡು ನಂಗೆ 9 days ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಅಷ್ಟು ಒಳ್ಳೆ ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ನನ್ಗೆ. ಅಷ್ಟು ಖುಷಿ ಆಯ್ತು ನನ್ಗೆ, ಹೋಗಿದ್ ಗೊತ್ತಾಗ್ಲಿಲ್ಲ. ಒಂದ್ ಇಂಜೆಕ್ಷನ್ಸ್ ಆಗ್ಲಿ ಪ್ರತಿಯೊಂದು. ಹೌದು, ನಂದು ಆಕ್ಚುಲಿ ಸಿಸೇರಿಯನ್. ನಂದು ಅಷ್ಟೇ ಸ್ಟಿಚಸ್ ಹಾಕಿ ಎಲ್ಲ ಮಾಡಿದಾಗ ಪಾಪು ಫಿಟ್ ಜಸ್ಟ್ ಟಚ್ ಮಾಡಿಸಿ ಇದ್ ಮಾಡಿದ್ರು. ಅವಾಗ ಹೇಳ್ದೆ, ನಾನ್ ಬರೋ ತನಕ ನೀನ್ ಆರಾಮಾಗಿ ಜಿಜ್ಜಿ ಮಾಡ್ತಿರೋ ಅಂತ ಹಿಂಗಂದು ಜಸ್ಟ್ ಟಚ್ ಮಾಡಿಸಿ ಕರ್ಕೊಂಡ್ ಹೋಗಿದ್ದಿತ್ತು. ಬರೋ ತನಕ ಫೀಡಿಂಗ್ ಆಗತ್ತಿಲ್ಲ, ಎಷ್ಟು ಆರಾಮಾಗಿ ಮಲಗಿದ್ದ. ನನ್ ಸಿಸೇರಿಯನ್ ಮುಗಿಸ್ಕೊಂಡ್ ಬರೋ ತನಕ ಆಗ್ತಿಲ್ಲ, ಇಷ್ಟ ಆರಾಮಾಗಿ ನಮ್ ತಾಯಿ ಜೊತೆ ಪಾಪು ಇತ್ತು. ತುಂಬಾ ಈ ಕ್ಷಣಗಳು ನಿಜವಾಗ್ಲೂ ನೀವೆಲ್ಲರೂ ಅನುಭವಿಸ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಈಗ್ಲಿಂದಾನೇ ಒಳ್ಳೆ ಇಟ್ಕೊಡಿ, ಟೀಚ್ ಮಾಡಿ. ಅದಕ್ಕೆ ಅಂತಾನೆ ಇವಾಗ ಮುಂದೆ ಲೈಫ್ ಇದ್ದಿದ್ದೆ, ಈ ಒಂದು ನಿಮ್ ಪ್ರೆಗ್ನೆನ್ಸಿನ ನಿಮಗಾಗಿ ಮುಡುಪಿಟ್ಕೊಳ್ಳಿ, ನಿಮಗಾಗಿ ಇಟ್ಕೊಳ್ಳಿ. ಯಾವ್ದೇ ರೀತಿ ಚಿಂತನೆ ಮಾಡ್ಬೇಡಿ. ಯಾವ್ದೇ ರೀತಿ ನೋಡು ಅವ್ರ ಹಂಗ್ ಮಾಡ್ಬಿಟ್ರು, ಹಿಂಗ್ ಮಾಡ್ಬಿಟ್ರು, ನಾವ್ ಹಂಗ್ ಮಾಡ್ಬೇಕು, ಏನು ಪಾಪ ಮಗು ಎಲ್ಲಾ ಅರ್ಥ ಮಾಡ್ಕೊಂತಿರತ್ತೆ. ನೀವ್ ಒಳ್ಳೆ ಟೈಮ್ ಅಲ್ವಾ ಅಕ್ಕ? ಹಾ ಹೌದು, ಒಳ್ಳೆ ಟೈಮ್ಗೆ ನೀವು ಪಾಪುಗೆ ಟೈಮ್ ಸ್ಪೆಂಡ್ ಮಾಡಿ. ಅಳ್ಬೇಡಿ, ಖುಷಿಯಾಗಿರಿ. ಲೈಫಲ್ಲಿ ಬರೋದು ಹೋಗೋದು ಅವೆಲ್ಲ ಕಷ್ಟ ಸುಖ ಎಲ್ಲ ಇದ್ದಿದೆ. ಬಟ್ ಅವರು ನಳಿನಾಕ ಹೇಳ್ದಂಗೆ ಈ 9 ತಿಂಗಳು ನೀವು ನಿಮಗಾಗಿ ಟೈಮ್ ಸ್ಪೆಂಡ್ ಮಾಡಿ. ಪಾಪುಗಾಗಿ ನೀವೆಷ್ಟು ಖುಷಿಯಾಗಿರ್ತೀರೋ ಅಷ್ಟು ಖುಷಿಯಾಗಿ. ಯಾಕಂದ್ರೆ ನನ್ ಮಗುನೇ ನಾನು ನೋಡಿದೀನಿ, ಎಷ್ಟು ನಗ್ತಾ ಇರ್ತೀನಿ. ಯಾರನ್ನೇ ಮಾತಾಡ್ಸಿ ಹಿಂಗೆ ಮಾತಾಡಿ ನಗ್ತಾ ಇರ್ತಾನೆ. ಆಮೇಲೆ ಮೇನ್ ಆಗಿ ಏನು ಗೊತ್ತಾ, ನಾನು ಯಾವಾಗ್ಲೂ ಆಲ್ಮೋಸ್ಟ್ ನೀವೆಲ್ಲ ಇದೆಲ್ಲ ಕ್ಲಾಸಸ್ ಎಲ್ಲ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ ನಾನು ಹಿಂಗೆ ಇಟ್ಕೊಂಡಿರ್ತಿದ್ದೆ. ಈಗ್ಲಿಗೂ ಅಷ್ಟೇ ಅವ್ನು ಆಲ್ಮೋಸ್ಟ್ ಹಿಂಗೆ ಇದ್ ಮಾಡ್ತಿರ್ತಾನೆ. ಎಷ್ಟ್ ಚೆನ್ನಾಗಿ ಹೋಮ್ ಅಂತ ಹೇಳಿದ್ರೆ ಟ್ರೈ ಮಾಡ್ತಾನೆ. ನಾನು ಗುರುಜಿಗೂ ಆ ವಿಡಿಯೋ ಕಳಿಸಿ ಎಷ್ಟ್ ಚೆನ್ನಾಗಿ ಬಂತಿರೋದು. ಎಷ್ಟು ಪ್ರೇ ಮಾಡ್ಸಿರ್ತಾನೆ, ನಾನು ಎಷ್ಟು ಮನ್ಸಲ್ಲಿ ಪ್ರೇ ಮಾಡ್ಕೊಂತಾನೆ ಇರ್ತಿದ್ನೋ ಅದು ಹಾಗೆ ಯಾವಾಗ್ಲೂ ಆಲ್ಮೋಸ್ಟ್ ಹಿಂಗೆ ಇಟ್ಕೊಂಡಿರ್ತಾನೆ, ಪ್ರೇ ಮಾಡ್ತಾ ಇರ್ತಾನೆ. ನೀವ್ ಹೇಗೆ ಮಾಡಿದ್ರು ಹೋಗ್ತಾ ಇರತ್ತೆ. ಯಾರಿಗೂ ಬೇರೆ ಯಾರು ಏನ್ ಅನ್ಕೊಂತಾರೋ ಮಾತಾಡ್ಕೊಂಡ್ರೆ ನೀವ್ ಯಾರಿಗೂ ಅಡ್ಜಸ್ಟಿಂಗ್ ಮಾಡ್ಕೊಂಬಿಡಿ. ಆರಾಮಾಗಿ ಮಾತಾಡಿ, ಪಾಪು ಹತ್ರ ಜೋರಾಗೆ ಮಾತಾಡಿ, ಮನ್ಸಲ್ಲೂ ಅನ್ಕೊಳ್ಳಿ. ನೀವ್ ಯಾಕೆಂದ್ರೆ ಮನ್ಸಲ್ಲಿ ಅನ್ಕೊಂಡ್ರೆ ಕೇಳ್ಸಲ್ಲ ಅಂತ ಅನ್ಕೊಂಡ್ಬಿಡಿ. ಯಾಕಂದ್ರೆ ನಾವ್ ಹೇಗ್ ಖುಷಿಯಾಗಿರ್ತೀವಿ ದುಃಖವಾಗಿರ್ತೀವಿ ಪಾಪು ಗೊತ್ತಾಗತ್ತೆ. ನಾವ್ ಮನ್ಸಲ್ಲಿ ಮಾತಾಡ್ಕೊಳೋದ್ ಗೊತ್ತೇ ಆಗತ್ತೆ. ಏನು ಅಂದ್ರೆ ನಮ್ಮ ವಾಯ್ಸ್ ರೆಕಗ್ನೈಸೇಷನ್ಗೆ ಪಾಪುಗೆ ಗೊತ್ತಾಗೋದಕ್ಕೋಸ್ಕರ ನಿಮ್ನ ಜೋರಾಗಿ ಮಾತಾಡಿ, ಒಂದ್ ಹಾಡು ಹೇಳಿ, ಹಾಡ್ಗಳು ಹೇಳ್ತಾರಿ, ಎಲ್ಲಾ ಮಾಡ್ತೀರಿ. ಪಾಪುಗೂ ಒಂಥರ ಖುಷಿ ಆಗತ್ತೆ. ನೀವು ಪ್ರತಿಯೊಂದು ಪಾಪು ಮಲಗಿದ್ರು ಮೈಂಡ್ ಅಲ್ಲಿ, ಯಾಕೆಂದ್ರೆ ಇವಾಗ ಪಾಪು ಹುಟ್ಟಿದ್ಮೇಲೆ ನಾವು ಮಲಗಿದ್ದಾಗ ನಾವು ಪಾಪುಗೆ ಹಿಂಗೆ ಇರ್ಬೇಕು, ಗಲಾಟೆ ಮಾಡ್ಬಾರ್ದು ಅಂತ ಹೇಳಿದ್ರು ಅವ್ರಿಗೆ ತಲೆಗೆ ಹೆಂಗ್ ಹೋಗುತ್ತೋ, ಸೊ ಪಾಪು ಹೊಟ್ಟೆಲ್ ಮಲಗಿದ್ದಾಗ್ಲೂ ಹೋಗ್ತಾ ಇರುತ್ತೆ. ನಾವ್ ಏನೇ ಫೀಡ್ ಮಾಡಿದ್ರು ಪಾಪು ಹೋಗ್ತಾ ಇರುತ್ತೆ. ಅದು ಪಾಪು ಮಲಗಿರುತ್ತೆ ಅನ್ನೋದಷ್ಟೇ, ಮೈಂಡ್ ಬ್ರೈನ್ ಆಗ್ಲಿ ಯರ್ಸ್ ಆಗ್ಲಿ ವರ್ಕ್ ಆಗ್ತಾ ಇರುತ್ತೆ. ಅದೊಂದು ನಾನು ಹೇಳ್ತೀನಿ. ಸೂಪರ್ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅನುಭವ ವಂಡರ್ಫುಲ್ ಆಗಿ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡಿದೀರಾ. ಥ್ಯಾಂಕ್ ಯು ರಾಜು ಮತ್ತೆ ಟೀಮ್ಗೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಲಾಸ್ಟ್ ಅಲ್ಲಿ ಏನಾದ್ರು ಹೇಳ್ತೀನಿ ಅಮ್ಮ, ಓಕೆನಾ? ಆಯ್ತು. ತುಂಬಾ ಖುಷಿ ಆಯ್ತು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ನನ್ನ ಕತೆ
ಬೇರೊಂದು ಲೋಕ ಸೃಷ್ಟಿಸಿದೆ ಇಂದು ಹೀಗೆ ಆಗಿಲ್ಲ ನೀನು ಇರದ ಸೂಚನೆ ನೂರು ವಿಷಯ ಎತ್ತರಂದು ನಿನ್ನದೊಂದೇ ಯೋಚನೆ ಇಬ್ಬರಲ್ಲ ಒಬ್ಬರೀಗ ನಾನಿಂದು ನಿನಗಪ್ಪನೆ ನೀನದಿನ ನಿನ್ನೊಂದಿಗೆ ನೀ ಜೀವನ. ಥ್ಯಾಂಕ್ ಯು. ತೆಗ್ದಿದೆ ಬ್ಯಾಸೇಜ್. వచ్చినాం అక్క స్కూల్ ఇంకా ಅಕ್ಕ ಅನ್ಸ್ತಾ ఉంటారా ಅಕ್ಕ ನೀವು ಎಲ್ಲರೂ ಕೇಳಿಸ್ಕೊಳ್ಳುವಾಗ ಸ್ವಲ್ಪ ನೀಟಾಗಿ ಕೂತ್ಕೊಳ್ಳಿ ಅಕ್ಕ. ಯಾಕಂತ ಹೇಳಿದ್ರೆ ನೀವು ಬೇರೆ ಬೇರೆ ಪೊಸಿಷನ್ ಅಲ್ಲಿ ಓಕೆ ಇವಾಗ ಪ್ರೆಗ್ನೆಂಟ್ ಟೈಮ್ ಅಂತ ಹೇಳ್ಬೋದು, ಬಟ್ ನೀವು ಏರ್ ಮಾಡುವಾಗ ಏನಾಗ್ತದೆ, ಕೇಳಿಸುವಾಗ ಏನಾಗ್ತದೆ ಅಂತ ನಿಮ್ಗೆ ಸ್ವಲ್ಪ ಅಂದ್ರೆ ಪೊಸಿಷನ್ ಚೇಂಜ್ ಆದಾಗೆ ನೀವು ಸ್ವಲ್ಪ ಕೇಳಿಸ್ಕೊಳ್ಳುವಾಗ ನಿಮಗೆ ಸ್ವಲ್ಪ ಇದಾಗ್ಬೋದು, ಕನ್ಫ್ಯೂಸ್ ಎಲ್ಲ ಬರ್ಬೋದು. ಸೊ ಕ್ಲಿಯರ್ ಆಗಿ ಕೇಳಿಸುವಾಗ ಸ್ವಲ್ಪ ನಿಮಗೆ ಕಂಫರ್ಟೇಬಲ್ ಆಗೋ ಟೈಪ್ ಇದ್ರಲ್ಲಿ ಕೂತ್ಕೊಳ್ಳಿ ಅಕ್ಕ. ಇಲ್ಲಾಂದ್ರೆ ಸ್ವಲ್ಪ ಉದಾಸೀನ ಆಗ್ಬಿಡ್ತದೆ ಎಲ್ರಿಗೂ. ನೀವು ಕ್ಲಾಸ್ ಅಲ್ಲಿ ಹೆಂಗೆ ಕೇಳುವಾಗ ರೀಸೆಂಟ್ ಆಗಿ ಕೇಳ್ತಿರೋ ಅದೇ ರೀತಿನೇ ಕುತ್ಕೊಳ್ಳಿ. ಓಕೆ, ನೆಕ್ಸ್ಟ್ ನಮ್ ಜೊತೆ ಅನುಷಾ ಅಕ್ಕ ಇದ್ದಾರೆ ಹೈದರಾಬಾದ್ ಇಂದ. ಅವರ ಎಕ್ಸ್ಪೀರಿಯನ್ಸ್ ಎಲ್ಲ ನಮ್ ಜೊತೆ ಶೇರ್ ಮಾಡ್ತಾರೆ. ಅಕ್ಕ ಇದ್ದೀರಾ ಅನುಷಾ ಅಕ್ಕ? ನಮಸ್ತೆ ಅಕ್ಕ. ನಮಸ್ತೆ ಅಮ್ಮ. ಕೇಳಿಸ್ತಿದೆ, ನಿಮ್ಮ ಫೇಸ್ ಕಾಣಿಸ್ತಾ ಇಲ್ಲ. ಒಂದ್ ಸೆಕೆಂಡ್ ಅಕ್ಕ. ಕಾಣಿಸ್ತಿದೆ ಅಕ್ಕ? ಹಾ ಅಕ್ಕ ನಮಸ್ತೆ. ಹಾಯ್ ಕ್ಯೂಟಿ. ಅಲ್ಲೆಲ್ಲಿ ಚೆನ್ನಾಗಿದೆಯಮ್ಮ, ನೀವ್ ಹೆಂಗಿದ್ದೀರಾ? ಹಾ ಚೆನ್ನಾಗಿದ್ದೇನೆ ಅಕ್ಕ. ಮತ್ತೆ ಎಲ್ಲ ರಾಜಮಾತೆಯರು ಆರಾಮಿದ್ದೀರಾ? ಎಲ್ರು ಸೂಪರ್ ಆಗಿದ್ದಾರೆ. ಸೊ ನಂದೊಂದೆರಡು ಅನಿಸಿಕೆಗಳನ್ನ ಹೇಳ್ಬೇಕಂತ ಇಷ್ಟಪಡ್ತೀನಿ. ಸೆಲೆಕ್ಟ್ ಆದವ್ರಿಗೆ ಕಂಗ್ರಾಟ್ಸು. ಹೇಳಿ ಅಕ್ಕ. ಎಲ್ಲರಿಗೂ ಈ ತರ ಅಪರ್ಚುನಿಟಿ ಸಿಗುದಿಲ್ಲ ರಾಜಮಾತೆ ಆಗೋಕೆ. ಕೆಲವೊಂದ್ ಜನಕ್ಕಷ್ಟೇ ಸಿಗುತ್ತೆ ಅಪರ್ಚುನಿಟಿ. ಅಂತದ್ರಲ್ಲಿ ಇಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ಅಂದ್ರೆ ಅದು ನಮ್ ಪೂರ್ವಜನ ಪುಣ್ಯ ಅಂತಾನೆ ಅನ್ಕೋಬಹುದು. ರಾಜಮಾತಿನಲ್ಲಿ ಶ್ಲೋಕಗಳು ಇರ್ತವೆ. ಆಮೇಲೆ ನಾವ್ ಯಾವ ತರ ನಮ್ ಮನಸ್ಸನ್ನ ಕಾಮ್ ಆಗಿ ಇಟ್ಕೋಬೇಕು ಅದನ್ನೆಲ್ಲ ಗುರುಜಿ ಆಗ್ಲಿ, ಉಮಾಕ ಆಗ್ಲಿ, ಆಮೇಲೆ ಈ ತರ ಅಕ್ಷಯಣ್ಣ ಇವರೆಲ್ಲ ಸಜೆಷನ್ಸ್ ಕೊಡ್ತಿದ್ರು ನಮಗೆ. ನಾವು ರಾಜಮಾತೆ ಜಾಯಿನ್ ಆದಾಗ ಸಜೆಷನ್ಸ್ ಕೊಡ್ತಿದ್ರು, ಅದನ್ನೆಲ್ಲ ನಾವು ಫಾಲೋ ಮಾಡ್ತಿದ್ವಿ. ಅದನ್ನ ಏನ್ ಮಾಡ್ಬೇಕಂದ್ರೆ ನಮ್ ಲೈಫ್ ಟೈಮ್ ಅದನ್ನ ಫಾಲೋ ಮಾಡ್ಬೇಕು. ನಾವ್ ಇವಾಗ ಅಷ್ಟೇ ಫಾಲೋ ಮಾಡ್ಬಿಟ್ಟು ಮತ್ತೆ ಮುಂದೆ ಬಿಟ್ರೆ ಸುಮ್ನೆ ಜೀವನ ಪರ್ಯಂತ ನಾವು ಬರೀ ಟೆನ್ಷನ್ ಅಲ್ಲೇ ಜೀವನ ಕಲಿಯೋದಾಗುತ್ತೆ. ಆಮೇಲೆ ಮಕ್ಳ ಜೊತೆ ಚೆನ್ನಾಗಿರಕ್ ಆಗಂಗಿಲ್ಲ. ಅವ್ರು ಏನ್ ಹೇಳ್ಕೊಡ್ತಾರಲ್ಲ ನಮ್ ಹೋಲ್ ಲೈಫ್ ಅದನ್ನ ಅಳವಡಿಸ್ಕೊಂಡ್ಬಿಟ್ರೆ ಜೀವನ ಇಷ್ಟು ಸರಳ ಇರುತ್ತೆ ಅಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿರಲ್ಲ ನಮ್ ಜೀವನ ಈ ತರ ಇತ್ತ ಅಂತಂತ ಹೇಳಿ ನಮಗೆ ಆಮೇಲೆ ಆ ತರ ಆಲೋಚನೆಗಳು ಬರ್ತವೆ. ಒಂದ್ ಸಿಚುವೇಶನ್ ಏನಾಗಿತ್ತಂದ್ರೆ ನಾನು ಪ್ರೆಗ್ನೆಂಟ್ ಇದ್ದಾಗ ನಾನು ಆಕ್ಚುಲಿ ಮ್ಯೂಸಿಕ್ ಎಕ್ಸಾಮ್ ಕಟ್ಟಿದ್ದೆ. ನಾನು ಮ್ಯೂಸಿಕ್ ಎಕ್ಸಾಮು 8 ಮಂತ್ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಬಂತದು. ಅದಕ್ಕೆ ಮಾರ್ನಿಂಗ್ 6 o'clock ಇಂದಾನೆ ನಾನು ರೆಡಿ ಆಗ್ಬಿಟ್ಟು ಯೂನಿವರ್ಸಿಟಿ ಇರೋದು ನಮ್ಮ ಮನೆಯಿಂದ 35 kilometers ದೂರ ಇದೆ ಯೂನಿವರ್ಸಿಟಿ. ಅಲ್ಲಿ ಹೋಗ್ಬಿಟ್ಟು ನಾನು ಎಕ್ಸಾಮ್ ಬರೀಬೇಕು. ಬೆಳಗ್ಗೆ ಥಿಯರಿ ಇತ್ತು, ಮಧ್ಯಾಹ್ನ ಪ್ರಾಕ್ಟಿಕಲ್ ಇತ್ತು. ಸೊ ಮೆಂಟಲಿ ಫಿಸಿಕಲಿ ಎರಡು ಪ್ರಿಪೇರ್ ಆಗ್ಬೇಕು ನಾವು. ಅದಕ್ಕೆ ನಾನು 1 year ಇಂದ ಶ್ರಮ ಪಟ್ಟಿದ್ದೆ ಎಕ್ಸಾಮ್ ಬರೀಬೇಕು ಅಂತ ಹೇಳಿ. ಅದಕ್ಕೆ ತಕ್ಕಂಗೆ ನನ್ ಮಗು ಅಷ್ಟು ಇದನ್ನ ರೆಸ್ಪಾನ್ಸ್ ಕೊಡ್ತಿತ್ತಂದ್ರೆ ನನಗೆ ಫುಲ್ ಖುಷಿ ಆಗ್ತಿತ್ತು. ಒಂಥರ ಅವಳು ತೋರ್ಸೋ ನನಗೋಸ್ಕರ ಅವಳು ಒಂಥರ ಎಲ್ಲಾನು ಸಹಿಸ್ಕೊಂತಿದ್ಲು ಒಳಗಡೆ. ಅವಳು ಇದು
ಕೆಲವೊಂದ್ ಟೈಮ್ ನಲ್ಲಿ ನನ್ಗೆ ಊಟ ಮಾಡಕ್ ಆಗ್ತಿರಲ್ಲ ಸರಿಯಾಗಿ, ಅವಾಗ್ಲೂ ಅವ್ಳು ಸಹಿಸ್ಕೊಂತಿದ್ದು. ಒಂಥರ ಬ್ಲೆಸ್ಡ್ ಬೇಬಿ ಅಂತಾನೆ ಅನ್ಕೋಬಹುದು ನಾನು. ಆ ಟೈಮ್ ನಲ್ಲಿ ಏನಾಯ್ತು, ಎಕ್ಸಾಮಿಗೆ ಹೋಗಿದ್ದೆ ನಾನು, ಅವಳಿಗೆ ಟಾಕ್ ಟು ಬೇಬಿ ಮಾಡಿದ್ದೆ. ನಾನು ಇವಾಗ ಎಕ್ಸಾಮ್ ಬರೀತಿದ್ದೀನಿ, 3 hours ಇರುತ್ತೆ ಎಕ್ಸಾಮು, ನೀನ್ ಸ್ವಲ್ಪ ಮೂವ್ಮೆಂಟ್ ಮಾಡ್ಬೇಡ, ನೀನ್ ಮೂವ್ಮೆಂಟ್ ಮಾಡಿದ್ರೆ ನನಗೆ ಎಕ್ಸಾಮ್ ಬರೆಯಕ್ ಆಗಂಗಿಲ್ಲ, ನಿನ್ನ ಹತ್ರ ಕಾನ್ಸಂಟ್ರೇಷನ್ ಹೋಗುತ್ತೆ, ನನಗೆ ಎಕ್ಸಾಮ್ ಬರೆಯಕ್ ಒಂದ್ ಸ್ವಲ್ಪ ನೀನು ಹೆಲ್ಪ್ ಮಾಡ್ಬೇಕು ನೀನು ಅಂತಂತ ಹೇಳಿದ್ದೆ ಅವಳಿಗೆ. ಮನಸ್ಸಿನಲ್ಲೇ ಅನ್ಕೊಂಡಿದ್ದೆ ನಾನು, ಅಂದ್ರೆ ಟಾಕ್ ಟು ಬೇಬಿ ಮಾಡಿದ್ದೆ. ಯು ಬಿಲೀವ್ ಆರ್ ನಾಟ್, 4 to 5 hours ಅವಳು ಮೂವ್ಮೆಂಟೇ ಮಾಡಿಲ್ಲ ಅವಳು. ಎಷ್ಟಂದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿಯದೆ 3 ಗಂಟೆ ಆಯ್ತು. ಬೆಳಗ್ಗೆ 10 ಗಂಟೆಗೆ ಎಕ್ಸಾಮಿಗೆ ಹೋದವಳು 4 ಗಂಟೆಗೆ ಹೊರಗಡೆ ಬಂದಿದ್ವಿ. 4 o'clock ತನಕನೂ ಅವ್ಳು ಮೂವ್ಮೆಂಟೇ ಮಾಡಿಲ್ಲ. ಯಾವಾಗ ನಾನು 1 sip ಆಫ್ ವಾಟರ್ ಕುಡಿದೆ ಅವಾಗಿಂದ ಮೂವ್ಮೆಂಟ್ ಶುರು ಮಾಡಿದ್ಲು. ಅಷ್ಟು ರೆಸ್ಪಾನ್ಸ್ ಕೊಡ್ತಿದ್ಲು ನಾನು ಮಾತಾಡೋದಕ್ಕೆ. ಒಂಥರ ಖುಷಿ ಅನ್ಸುತ್ತೆ. ಅದೆಲ್ಲ ಆಗ್ಬೇಕಂದ್ರೆ ಗುರುಜಿ ಹೇಳಿದಂತ ಮಂತ್ರಗಳನ್ನ ಪಠನೆ ಮಾಡ್ಬೇಕು, ಆಮೇಲೆ ವ್ರತ ಹೇಳಿರ್ತಾರೆ, ಆ ವ್ರತ ಎಲ್ಲ ಮಾಡಿದ್ರೆ ಇಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂದ್ರೆ ನಮ್ದು ಎಕ್ಸ್ಪೆಕ್ಟೇಷನ್ ಕಿನ್ನ ಮೀರಿದಿರುತ್ತೆ ಅದು. ಎಲ್ಲರಿಗೂ ಹೇಳ್ತೀನಿ, ಅವ್ರು ಏನೇನ್ ಹೇಳ್ತಾರೆ ಎಲ್ಲರೂ ಅದನ್ನ ಫಾಲೋ ಮಾಡಿ, ಒಂದು ಬಿಡದಂಗೆ ಫಾಲೋ ಮಾಡಿ. ಆಮೇಲೆ ನೀವು ಸಾಧ್ಯ ಆದಷ್ಟು ಒಳ್ಳೇದನ್ನೇ ಮಾತಾಡಿ, ಒಳ್ಳೇದನ್ನೇ ಬಯಸಿ. ಇನ್ನೊಬ್ರು ನಿಮ್ಗೆ ಕೆಟ್ಟ ಮಾಡಿದ್ರು ಅವ್ರಿಗೆ ಒಳ್ಳೇದನ್ನೇ ಬಯಸಿ. ಆ ಟೈಮ್ ನಲ್ಲಿ ನಿಮ್ ಮಕ್ಳು ಅದೇ ರೀತಿ ಸ್ವಭಾವವನ್ನೇ ಅಳವಡಿಸ್ಕೊಂತಾರೆ. ನೀವೇನಾದ್ರು ಅವ್ರು ಮಾಡಿದಾರೆ ಸರಿ ನಾನು ಸೇರ್ತಿಸ್ತು ಆ ತರ ಮಾಡಿದ್ರೆ ಮಕ್ಕಳಲ್ಲೂ ಅದೇ ತರ ಸ್ವಭಾವ ಬಂದ್ಬಿಡುತ್ತೆ. ಹಿಂಗಾಗಿ ನೀವು ಎಷ್ಟು ಕೂಲ್ ಅಂಡ್ ಕಾಮ್ ಆಗಿರ್ತೀರಾ, ಆಮೇಲೆ ಇನ್ನೊಬ್ರಿಗೆ ಒಳ್ಳೇದ್ ಬಯಸ್ತೀರಾ, ಮಕ್ಳಿಗೂ ಅದೇ ತರ ಎಫೆಕ್ಟ್ ಆಗುತ್ತೆ. ಆಮೇಲೆ ಇನ್ನೊಂದು ಇನ್ಸಿಡೆಂಟ್ ಏನಂದ್ರೆ, ನನಗೆ ಈ ಸಲ ಗಂಡ್ಮಗು ಆಗ್ಬೇಕಂತ ಹೇಳಿ ಫುಲ್ ಆಸೆ ಇಟ್ಕೊಂಡಿದ್ದೆ. ಈ ಸಲ ನನ್ ಗಂಡ್ಮಗುನೇ ಆಗೋದು ಅಂತ ಹೇಳಿ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೆ. ಒಂದ್ಸಲ ಗುರುಜಿ ಹೇಳಿದ್ರು, ಹಂಗೆಲ್ಲ ಅನ್ಕೋಬೇಡಿ ಅಮ್ಮ, ದೇವ್ರು ಹಿಂಗ್ ಕೊಡ್ತಾನೆ ಅದೇ ಸ್ವೀಕರಿಸ್ಬೇಕು ನೀವು, ಆತರ ಅನ್ಕೋಬಾರ್ದು ಅಂತ ಹೇಳಂತಿದ್ರು. ಇಲ್ಲ ಗುರುಜಿ ನನ್ ಗಂಡ್ಮಗುನೇ ಆಗ್ಬೇಕು, ಅವ್ರು ನನ್ ಮನ್ಸಿಗೆ ಸಮಾಧಾನ ಆಗ್ಲಿ ಅಂತ ಹೇಳಿ ನಿನ್ ಗಂಡ್ಮಗುನೇ ಆಗೋದು ಅಂತ ಅಂದ್ರು. ನನ್ ಇಷ್ಟು ಆಸೆ ಇಟ್ಕೊಂಡಿದ್ದೆ ಅಂದ್ರೆ ಒಂದ್ ದೊಡ್ಡ ಲಿಸ್ಟ್ ರೆಡಿ ಮಾಡಿದ್ದೆ. ಗಂಡ್ಮಗು ಆಗುತ್ತೆ, ಅದಕ್ಕೆ ಈ ಹೆಸರಿಡ್ಬೇಕು ಅಂತ ಹೇಳಿ. ಹುಟ್ಟಿದಾಗ ಯಾವ ತರ ಇತ್ತಂದ್ರೆ ಗಂಡ್ಮಗು ತರನೇ ಫೇಸ್ ಕಟ್ಟಿತ್ತು ಅದದ್ದು. ಗುರುಜಿ ಅಂದಿದ್ರು, ಗಂಡ್ಮಗು ಅಂತ ಅನ್ಕೋಬೇಡಿ, ಹೆಣ್ಮಗು ಅಂತ ಅನ್ಕೋಬೇಡಿ. ಇವಾಗ ನಮ್ ಹೊಟ್ಟೆಯಲ್ಲಿ ಹೆಣ್ಮಗು ಇತ್ತಂದ್ರೆ ಗಂಡ್ಮಗು ಲಕ್ಷಣಗಳು ಬರುತ್ತಂತೆ, ಗಂಡ್ಮಗು ಇತ್ತಂದ್ರೆ ಹೆಣ್ಮಗು ಲಕ್ಷಣಗಳು ಬರುತ್ತಂತೆ. ನಾವ್ ಏನ್ ಅನ್ಕೊಂತೇವೆ ಅದ್ರ ಮೇಲೆ ಅದು ಎಫೆಕ್ಟ್ ಆಗುತ್ತಂತೆ. ಸೊ ಹಿಂಗಾಗಿ ಯಾವುದೇ ತರದ್ದು ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ ಹೋಗ್ಬೇಡಿ. ಯಾವ್ದು ಕೊಡ್ತಾನೋ ಭಗವಂತ ಅದನ್ನೇ ಎಕ್ಸೆಪ್ಟ್ ಮಾಡಿ, ಅದನ್ನೇ ಆತರ. ಇವಾಗ ಹೆಣ್ಮಗು ಇಬ್ರು ಇದ್ದಾರೆ ಅಂತ ಅನ್ಕೊಳಕ್ ಹೋಗ್ಬೇಡಿ, ಆ ಹೆಣ್ಮಗುನೇ ಗಂಡ್ಮಗು ತರ ಬೆಳೆಸ್ಬಿಡಿ ಅಷ್ಟೇ. ದೊಡ್ಡ ಸೊಲ್ಯೂಷನ್ ಅಷ್ಟೇ ಇರೋದು ಇವಾಗ. ಸೊ ಯಾವುದೇ ಇರ್ಲಿ ಅದನ್ನ ಬಂದಿದ್ದನ್ನೇ ಸ್ವೀಕಾರ ಮಾಡೋದಂತದ್ದು ಕಲ್ತ್ರೆ ತುಂಬಾ ಆರಾಮ್ ಇರುತ್ತೆ ಜೀವನ. ಆಮೇಲೆ ಜಪ ಮಾಡ್ತಿದ್ದೆ ನಾನು ಪ್ರೆಗ್ನೆಂಟ್ ಟೈಮ್ ನಲ್ಲಿ. ಜಪ ಮಾಡ್ಬೇಕಾದ್ರೆ ಏನಾಗ್ತಿತ್ತು, ನಾನು ಅವಳಿಗೆ ನನ್ ಮಗು ಹೇಳ್ತಿದ್ದೆ, ಇವಾಗ ನಾನು ಜಪ ಮಾಡಿದೀನಿ, ಆ ಜಪಮಾಲೆನ ನೀನು ಮುಟ್ಟಿಸ್ತೀನಿ, ಅದನ್ನ ನೀನ್ ಮುಟ್ಬೇಕು ಅಂತ ಹೇಳಿ ಅದನ್ನ ಹೊಟ್ಟೆ ಮೇಲೆ ಇಟ್ಕೊತಿದ್ದೆ. ಅದು ಟಚ್ ಮಾಡ್ತಿತ್ತು ಜಪಮಾಲೆನ. ಪ್ರತಿಯೊಂದ್ಸಲನು ಜಪ ಮಾಡಿದ ತಕ್ಷಣನು ನಾನು ಅದನ್ನ ಟಚ್ ಮಾಡಿಸ್ತಿದ್ದೆ ಅವಳಿಗೆ. ಆಮೇಲೆ ಹನುಮಾನ್ ಚಾಲೀಸ ಬುಕ್ ಓದಿದ್ಮೇಲೆ ಆ ಬುಕ್ ನಾನು ಮತ್ತೆ ನನ್ನ ಹೊಟ್ಟೆನಲ್ಲಿ ಇಟ್ಕೊಂಡು, ಇವಾಗ ಹನುಮಾನ್ ಚಾಲೀಸ ಹೇಳಿದೀನಿ, ನಮಸ್ಕಾರ ಮಾಡು ಹನುಮಪ್ಪಗೆ ಅಂತ ಹೇಳಿದ ತಕ್ಷಣ ಅದು ಟಚ್ ಮಾಡ್ತಿತ್ತು ಬುಕ್. ಸೊ ಅಷ್ಟು ಪವರ್ಫುಲ್ ಆಗಿತ್ತು ಜಪ ಮಾಡೋದಾಗ್ಲಿ, ಆಮೇಲೆ ಮಂತ್ರಗಳಾಗ್ಲಿ ಅಷ್ಟು ಎಫೆಕ್ಟಿವ್ ಆಗಿದ್ವಿ. ಮನಸ್ಸಂತೂ ಎಷ್ಟು ಖುಷಿಯಾಗಿರ್ತಿತ್ತಂದ್ರೆ ಅವಧಿ ರಾಜಮಾತೆ ಮುಗಿಯೋವಷ್ಟಿಗೆ ಒಂಥರ ಬೇಜಾರಾಗ್ತಿತ್ತು. ಎಲ್ಲಾರನ್ನೂ ಬಿಡ್ಬೇಕಲ್ಲ, ಇಷ್ಟು ಒಂದೊಂದ್ ಸೆಷನ್ ನಲ್ಲೂ ಒಂದೊಂದ್ ತರ ಖುಷಿ ಇರ್ತಿತ್ತು, ಅದೆಲ್ಲ ಕಳ್ಕೊಂತೇವಲ್ಲ ಅನ್ನೋ ಒಂಥರ ಬೇಜಾರ್ ಇರ್ತಿತ್ತು. ಅದಕ್ಕೆ ನಾ ಗುರುಜಿಗೆ ಹೇಳ್ತಿದ್ದೆ, ಗುರುಜಿ ಮತ್ತೇನಾದ್ರು ಇದ್ರೆ ಹೇಳಿ, ನಾನು ನೋಡ್ತೀನಿ, ನಾನು ಕೇಳ್ಬೇಕು ಅಂತಿದ್ರೆ ಅವರು ಅವಕಾಶ ಮಾಡ್ಕೊಡ್ತಿದ್ರು. ಇದಕ್ಕೆ ಅಟೆಂಡ್ ಆಗಿ ಅದಕ್ಕೆ ಅಟೆಂಡ್ ಆಗಿ. ನನ್ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಫುಲ್ ನಾನು ಇನ್ವಾಲ್ವ್ ಆಗ್ಬಿಟ್ಟಿದ್ದೆ ರಾಜಮಾತೆ ಇದ್ರಲ್ಲಿ, ಆಮೇಲೆ ಅವ್ರು ಕೊಡೋ ಅಂತ ಟಾಸ್ಕ್ ಅಲ್ಲಿ ಎಲ್ಲದ್ರಲ್ಲೂ ಇನ್ವಾಲ್ವ್ ಆಗಿದ್ದೆ. ಇವಾಗ ಆಕ್ಟಿವ್ ಇರುವಂತ ಬೇಬಿನೇ ನನಗೆ ಹುಟ್ಟಿದೆ ಅಂತ ಫುಲ್ ಖುಷಿ ಆಗಿದೆ ನನಗೆ. ಎಲ್ಲದಕ್ಕೂ ಕ್ರೆಡಿಟ್ ಹೋಗ್ಬೇಕು, ರಾಜಮಾತೆ ಮಾಡಿದಂತ ಕಾನ್ಸೆಪ್ಟ್ ಮಾಡಿದಂತ ಗುರುಜಿಗೆ ಹೋಗ್ಬೇಕು. ಈ ತರ ಮಿರಾಕಲ್ಸ್ ನಡೆಯೋದು ಇದ್ರಲ್ಲಿ ಮಾತ್ರ, ರಾಜಮಾತೆನಲ್ಲಿ ಮಾತ್ರ, ಇನ್ಯಾವುದ್ರಲ್ಲಿ ಸಿಗೋದಿಲ್ಲ ನಮಗೆ. ಆಮೇಲೆ ಇನ್ನೊಂದು, ಡೆಲಿವರಿ ನಂದು ಆದಾಗ ಗೈನಕಾಲಜಿಸ್ಟ್ ನೆಕ್ಸ್ಟ್ ಡೇ ಬಂದಿದ್ರು ಇದು ವಿಸಿಟಿಗೆ. ಬಂದಾಗ ಡಾಕ್ಟ್ರು ಇವಳನ್ನ ಚೆಕಪ್ ಮಾಡ್ತಿದ್ರು. ಚೆಕಪ್ ಮಾಡ್ಬೇಕಾದ್ರೆ ಇವಳು ಏನ್ ಮಾಡಿದಾಳೆ, ಚೆಕಪ್ ಆದ್ಮೇಲೆ ಅವರು ಮೆಡಿಸಿನ್ ಹಾಕಿದ್ರು.
ಅವಾಗ ಏನಾಯ್ತು, ನರ್ಸ್ ಇವಳನ್ನ ಅಬ್ಸರ್ವ್ ಮಾಡ್ತಿದ್ರು, ನಾನು ಅಬ್ಸರ್ವ್ ಮಾಡ್ತಿದ್ದೆ ಇವಳನ್ನ. ಅವಾಗ ನನ್ನ ಹಸ್ಬೆಂಡ್ ಅಬ್ಸರ್ವ್ ಮಾಡತ್ತಿದ್ರು ಇವಳ ಆಕ್ಟಿವಿಟೀಸ್ನೆಲ್ಲ. ಅವಾಗ ಕೈ ಮುಗಿದ್ಲು ಅವಳು ಗೈನಕಾಲಜಿಸ್ಟ್ಗೆ. ಮತ್ತೆ ಇದು ನನ್ನ ಹಸ್ಬೆಂಡ್ ಅಂದ್ರೆ ಅವ್ರ ಅಪ್ಪ ಕೈ ಮುಗಿದ್ಲು. ಅದೊಂಥರ ಮಿರಾಕಲ್ ಅನ್ನಿಸ್ತು ನನಗೆ. ಯಾವ ಹುಟ್ಟಿದ ತಕ್ಷಣ ಹಿಂಗ್ ಕೈಕಾಲ್ ಬಿಚ್ಚಿ ಆಟ ಆಡೋದು ಅದೆಲ್ಲ ನಾನ್ ನೋಡಿಲ್ಲ ಇನ್ನೂವರೆಗೂ. ಮೇ ಬಿ ಇನ್ನೊಬ್ರದ್ದು ಇರ್ಬೋದು, ನನಗ್ ಗೊತ್ತಿಲ್ಲ. ಇವಳು ಇಷ್ಟ ಆಕ್ಟಿವ್ ಇದ್ಲು ಅಂದ್ರೆ ಹುಟ್ಟಿದ ಮಾರನೇ ದಿನನೇ ಫುಲ್ ಕೈಕಾಲ್ ಬಿಚ್ಚಿ ಆಟ ಆಡೋದು. ಆಮೇಲೆ ಗೈನಕಾಲಜಿಸ್ಟಿಗೆ ನಮಸ್ಕಾರ ಮಾಡಿದ್ದು, ಆಮೇಲೆ ನನ್ನ ಹಸ್ಬೆಂಡಿಗೆ ಅಂದ್ರೆ ಅವಳ ಅಪ್ಪಗೆ ನಮಸ್ಕಾರ ಮಾಡಿದ್ದು. ಏನೋ ಒಂಥರ ಖುಷಿ ಅನ್ನಿಸ್ತು. ಮತ್ತೆ ಇನ್ನೊಂದೆರಡು ದಿನಕ್ಕೆ ಶಾರದಾ ದೇವಿ ಅವ್ರ ಜಯಂತಿ ಇತ್ತು. ಮತ್ತೆ ಶಾರದಾ ದೇವಿ ಹುಟ್ಟು ಬಂದ್ರು ಅನ್ನೋ ಫೀಲು ಗುರುಜಿ ಆತರ ಹೇಳ್ಬಿಟ್ರು, ಇನ್ನೊಂದು ಮಿನಿ ಶಾರದಾ ದೇವಿ ಬಂದ್ರು ನೋಡಿ ಅಂತ ಅಂದ್ಬಿಟ್ರು. ಇನ್ನೂ ಒಂಥರ ಖುಷಿ ಆಯ್ತು ನನಗೆ. ಈ ತರ ಮಿರಾಕಲ್ ನಡೀತಿರ್ತಾವಲ್ಲ, ಯಾವ್ದು ಟೆನ್ಷನ್ ಮಾಡ್ಕೊಳ್ದೆ ಏನ್ ಬರುತ್ತೆ ಅದನ್ನ ಜೀವನದಲ್ಲಿ ಸ್ವೀಕಾರ ಮಾಡ್ಕೊಂಡ್ ಹೋದ್ರೆ ಜೀವನ ತುಂಬಾ ಸರಳವಾಗಿರುತ್ತೆ. ಆಲ್ ಕ್ರೆಡಿಟ್ ಗೋಸ್ ಟು ಕಿರಣ್ ಗುರುಜಿ, ಉಮಾ ಅಕ್ಕ, ಆಮೇಲೆ ಅಕ್ಷಯಣ್ಣ. ನಮಗೊಂಥರ ಬೇಸ್ ಇವಾಗ ಒಂದು ಮನೆ ಕಟ್ಬೇಕಂದ್ರೆ ಬೇಸ್ ಕರೆಕ್ಟ್ ಆಗಿದ್ರೆ ಮನೆ ಚೆನ್ನಾಗಿರುತ್ತೆ. ಅದೇ ತರ ನಮ್ಗೆ ಬೇಸ್ ಚೆನ್ನಾಗಿ ಹಾಕ್ಬಿಟ್ಟಿದ್ದಾರೆ. ಮಗುದ್ ಯಾವುದೇ ರೀತಿ ಕಿರಿಕಿರಿ ಇಲ್ಲ. ಇವನ್ ಸ್ನಾನ ಮಾಡ್ಬೇಕಾದ್ರೂ ಕಿರಿಕಿರಿ ಮಾಡಲ್ಲ. ಆಮೇಲೆ ಎಲ್ಲಾದ್ರೂ ಟ್ರಿಪ್ಪಿಗೆ ಹೋದ್ರಿ, ಇವಾಗ್ಲೇ ಅವಳನ್ನ ಕರ್ಕೊಂಡು ಒಂದು 1000 ಕಿಲೋಮೀಟರ್ಸ್ ಎಲ್ಲ ಟ್ರಾವೆಲ್ ಮಾಡಿದೀನಿ, ಸ್ವಲ್ಪನೂ ಕಿರಿಕಿರಿ ಮಾಡಿಲ್ಲ ಅವಳು, ಎಲ್ಲೂ ಕಿರಿಕಿರಿ ಮಾಡಿಲ್ಲ. ಎಲ್ಲರೂ ಹೇಳ್ತಾರೆ ರಿಲೇಟಿವ್ಸ್, ಇಷ್ಟು ಸಮಾಧಾನ ಇದ್ದಾಳಲ್ಲ ಅವಳು. ಆಮೇಲೆ ಸ್ನಾನ ಮಾಡ್ಬೇಕಾದ್ರೆ 2 ಬಕೆಟ್ ನೀರ್ ಹಾಕಿದ್ರು ಸ್ವಲ್ಪನೂ ಕಿರಿಕಿರಿ ಮಾಡಲ್ಲ. ಅದೊಂಥರ ಖುಷಿ ಅನಿಸ್ತದೆ. ಅದಕ್ಕೆ ರಿಲೇಟಿವ್ಸ್ ಎಲ್ಲ ಹೇಳ್ತಾರೆ ಎಷ್ಟು ಸಮಾಧಾನ ಇದೆ ಎಲ್ಲ ಕೂಸು ಅಂತ ತಕ್ಷಣ. ಇಲ್ಲ ನಾನು ಜಾಯಿನ್ ಆಗಿದ್ದೆ, ಅವ್ರು ಏನೇನ್ ಹೇಳ್ತಿದ್ರು ಎಲ್ಲ ಫಾಲೋ ಮಾಡ್ತಿದ್ದೆ, ಹಿಂಗಾಗಿ ಅದ್ರದ್ದು ಎಫೆಕ್ಟ್ ಇದು ಅಂತ ಹೇಳಿ ಯಾರೇ ಕೇಳಿದ್ರು ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿರ್ತೇನೆ. ದಯವಿಟ್ಟು ಅವ್ರು ಏನೇನ್ ಸಜೆಷನ್ಸ್ ಕೊಡ್ತಾರೆ, ಆಮೇಲೆ ಶ್ಲೋಕಗಳನ್ನು ಹೇಳ್ತಾರೆ, ಅದನ್ನೆಲ್ಲ ಫಾಲೋ ಮಾಡ್ರಿ. ಆಮೇಲೆ ಲೈಫ್ ಟೈಮ್ ಅದನ್ನ ಅಳವಡಿಸ್ಕೋರಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಅಕ್ಕ, ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಇನ್ನು ಇದೆಯಾ ಎಕ್ಸ್ಟ್ರಾ ಹೇಳೋದಾದ್ರೆ? ಸಾರಿ ಕೇಳಿಸ್ಲಿಲ್ಲ ಅಕ್ಕ. ಏನೋ ಸ್ಪೆಷಲ್ ಇನ್ಫಾರ್ಮೇಶನ್ ಅನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ರಾಜಮಾತೆಯರಿಗೆ? ಇನ್ನೊಂದಕ್ಕ, ಇದು ಡೆಲಿವರಿ ಟೈಮ್ ನಲ್ಲಿ ಏನಾಗುತ್ತೆ ಅಂದ್ರೆ ತಾಯಿ ಹತ್ರ ಇದ್ರೆ ಮಗು ಬೇಗ ಬರಲ್ಲ ಹೊರಗಡೆ ಅಂತ ಹೇಳ್ತಾರೆ. ನನ್ ತಾಯಿನೂ ಹೇಳ್ತಿದ್ರು ಡೆಲಿವರಿ ಜಲ್ದಿ ಆಗಂಗಿಲ್ಲ, ಮಗುಗಾದ್ರೂ ಇಲ್ಲ ಅಂದ್ರೆ ತಾಯಿ ಇದು ಪ್ರೆಗ್ನೆಂಟ್ ಇರೋರಿಗೆ ಇದು ಸಾರಿ ತಾಯಿ ಇಲ್ಲ ಅಂದ್ರೆ ಮಗು ಇಬ್ರಲ್ಲಿ ಒಬ್ರಿಗೆ ಯಾರಿಗಾದ್ರೂ ತೊಂದರೆ ಆಗುತ್ತೆ. ಸೊ ಹಿಂಗಾಗಿ ಆದಷ್ಟು ನೀವು ಗಂಡನ ಜೊತೆನೆ ಡೆಲಿವರಿ ಟೈಮ್ ನ ಸ್ಪೆಂಡ್ ಮಾಡಕ್ ಇಷ್ಟಪಡಿ. ತಾಯಿ ಇರ್ಬೇಕಂತ ಏನು ತಲೆ ಕೆಡ್ಸ್ಕೋಬೇಡಿ, ತಾಯಿನ ಒಂದ್ ಸ್ವಲ್ಪ ದೂರ ಇಟ್ಟಿರ ಆ ಟೈಮ್ ನಲ್ಲಿ ಡೆಲಿವರಿ ಬೇಗ ಆಗುತ್ತೆ. ಸೊ ಇದೊಂದ್ ಸಣ್ಣ ಸಜೆಷನ್ ನನ್ ಕಡೆಯಿಂದ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಕಾಣಿಸ್ತಿಲ್ಲ? ಕೇಳಿಸ್ತಿಲ್ವಾ ಅಕ್ಕ? ಕೇಳಿಸ್ತಿದೆ, ಕಾಣಿಸ್ತಾ ಇಲ್ಲ ನಿಮ್ಮನ್ನ. ಓಕೆ ಓಕೆ, ಒಂದ್ಸರಿ. ಸೊ ಡೆಲಿವರಿ ಟೈಮ್ ನಲ್ಲಿ ತಾಯಿನ ಹತ್ರ ಇಟ್ಕೊಳಕ್ ಹೋಗ್ಬೇಡಿ, ಇದೊಂದು ನಮ್ ಸಜೆಷನ್. ಯಾಕಂದ್ರೆ ಡೆಲಿವರಿ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಕ್ರಿಯೇಟ್ ಆಗ್ತವೆ. ಆದ್ರಿಂದ ತಾಯಿನ ಒಂದ್ ಸ್ವಲ್ಪ ದೂರ ಇಡಿ. ಡೆಲಿವರಿ ಆದ ತಕ್ಷಣ ತಾಯಿ ಜೊತೆ ಮಾತಾಡಿ, ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ, ಅದ್ರದಲ್ಲಿ ಏನ್ ತೊಂದ್ರೆ ಇಲ್ಲ. ಆದಷ್ಟು ಗಂಡ, ಅತ್ತೆ, ಮಾವ, ಚಿಕ್ಕಪ್ಪ, ಚಿಕ್ಕಮ್ಮ ಇಂಥವ್ರನ್ನ ಒಂದ್ ಸ್ವಲ್ಪ ಹತ್ರ ಇಟ್ಕೊಳ್ಳಿ ಡೆಲಿವರಿ ಟೈಮ್ ನಲ್ಲಿ. ಯಾವುದೇ ರೀತಿ ತೊಂದರೆಗಳು ಬರಲ್ಲ. ಆಮೇಲೆ ಹನುಮಾನ್ ಚಾಲೀಸ ಪಡಿಸಿ ಡೆಲಿವರಿ ಆಗೋ ಟೈಮ್ ನಲ್ಲಿ. ಆಮೇಲೆ ಆದಿತ್ಯ ನಾರಾಯಣ ಸ್ತೋತ್ರ, ಬ್ರಹ್ಮಜ್ಞಾನವಳಿ, ಇವೆಲ್ಲ ನಾನು ಸ್ತೋತ್ರಗಳನ್ನ ನೈಟ್ 3 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ನಾನು ಕೇಳಿದೀನಿ ಸ್ತೋತ್ರಗಳನ್ನೆಲ್ಲ. ನಂದು ಡೆಲಿವರಿ ಆಗಿದ್ದು 8:45, ಮಾರ್ನಿಂಗ್ 8:45. ಸೊ ಆ ಟೈಮ್ ನಲ್ಲಿ ನನ್ಗೆ ಆಕ್ಚುಲಿ ಡೆಲಿವರಿ ಆಗ್ಬೇಕಂದ್ರೆ 3 days ಟೈಮ್ ತಗೊಂಡಿದೆ. ನಾರ್ಮಲ್ ಡೆಲಿವರಿ ಆಗ್ಬೇಕಂದ್ರೆ 3 days ಟೈಮ್ ತಗೊಂಡಿದೆ. ಒಂದ್ ಸ್ವಲ್ಪ ನನಗೆ ಟೆನ್ಷನ್ ಆಗಿತ್ತು, ಇನ್ನೂ ಜಲ್ದಿ ಆಗ್ಬೇಕಿತ್ತಲ್ಲ ಡೆಲಿವರಿ, ಯಾಕೆ ಆಗ್ತಿಲ್ಲ ಅಂತ ಫುಲ್ ಟೆನ್ಷನ್ ಆಗಿ ನನಗೆ ಸಿಸರಿನ್ ಮಾಡ್ಬಿಡಿ ಡಾಕ್ಟರ್, ನನಗೆ ಪೇನ್ ತಡ್ಕೊಳಕ್ ಆಗ್ತಿಲ್ಲ ಅಂತ ಹೇಳಿದೆ. ಆ ಡಾಕ್ಟರ್ ಮೊನ್ನೆದ್ದೇ ನಾರ್ಮಲ್ ಆಗಿದೆ, 2ನೇದಕ್ಕೆ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂತೀರಾ ನೀವು, ಆಗುತ್ತೆ ಆಗುತ್ತೆ ಅಂತ ಹೇಳಿದ್ರು. ನೆಕ್ಸ್ಟ್ ಡೇನೆ ಇದು ಇತ್ತು, ಆಶ್ಲೇಷ ನಕ್ಷತ್ರ ಇತ್ತು. ಆಶ್ಲೇಷ ನಕ್ಷತ್ರ ಇರೋದಕ್ಕೆ ಬೇಡ ಡಾಕ್ಟರ್, ಅದು ನಕ್ಷತ್ರ ಯಾಕೋ ಸರಿ ಇಲ್ಲ, ಅದಕ್ಕೆ ಇವತ್ತೇ ಮಾಡ್ಬೇಡಿ, ಸೋಮವಾರನೇ ಮಾಡ್ಬೇಡಿ, ಚೆನ್ನಾಗಿದೆ ನಕ್ಷತ್ರ ಇವತ್ತಿಂದು ಅಂತ ಹೇಳಿದೆ. ನಕ್ಷತ್ರ ಎಲ್ಲ ನಂಬ್ತಿರಲ್ಲ, ನಿಮ್ಗೆ ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ ಅಂತ ಹೇಳಿ ಬೈದು ಹೋಗ್ಬಿಟ್ರು ಡಾಕ್ಟ್ರು. ಈ ನಂಬ್ತಿರೋ ಬಿಡ್ತಿರೋ, ಪಾಪು ಹುಟ್ಟಿದ್ದು 2 ದಿನ ಆದ್ಮೇಲೆ ನಾನು ಉಮಾಕ್ಕ ಹೇಳಿದೆ,
ಅಕ್ಕ ಮತ್ತೆ ಯಾರಾದ್ರೂ ಭಟ್ರಿದ್ರೆ ನಂಬರ್ ಕಳ್ಸಿ ಅಕ್ಕ, ಅವ್ರ ಜೊತೆ ಮಾತಾಡ್ಬೇಕು, ನಾವು ಪಾಪುಂದು ಜಾತಕ ಎಲ್ಲ ತೋರಿಸ್ಬೇಕಿತ್ತು ಅಂತ ಹೇಳಿ ಅಂದೆ. ಆ ಜಾತಕನ ಅವಳು ಉಮಾಕ ಅವರು ನಂಬರ್ ಕಳ್ಸಿದ್ರು, ಅನಿಲ್ ಆಚಾರ್ಯ ಅಂತ ಹೇಳಿ ಅವ್ರದ್ದು ನಂಬರ್ ಕಳ್ಸಿದ್ರು. ಅವ್ರ ಜೊತೆ ಮಾತಾಡಿದೆ. ಅವರೆಲ್ಲ ಜಾತಕ ನೋಡಿದ್ರು, ಹುಟ್ಟಿದ ಟೈಮು ಡೇಟು ಎಲ್ಲ ನೋಡ್ಬಿಟ್ಟು ಅವ್ರು ಏನಂದ್ರೆ ಲಕ್ಷದಲ್ಲಿ ಈ ತರ ಒಬ್ರು ಹುಟ್ತಾರೆ, ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದಾಳೆ ಅಂದ್ರುನು ಅವಳು ಫುಲ್ ಕ್ರಿಯೇಟಿವ್ ಆಗಿರ್ತಾಳೆ, ಅವಳು ಫುಲ್ ಆಕ್ಟಿವ್ ಆಗಿರ್ತಾಳೆ. ನೀವ್ ಯಾವ್ದೇ ರೀತಿ ಚಿಂತೆ ಮಾಡ್ಬೇಡಿ, ಯಾವ ದೋಷ ಇಲ್ಲ, ಏನು ತೊಂದ್ರೆ ಇಲ್ಲ. ಅವಳು ಅತ್ತೆ ಮಾವ ಇಲ್ಲದ ಮನೆ ಆತರ ಏನು ಯೋಚನೆ ಮಾಡ್ಬೇಡಿ, ಒಳ್ಳೆ ಫ್ಯಾಮಿಲಿಗೆ ಬೀಳ್ತಾಳ ಅವಳು. ಆಮೇಲೆ ನಿಮ್ದು ಪೂರ್ವ ಜನ್ಮದ ಪುಣ್ಯನೋ ಏನೋ, ಅವಳಿಗೆ ಒಳ್ಳೆ ಜಾತಕ ಇದೆ, ಅವಳದು ಲಕ್ಷದಲ್ಲಿ ಒಬ್ರಿಗೆ ಈ ತರ ಜಾತಕ ಇರುತ್ತೆ ಅಂತ ಹೇಳಿ ಅಂದ್ಬಿಟ್ರು. ಇಷ್ಟು ಖುಷಿ ಆಯ್ತು. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋಬೇಕು ನಾವು. ಏನಾದ್ರೂ ನಕ್ಷತ್ರ ಪ್ರಾಬ್ಲಮ್ ಹಂಗೆ ಹಿಂಗೆ ಅಂತ ಹೇಳಿ ಅನ್ಕೋಬಾರ್ದು ಅನ್ನೋದೇ ಅವತ್ತೇ ನನಗೆ ಅದು ರಿಯಲೈಸ್ ಆಗಿದ್ದು. ಸೊ ಯಾವುದೇ ರೀತಿಯಿಂದ ಟೆನ್ಷನ್ ಮಾಡ್ಕೋಬೇಡಿ ಡೆಲಿವರಿ ಟೈಮ್ ನಲ್ಲಿ. ಈ ನಕ್ಷತ್ರ ಇದೆ, ಆ ನಕ್ಷತ್ರ, ದೇವ್ರನ್ನ ಕೂಸಿನ ಯಾವಾಗ ಕಳಿಸ್ಬೇಕೋ ಅವಾಗ್ಲೇ ಕಳ್ಸೋದು. ನಾವ್ ಏನ್ ಮಾಡ್ತೀವೋ ಅದು ಏನು ನಡೆಯಂಗಿಲ್ಲ ದೇವ್ರ ಇದ್ರಲ್ಲಿ. ಸೊ ಸೀಸರಿನ್ ಮಾಡಿಸ್ಕೋಬೇಕಂತ ನಾನು ಹೋದ್ರೆ ಡಾಕ್ಟ್ರು, ನೀನ್ ಯಾಕೆ ಸೀಸರಿನ್ ಮಾಡಿಸ್ಕೊಂತೀಯ, ನಾರ್ಮಲ್ ಮಾಡಿಸ್ಕೊ, ನೀನು ತೊಂದ್ರೆ ಆಗಂಗಿಲ್ಲ, ಸೀಸರಿನ್ ಆದ್ರೂ ತ್ರಾಸ ಆಗುತ್ತೆ ಅಂತ ಹೇಳಿ ಎಷ್ಟು ಡಾಕ್ಟರ್ಸ್ ನೋಡಿದೀನಿ. ಸೀಸರಿನ್ನೇ ಮಾಡ್ತಾರೆ, ನಾವ್ ಹೇಳಿದ ತಕ್ಷಣ ಸೀಸರಿನ್ ಮಾಡ್ಬಿಡ್ತಾರ ಅವರು, ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ. ಆದ್ರೆ ನಾನು ತೋರ್ಸ್ಕಂತ ಡಾಕ್ಟ್ರು, ನೀವು ಸೀಸರಿನ್ ಮಾಡಿಸ್ಕೊಳಕ್ಕೆ ಹೋಗ್ಬೇಡಿ, ನಾರ್ಮಲ್ಲೇ ಮಾಡಿಸ್ಕೊಳ್ಳಿ, ನಾರ್ಮಲ್ಲೇ ಆಗೋದು ಅಂತ ಹೇಳಿ ಅವ್ರನ್ನ 1 ದಿನ ವೇಟ್ ಮಾಡಿ ನೆಕ್ಸ್ಟ್ ಡೇನೆ ನಾರ್ಮಲ್ ಡೆಲಿವರಿ ಮಾಡಿದ್ರು. ಸೊ ನಾವು ತೋರ್ಸೋಂತ ಡಾಕ್ಟರ್ಸ್ ಮೇಲೂ ಡಿಪೆಂಡ್ ಆಗುತ್ತೆ. ನನಗಂತೂ ಒಳ್ಳೆ ಡಾಕ್ಟರ್ ಸಿಕ್ಕಿದ್ರು. ನಾನ್ ಮಾಡೋ ಜಪ, ಆಮೇಲೆ ದೇವ್ರ ಧ್ಯಾನ, ಆಮೇಲೆ ವ್ರತಗಳು, ಆ ಎಫೆಕ್ಟು ಆ ಮಗು ಮೇಲೆ ಎಫೆಕ್ಟ್ ಆಯ್ತು. ಪ್ಲಸ್ ನಾನ್ ತೋರ್ಸೋ ಡಾಕ್ಟ್ರು ಅಂತ ಒಳ್ಳೆ ಡಾಕ್ಟರೇ ಸಿಕ್ಕಿದ್ರು. ಸೊ ಹಿಂಗಾಗಿ ಹೇಳೋದು, ದೇವ್ರನ್ನ ಸಿಕ್ಕಾಪಟ್ಟೆ ಇದು ನಂಬಿ ಟೈಮ್ನಲ್ಲಿ. ಆಮೇಲೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬುಕ್ಸ್ ಓದಿ, ಆ ಬುಕ್ಸ್ ಓದಿರ್ತಿರಲ್ಲ ಅದ್ರದ್ದು ಎಫೆಕ್ಟ್ ಆ ಮಗು ಮೇಲೆ ಬೀಳುತ್ತೆ. ಸೊ ಹಿಂಗಾಗಿ ಟಾಕ್ ಟು ಬೇಬಿ ಮಾಡ್ಬೇಕಾದ್ರೂ ನೀವು ಒಂಥರ ಶಾಂತವಾದ ಪ್ಲೇಸ್ ನಲ್ಲಿ ಕುತ್ಕೊಳ್ಳಿ. ಆದಷ್ಟು ಮಂತ್ರಗಳನ್ನ ಹೇಳ್ಕೊತಾ ಇರಿ ಕುಂತಾಗ. ಆಮೇಲೆ ಗಾಯತ್ರಿ ಮಂತ್ರನ ಹೇಳಿ, ಗಾಯತ್ರಿ ಮಂತ್ರ ಅಂತೂ ಫುಲ್ ಎಫೆಕ್ಟಿವ್ ಆಗಿರುತ್ತೆ. ಆ ಮಂತ್ರ ಹೇಳೋದ್ರಿಂದ ಮಗುಗೆ ಫುಲ್ ಪವರ್ ಬರುತ್ತೆ ಆ ತರ ಹೇಳ್ಬೇಕಾದ್ರೆ. ಆಮೇಲೆ ಇನ್ನು ಏನಾದ್ರು ಇದ್ರೆ ಹೇಳಿ, ನನ್ ತಿಳಿದಿತ್ತು ನಾನು ಆನ್ಸರ್ ಮಾಡ್ತೇನೆ. ನಾನು ಯಾರಿಗಾದ್ರೂ ಏನಾದ್ರು ಕೇಳೋದಿದೇನಾ? ನಾವು ಕ್ವಶನ್ ಅನ್ನ ಲಾಸ್ಟ್ ಇರ್ತೀವಿ ಅಕ್ಕ ನಿಮ್ಗೆ, ಓಕೆನಾ? ಇವಾಗ ನೆಕ್ಸ್ಟ್, ನಿಮ್ದು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿಕೊಟ್ಟಿದ್ದೀರಲ್ಲ ನೀವು. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಥ್ಯಾಂಕ್ ಯು. ಓಕೆ, ಎಲ್ಲ ರಾಜಮಾತೆಯರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ನಾಗವೀಣಾ ಪಾಟೀಲ್. ನಾನು ಫೆಬ್ರವರಿ ರಾಜಮಾತಾ ಪ್ರೋಗ್ರಾಮ್ ಪಾರ್ಟಿಸಿಪೆಂಟ್. ಇವತ್ತಿನ ಕಾರ್ಯಕ್ರಮ ಗರ್ಭ ಸಂವಾದ, ಟಾಕ್ ಟು ಬೇಬಿ ಅಂತ. ನಾವು ಒಳ್ಳೆಯ ಗರ್ಭ ಸಂಸ್ಕಾರ ಮತ್ತು ಗರ್ಭ ಸಂವಾದದಿಂದ ಒಂದು ಒಳ್ಳೆಯ ಅತ್ಯುತ್ತಮವಾದ ಅಲೋಕ ನಾವು ಪಡಿಬಹುದು. ನಿಮ್ಗೆ ಆಲ್ರೆಡಿ ಈಗ ಗ್ರೂಪ್ ಅಲ್ಲಿ ಅದು ಗರ್ಭ ಸಂವಾದದ ಬಗ್ಗೆ ಒಂದು ಮೆಸೇಜ್ ಅನ್ನ ಕಳ್ಸಿದ್ದಾರೆ ಆಲ್ರೆಡಿ. ಅದನ್ನ ಯಾರ್ಯಾರು ಓದಿದೀರಾ ಅಂತ ದಿನಾಲು ನಾವು ಆ ಗರ್ಭ ಸಂವಾದವನ್ನ ಮಾಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇವತ್ತಿನ ಪ್ರೋಗ್ರಾಮ್ ಅನ್ನ ನಾವೊಂದು ಮಂತ್ರದ ಮೂಲಕ ಸ್ಟಾರ್ಟ್ ಮಾಡೋಣ. ಎಲ್ಲ ಪ್ರೋಗ್ರಾಮ್ ಸರಿಯಾಗಿ ಯಾವುದೇ ವಿಘ್ನ ಇಲ್ಲದೆ ನಡೀಲಿ ಅಂತ ಗಣೇಶನನ್ನ ಪ್ರಾರ್ಥಿಸೋಣ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವೋ ಸರ್ವಕಾರ್ಯೇಷು ಸರ್ವದಾ. ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ಗರ್ಭ ಸಂವಾದದ ಬಗ್ಗೆ ನಮ್ಮ ರಾಜಮಾತಾ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೆಂಟ್ ಆದ ರಾಜಮಾತೆಯರು ಮಾಡ್ತಾರೆ. ಅದಕ್ಕಿಂತ ಮುಂಚೆ ಯಾರ್ಯಾರು ಆ ಗ್ರೂಪ್ ಅಲ್ಲಿ ಕಳ್ಸಿರೋದನ್ನ ಓದಿದೀರಾ ಮತ್ತೆ ಅದು ಗರ್ಭ ಸಂವಾದದ ಬಗ್ಗೆ ಎಲ್ಲರೂ ಹ್ಯಾಂಡ್ ರೇಸ್ ಮಾಡಿ. ಯಾರು ಓದಿಲ್ಲ ಅದನ್ನ ಸ್ವಲ್ಪ ಸರಿಯಾಗಿ ಓದ್ಕೊಳ್ಳಿ. ಯಾಕಂದ್ರೆ ಗರ್ಭ ಸಂವಾದದಿಂದ ಏನಾಗತ್ತಂದ್ರೆ ನಮ್ದು ಮತ್ತೆ ಮಗುವಿನ ಬಾಂಧವ್ಯ ಬಾಂಡಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ ರೀ. ಏನಂದ್ರೆ ನಾವು ಯಾವಾಗ ಅದ್ರ ಪ್ರೀತಿಯಿಂದ ಸ್ವಲ್ಪ ಅದ್ರ ಜೊತೆ ಮಾತಾಡ್ತಾ ಹೋದ್ರೆ ನಮ್ಮಲ್ಲಿ ಹ್ಯಾಪಿ ಹಾರ್ಮೋನ್ ಆದ ಆಕ್ಸಿಟೋಸಿನ್ ಜನರೇಟ್ ಆಗುತ್ತೆ. ಅವಾಗ ಅದು ಬ್ಲಡ್ ಮೂಲಕ ಹೋಗಿ ಆ ಮಗುವಿನ ಪ್ಲೆಸೆಂಟ್ ಇರುತ್ತಲ್ವಾ, ಅದಕ್ಕೆ ಹೋಗಿ ರೀಚ್ ಆದಾಗ ಮಗು ಅದು ಅಂದ್ರೆ ಒಂಥರ ಪ್ರೀತಿ ಸೆಕ್ಯೂರ್ ಆಗಿ ಅದು ಫೀಲ್ ಆಗತ್ತೆ. ಅವಾಗ ಅದಕ್ಕೂ ಹ್ಯಾಪಿ ಹಾರ್ಮೋನ್
ರಿಲೀಸ್ ಆಗತ್ತೆ. ಮತ್ತೆ ನಮ್ಮ ನಡುವೆ ಮತ್ತೆ ಮಗುವಿನ ನಡುವೆ ಬಾಂಧವ್ಯ ಜಾಸ್ತಿ ಆಗತ್ತೆ. ನಾವಷ್ಟೇ ಮಾತಾಡ್ಲಾರ್ದೆ ನಮ್ ಹಸ್ಬೆಂಡು ಮತ್ತೆ ಮನೆಯಲ್ಲಿರೋ ಇನ್ನೊಬ್ರು, ಈಗ ಫಸ್ಟ್ ಪಾಪು ಇದ್ರೆ ಫಸ್ಟ್ ಪಾಪು ಜೊತೆ ಮಾತಾಡ್ತಾ ಹೋದ್ರೆ ಆ ಮಗುವಿಗೆ ಅದು ವಾಯ್ಸ್ ರಿಕಗ್ನಿಷನ್ ಕೂಡ ಆಗತ್ತೆ. ಮತ್ತೆ ನಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದ್ರ ಜೊತೆ ಮಾತಾಡ್ಬೋದು, ಅದು ಸರಿನೂ ಆಗತ್ತೆ. ಅಂತದೇ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ನಾವು ಈಗ ರಾಜಮಾತಾ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೆಂಟ್ ಆದ ರಾಜಮಾತೆಯರಿಂದ ಕೇಳೋಣ. ಫಸ್ಟ್ ವೆಲ್ಕಮ್ ಮಾಡೋಣ ಮಂಜುಳಾ ಅವರು. ಅವರು ಅಕ್ಟೋಬರ್ ಅಲ್ಲಿ ರಾಜಮಾತಾ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೆಂಟ್ ಆಗಿದ್ರು. ಅವರಿಗೆ ವೆಲ್ಕಮ್ ಮಾಡೋಣ. ಮಂಜುಳಾ ಅಕ್ಕ, ವೆಲ್ಕಮ್ ಟು ರಾಜಮಾತಾ ಪ್ರೋಗ್ರಾಮ್. ನಮಸ್ತೆ, ಥ್ಯಾಂಕ್ ಯು. ಎಲ್ಲಾ ಗರ್ಭಿಣಿಯರಿಗೂ ನನ್ ಕಡೆಯಿಂದ ನಮಸ್ತೆ. ನಿಮ್ಮ ಎಲ್ಲರೂ ಅನಿಸಿಕೆಗಳನ್ನ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಅಕ್ಟೋಬರ್, ನನ್ಗೆ ಡೆಲಿವರಿ ಆಗಿದ್ದು ಡಿಸೆಂಬರ್ ಅಲ್ಲಿ. ನಾನು ರಾಜಮಾತೆ ಪ್ರೋಗ್ರಾಮ್ ಪಾರ್ಟಿಸಿಪೆಂಟ್ ಆಗಿದ್ದೆ ಅಕ್ಟೋಬರ್ ಮಂತ್ ಅಲ್ಲಿ. ನನ್ಗೀಗ ನನ್ ಮಗ ಈಗ 6 months ನಡೀತಾ ಇದೆ. ಎಲ್ರು ಕೇಳಿಸ್ಕೊತಾ ಇದ್ದೀರಾ ಅಂತ ಅನ್ಕೋತೀನಿ. ನಾನು ಟಾಕ್ ಟು ಬೇಬಿ ಬಗ್ಗೆ ಮಾತಾಡ್ಬೇಕು, ನೀವೆಲ್ಲರ ಹತ್ರ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಬಂದಿದ್ದೀನಿ. ಯಾಕಂದ್ರೆ ನಾನು ಅದ್ರದ್ದು ಫಲ ಅನುಭವಿಸಿದೀನಿ ಗರ್ಭ ಸಂಸ್ಕಾರ ಪ್ರೋಗ್ರಾಮ್ ಇಂದ ಮತ್ತೆ ಗುರೂಜಿಯವ್ರ ಸಜೆಷನ್ ಇಂದ. ಸೊ ಎಲ್ರೂ ಫಾಲೋ ಮಾಡ್ಬೇಕು ಗರ್ಭ ಸಂಸ್ಕಾರ ಏನೇನ್ ಹೇಳ್ತಾರೆ ಇಲ್ಲಿ, ಟಾಕ್ ಟು ಬೇಬಿ ಎಷ್ಟು ಅಡ್ವಾಂಟೇಜ್ ಇದೆ ಅದರಿಂದ ಅನ್ನೋದು ಎಲ್ರಿಗೂ ತಿಳ್ಕೊಂಡ್ರೆ ಗರ್ಭಿಣಿಯರಿಗೆ ಅರ್ಧ ತಲೆನೋವು ಮತ್ತೆ ಭಯ ಕಡಿಮೆ ಆಗತ್ತೆ. ಎಲ್ರು ಏನಾಗತ್ತೆ, ಏನಿದು ಜೀವನ, ಆಮೇಲೆ ಭಯದಲ್ಲಿ ಯಾರು ಬದುಕೋಗಿಲ್ಲ ಗರ್ಭ ಸಂಸ್ಕಾರ ಮತ್ತೆ ಟಾಕ್ ಟು ಬೇಬಿ ಪ್ರೋಗ್ರಾಮ್ ಇಂದ. ಏನಾದ್ರೂ ತೊಂದ್ರೆ ಇದ್ರು ಕೂಡ ನಾವು, ಯಾಕಂದ್ರೆ ನಮ್ಗೆ ಮೊದಲನೇ ತಿಂಗಳಿಂದನೇ ಮಗುವಿನ ಹಾರ್ಟ್ ಮತ್ತೆ ಬ್ರೈನ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿರುತ್ತೆ. ಸೊ ಮಗುವಿಗೆ ಅದು ಅರಿವಾಗ್ತಾ ಇರುತ್ತೆ. 5ನೇ ತಿಂಗಳಿಂದ ಅದು ಕೇಳಿಸ್ಕೊಳಕ್ ಕೂಡ ಸ್ಟಾರ್ಟ್ ಆಗುತ್ತೆ ಮಗು. ಸೊ ನಾವ್ ಏನೇ ಶಬ್ದ ಮಾಡಿದ್ರು ಮಗು ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇರೋದ್ರಿಂದ, ಹಾಗೆ ಅದು ನಮ್ಮ ಭಾವನೆಗಳು ಕೂಡ ಅದು ಅಬ್ಸರ್ವ್ ಮಾಡ್ತಾ ಇರುತ್ತೆ. ನಾವು ಅದರಿಂದ ಪಾಸಿಟಿವ್ ಆಗಿ ಮಾತಾಡೋದ್ರಿಂದ, ಪಾಸಿಟಿವ್ ಫೀಲಿಂಗ್ ಕೊಡೋದ್ರಿಂದ ಮಗು ಅದಕ್ಕೆ ರಿಯಾಕ್ಟ್ ಮಾಡುತ್ತೆ. ಅದು ಎಲ್ಲಾನು ನೆಗೆಟಿವ್ ನ ಅವಾಯ್ಡ್ ಮಾಡಿ ಬರೀ ಪಾಸಿಟಿವ್ ನ ಫೀಲ್ ಮಾಡ್ತಾ ಇದ್ದಾಗ ಮಗುನು ಹ್ಯಾಪಿ ಆಗಿರುತ್ತೆ. ಸೊ ಹೊರಗಡೆ ಬಂದ್ಮೇಲೆ ಕೂಡ ಹ್ಯಾಪಿ ಆಗಿರುತ್ತೆ. ಡೆಲಿವರಿ ಆದ್ಮೇಲೆ ಅದು ಇನ್ನೊಂದು ಫೇಸೇ ಇರುತ್ತೆ, ಎಲ್ಲರೂ ಹ್ಯಾಪಿ ಆಗಿರೋದಿಲ್ಲ. ಸೊ ಡೆಲಿವರಿ ಆದ್ಮೇಲೆ ಕೂಡ ಮಗುವಿಂದ ಏನು ತೊಂದ್ರೆ ಆಗಲ್ಲ. ಅದು ಯಾವಾಗ ಅಳೋದು, ಕಾಯಿಲೆ, ಕಿರಿಕಿರಿ ಮಾಡೋದು ಅದೆಲ್ಲ ಏನು ಇರೋದಿಲ್ಲ. ಯಾಕಂದ್ರೆ ಮಗುಗ್ ನಾವು ಮುಂಚೆನೆ ಎಲ್ಲಾನು ಹೇಳ್ತಾ ಇರ್ತೀವಿ, ನೀನು ಆರೋಗ್ಯವಾಗಿರ್ಬೇಕು, ಖುಷಿಯಾಗಿರ್ಬೇಕು, ಈ ತರ ನಾವು ಜೋರಾಗಿ ಮಾತಾಡೋದ್ರಿಂದ ಕೂಡ, ಯಾಕಂದ್ರೆ ಮಗು ಕೇಳಿಸ್ಕೊಳುತ್ತಲ್ಲ, ವಾಯ್ಸ್ ರೆಕಗ್ನಿಷನ್ ಆಗ್ತಾ ಇರುತ್ತೆ ಮಗುಗೆ. ಸೊ ನಾವ್ ಮಾತಾಡ್ಬೇಕು, ಮನೆಯವ್ರೆಲ್ಲಾರು ಮಾತಾಡೋದ್ರಿಂದ ಮಗು ಎಲ್ಲಾರು ಇವ್ರ ಅಜ್ಜಿ, ತಾತ, ಚಿಕ್ಕಪ್ಪ, ಚಿಕ್ಕಮ್ಮ ಅನ್ನೋದನ್ನ ಮುಂಚೆನೆ ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡಿರೋದ್ರಿಂದ ಅದ್ರದ್ದು ಬ್ರೈನ್ ಡೆವಲಪ್ಮೆಂಟ್ ಕೂಡ ಚೆನ್ನಾಗ್ ಆಗುತ್ತೆ. ಕಲಿಕಾ ಸಾಮರ್ಥ್ಯ ಅಂತ ಹೇಳ್ತೀವಿ, ಮಗುಗೆ ಲರ್ನಿಂಗ್ ಅಬಿಲಿಟಿ ತುಂಬಾ ಬೇಗ ಆಗುತ್ತೆ. ಸೊ ಅದ್ರ ಜೊತೆಗೆ ಬಾಂಧವ್ಯನೂ ಗಟ್ಟಿ ಆಗುತ್ತೆ, ಬ್ರೈನ್ ಡೆವಲಪ್ಮೆಂಟ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಸೊ ಇದರಿಂದ ತುಂಬಾ ಅಡ್ವಾಂಟೇಜ್ ಅಂದ್ರೆ ಇದೆ. ನೀವೇನಾದ್ರೂ ಮಾಡ್ತಿದ್ರೆ ಫೋಕಸ್ಡ್ ಆಗಿ ಮಾಡಿ ಅದನ್ನ, ಯಾವ್ದೇ ಕೆಲ್ಸ ಆಗ್ಲಿ, ವೆದರ್ ಯುವರ್ ವರ್ಕ್, ನೀವ್ ಕೆಲ್ಸಕ್ಕೆ ಹೋಗೋರಾಗ್ಲಿ, ಮನೆ ಕೆಲ್ಸನೇ ಮಾಡ್ಲಿ, ಅದನ್ನ ಫೋಕಸ್ ಇಂದ ಮಾಡಿ. ಒಂದು ಫೋಕಸ್ ಇಂದ ಮಾಡಿದಾಗ ಮಗುವಿನ ಬ್ರೈನ್ ಕೂಡ ಅಷ್ಟೇ ಚೆನ್ನಾಗಿ ಫೋಕಸ್ಡ್ ಆಗಿ ಡೆವಲಪ್ ಆಗ್ತಾ ಇರುತ್ತೆ. ಸೊ ಇದು ಹೊಟ್ಟೆಲಿ ಇದ್ದಾಗ್ಲೇನೆ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಫಾಸ್ಟ್ ಆಗಿ ಆಗೋದು, ಮತ್ತೆ ತುಂಬಾ 1000 ಪಟ್ಟು ಹೆಚ್ಚು ಕಲಿಕಾ ಸಾಮರ್ಥ್ಯ ಇರುತ್ತೆ ಅಂತ ಹೇಳ್ತಾರೆ. ಗರ್ಭ ಸಂಸ್ಕಾರ ಪ್ರೋಗ್ರಾಮ್ ಇಂದ ತುಂಬಾ ಉಪಯೋಗ ಇದೆ. ನಾವು ಶ್ಲೋಕಗಳನ್ನಾಗ್ಲಿ, ಪಾಸಿಟಿವ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ಕೋಬೇಕು ನಮ್ ಸುತ್ತ. ಬೆಳಗ್ಗೆ ಎದ್ದು ಬೆಳಗ್ಗೆ ಸಂಜೆ ಎಲ್ಲ ಶ್ಲೋಕ ಹೇಳ್ಕೊಳ್ಳೋದು, ಮತ್ತೆ ನಾವು ಲೈಟ್ ಎಕ್ಸರ್ಸೈಸ್ ಮಾಡೋದ್ರಿಂದ ನಮ್ ಹೆಲ್ತ್ಗೂ ಒಳ್ಳೇದು, ಮಗುವಿನ ಆರೋಗ್ಯಕ್ಕೂ ಒಳ್ಳೇದು. ಇದು ನನ್ನ ಅನುಭವ ಕೂಡ. ನಾನು ತುಂಬಾ ಸ್ಟ್ರೆಸ್ಡ್ ಆಗಿದ್ದೆ ಸ್ಟಾರ್ಟಿಂಗ್. ನಾನು ವರ್ಕಿಂಗ್ ವುಮೆನ್, ತುಂಬಾ ಸ್ಟ್ರೆಸ್ಡ್ ಎನ್ವೈರನ್ಮೆಂಟ್ ಅಲ್ಲಿ ಇರ್ತಿದ್ದೆ. ಸ್ಟಾರ್ಟಿಂಗ್ ಗುರೂಜಿನ ಕಾಂಟ್ಯಾಕ್ಟ್ ಮಾಡಿದ್ದೆ ನಾನು ಇದೇ ಇಶ್ಯೂ ಇಂದ. ಯಾಕಂದ್ರೆ ಫಸ್ಟ್ ನನಗೆ ಅಬೋರ್ಷನ್ ಆಗಿತ್ತು, ಫಸ್ಟ್ ಪ್ರೆಗ್ನೆನ್ಸಿ. ಆವಾಗ ಗುರುಜಿನ ಕಾಂಟ್ಯಾಕ್ಟ್ ಮಾಡಿದ್ದೆ ನಾನು. ಅವ್ರು ಹೇಳ್ಕೊಟ್ಟಿದ್ದೆ ಎಲ್ಲಾನು ಮಾಡಿದ್ದೆ ನಾನು, ವ್ರತಗಳಾಗ್ಲಿ, ಮತ್ತೆ ಶ್ಲೋಕಗಳು ಹೇಳ್ಕೊಳ್ಳೋದು, ಮತ್ತೆ ಯೋಗ ಕ್ಲಾಸ್ ಕಂಡಕ್ಟ್ ಮಾಡ್ತಾ ಇದ್ರು, ಅದನ್ನ ಫಾಲೋ ಮಾಡೋದು. ಇದೆಲ್ಲದ್ರಿಂದ ಲೈಫ್ ತುಂಬಾ ಚೇಂಜ್ ಆಯ್ತು. ಸ್ಟ್ರೆಸ್ ನ ಬಿಟ್ಟು ಬಂದು ನಾವು ಈ ಕಡೆ ಲೈಫ್ ನ ಲೀಡ್ ಮಾಡ್ಬೋದು. ಪ್ರೆಗ್ನೆನ್ಸಿ ಆಗಿದ್ದಾಗ ಹ್ಯಾಪಿಯಾಗಿ ಹೆಂಗಿರ್ಬೋದು, ಮಗು ಜೊತೆ ಹೆಂಗೆ ಲೈಫ್ ಲೀಡ್ ಮಾಡ್ಬೋದು ನಾವು, ಫ್ಯೂಚರ್ ಅಲ್ಲಿ ಹಿಂಗೆ ಡೆಲಿವರಿ ಆದ್ಮೇಲೆ ನಮ್ಗೆ ಅದರಿಂದ ಫಲ ಆಮೇಲೆ ಗೊತ್ತಾಗುತ್ತೆ. ಈಗ್ಲೂ ಕೂಡ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳೋದು ತುಂಬಾನೇ ಮುಖ್ಯ. ಅದು ಫಸ್ಟ್ ಪಾಯಿಂಟ್. ಎಲ್ಲರೂ ನಮ್ ಮನ್ಸನ್ನ ನಾವು ಫಸ್ಟ್ ಶಾಂತವಾಗಿ ಇಟ್ಕೊಂಡ್ರೆ ಮಗು ಆಟೋಮೆಟಿಕಲಿ ಶಾಂತವಾಗಿರುತ್ತೆ. ಡೆಲಿವರಿ ಆದ್ಮೇಲೆ ಕಿಚ್ಚಾಡೋದು, ಅರ್ಚಾಡೋದು
ಮಗು ಗಲಾಟೆ ಮಾಡುತ್ತೆ ಅಂತ ಹೇಳೋದು, ನಿದ್ದೆ ಕೊಡಲ್ಲ ಅನ್ನೋದು, ಅದೆಲ್ಲ ನಿಜವಾಗ್ಲೂ ತುಂಬಾ ಕಡಿಮೆ ಆಗುತ್ತೆ. ಈಗ ನನ್ನ ಮಗನೇ ಡೆಲಿವರಿ ಆದ್ಮೇಲೆ ಎಲ್ರು ಹೇಳ್ತಿದ್ರು ಮಕ್ಳು ನಿದ್ದೆ ಮಾಡಲ್ಲ, ಯಾವಾಗ್ಲೂ ಅಳ್ತಾರೆ ಅಂತ. ನನ್ ಮಗ ತುಂಬಾ ಕಾಮ್ ಅಂಡ್ ಕಂಪೋಸ್ಡ್ ಆಗಿದ್ದಾನೆ. ಕಿತ್ತಾಡ್ತಾರೆ ಬೆಳಿತಾ ಅವ್ರದ್ದು ಗ್ರೋತ್ ಹೆಂಗಾಗತ್ತೆ ಆತರ. ಬಟ್ ನಿಮ್ಗೆ ತುಂಬಾ ತೊಂದರೆ ಕೊಡೋ ತರ ಮಕ್ಳು ಆಗೋದಿಲ್ಲ. ಆರೋಗ್ಯ ಸಮಸ್ಯೆನೂ ಅಷ್ಟೇ, ನೀವೇನಾದ್ರೂ ಇದ್ರೆ ಮಗು ಹೇಳಿ ಅದ್ ಅರ್ಥ ಮಾಡ್ಕೋತಾ ಇರುತ್ತೆ. ಇಟ್ಸ್ ಆಲ್ಸೋ ಹ್ಯೂಮನ್ ಬೀಯಿಂಗ್ ಆಲ್ರೆಡಿ. ನಾವ್ ಮಾತಾಡೋದಕ್ಕೆ ಅರ್ಥ ಆಗ್ತಾ ಇರುತ್ತೆ, ನೀನ್ ಹೇಳ್ತಾ ಇದ್ದಾರೆ ಅಂತ ಅದನ್ನ ಕಂಟಿನ್ಯೂ ರಿಪಿಟೇಟಿವ್ ನೀವು ಮಾತಾಡ್ತಾನೆ ಇದ್ರೆ ಮಗು ಹತ್ರ ಖಂಡಿತ ಅದು ನಿಮ್ಗೆ ರೆಸ್ಪಾಂಡ್ ಮಾಡುತ್ತೆ. ಕಿಕ್ ಮುಖಾಂತರ ಅದು ಒಪ್ಪಿಗೆ ಕೊಡ್ತಾ ಇರುತ್ತೆ. ಸೊ ನೀವು ಕಂಟಿನ್ಯೂಸ್ ಮಾತಾಡ್ತಾ ಇರಿ, ಶ್ಲೋಕಗಳು ಹೇಳ್ಕೊಡ್ತಾ ಇರಿ. ಇದು ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ನಿಜವಾಗ್ಲೂ ತುಂಬಾ ಉಪಯೋಗ ಆಗತ್ತೆ, ಹೆಲ್ಪ್ ಆಗತ್ತೆ. ನೀವು ಶ್ಲೋಕಗಳನ್ನ ಮರೀದೆ ಹೇಳ್ಕೊಡಿ. ಹನುಮಾನ್ ಚಾಲೀಸ ಆಗ್ಲಿ, ಇಲ್ಲ ಗಾಯತ್ರಿ ಮಂತ್ರ ಆಗ್ಲಿ, ವಾಸುದೇವ ಮಂತ್ರ ಆಗ್ಲಿ, ಇದನ್ನೆಲ್ಲ ನೀವು ಖಂಡಿತ ನೀವು ಹೇಳ್ಕೊತಾ ಇರ್ಬೇಕು ಪ್ರತಿದಿನ. ನಾನು ಹನುಮಾನ್ ಚಾಲೀಸ ಪ್ರತಿದಿನ ಪಠ್ನೆ ಮಾಡ್ತಾ ಇದ್ದೆ ಬೆಳಗ್ಗೆ ಸಂಜೆ. ಮತ್ತೆ ಗಾಯತ್ರಿ ಮಂತ್ರನೂ ಅಷ್ಟೇ ಪ್ರತಿದಿನ ಪಠ್ನೆ ಮಾಡ್ತಾ ಇದ್ದೆ. ಲಲಿತಾ ಸಹಸ್ರನಾಮ ಕೇಳಿಸ್ಕೊತಾ ಇದ್ದೆ. ಮತ್ತೆ ತುಂಬಾ ಡಿವೋಷನಲ್ ಸಾಂಗ್ಸ್ ಕೇಳಿಸ್ಕೊತಿದ್ದೆ. ಇದೆಲ್ಲ ಮಗುಗೆ ಪಾಸಿಟಿವ್ ಆಗಿ ಇದಾಗತ್ತೆ, ಚೇಂಜಸ್ ಕಾಣಿಸುತ್ತೆ. ನೀವು ಇದನ್ನ ಡೆಲಿವರಿ ಆದ್ಮೇಲೆ ಮಗು ನೋಡಿ ನಿಮ್ಗೆ ಆಶ್ಚರ್ಯ ಕೂಡ ಆಗೋದು, ಯಾಕೆ ಮಗು ಇಷ್ಟು ಕಂಪೋಸ್ಡ್ ಆಗಿ ದೈವಿಕತ್ವ ಇರುತ್ತಲ್ಲ ಆ ತರ ಫೀಲ್ ಆಗುತ್ತೆ ನಿಮ್ಗೆ ಮಗು ನೋಡ್ದಾಗೆಲ್ಲ. ಸೊ ಎಲ್ರು ಇದನ್ನ ಫಾಲೋ ಮಾಡಿ. ಟಾಕ್ ಟು ಬೇಬಿ ಮಾತ್ರ ಯಾರು ಮಿಸ್ ಮಾಡಬಾರ್ದು. ಇದೇ ಪ್ರೆಗ್ನೆನ್ಸಿಯ ಮುಖ್ಯವಾದ ಪಾಯಿಂಟ್ ಆಗಿರುತ್ತೆ. ಎಲ್ರು ಫಾಲೋ ಮಾಡ್ತಾ ಇದೀರಾ ಅಂತ ಅನ್ಕೋತೀನಿ. ಇಲ್ಲಿ ಎಷ್ಟೆಷ್ಟ್ ಮಂತ್ನವ್ರು ಇದೀರೋ ಗೊತ್ತಿಲ್ಲ. ಫಸ್ಟ್ ಡೇ ಇಂದಾನೇ ನೀವು ಸ್ಟಾರ್ಟ್ ಮಾಡೋದು, ಫಸ್ಟ್ ಮಂತ್ ಇಂದ ನಿಮ್ಗೆ ಗೊತ್ತಾಗ್ತಿದ್ದಂಗೆ ಅದು ತುಂಬಾ ಒಳ್ಳೇದು. ಯಾಕಂದ್ರೆ ಫಸ್ಟ್ ಮಂತ್ ಇಂದಾನೇ ಬ್ರೈನ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿರುತ್ತೆ ಮಗುಗೆ. ಆಲ್ರೆಡಿ ಹಾರ್ಟ್ ಬೀಟ್ 45 days ಆದ್ಮೇಲೆ ಹಾರ್ಟ್ ಬೀಟ್ ಕೂಡ ಬಂದಿರುತ್ತೆ. ಸೊ ನೀವು ಜೋರಾಗಿ ಮಾತಾಡೋದಿದ್ರೆ ಇದು ತುಂಬಾ ಒಳ್ಳೇದು. ಜೋರಾಗಿ ಮಾತಾಡಿದ್ರು ಅಷ್ಟೇ, ಮನ್ಸಲ್ಲಿ ಮಾತಾಡ್ಕೊಂಡ್ರೆ ನಮ್ಮ ತಾಯಿಯ ಭಾವನೆ ಮಗುಗೆ ಅರ್ಥ ಆಗ್ತಾ ಇರುತ್ತೆ. ಆದ್ರೆ ಅದ್ರದ್ದು ವಾಯ್ಸ್ ರೆಕಗ್ನಿಷನ್ ಕೂಡ ಮಾಡೋದ್ರಿಂದ 4th month ಆನ್ವರ್ಡ್ಸ್ 5th month ಆನ್ವರ್ಡ್ಸ್ ಅದ್ ಕೇಳಿಸ್ಕೊಳ್ಳೋದ್ರಿಂದ ಸುತ್ತಮುತ್ತಲಿನ ವಾಯ್ಸ್ ನ ಕೂಡ ರೆಕಗ್ನೈಸ್ ಮಾಡ್ತಾ ಇರುತ್ತೆ. ಸೊ ನೀವು ಮಾತಾಡ್ಬೇಕು, ಅದು ಕಲಿಯೋದಕ್ಕೆ ತುಂಬಾ ಉಪಯೋಗ ಆಗುತ್ತೆ ಅದ್ರಿಂದ. ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು ನನ್ನ. ಯಾರಾದ್ರೂ ಮಾತಾಡ್ತೀರಾ? ನೀವೆಲ್ರು ಈಗ ರಾಜಮಾತೆ ಪ್ರೋಗ್ರಾಮ್ ಅಟೆಂಡ್ ಮಾಡ್ತಾ ಇದ್ದೀರಾ ಅನ್ಕೋತೀನಿ. ಎಲ್ರು ಪ್ರೆಗ್ನೆಂಟ್ಸ್ ಇರ್ತೀರಾ 4th month 5th month 9th month ಡೆಲಿವರಿ ವರ್ಗುನು. ನನಗ್ ಡೆಲಿವರಿನೂ ನಿಜವಾಗ್ಲೂ ಹೇಳ್ತೀನಿ ಅದು ಕಷ್ಟ ಅಂತ ಅನ್ನಿಸ್ಲೇ ಇಲ್ಲ. ಯಾಕಂದ್ರೆ ನೈಟ್ ಪೇನ್ ಬಂತು 9:30 ಹಂಗೆ. ಅದು ಪೇನ್ ಅಂತ ಕೂಡ ಅನ್ನಿಸ್ಲಿಲ್ಲ ನನಗೆ. ಸೊಂಟ ನೋವಿರ್ಬೋದು ಅಂತ ಅನ್ಕೊಂಡ್ ಸುಮ್ನಾಗಿದೆ. ಯಾಕಂದ್ರೆ ಅಷ್ಟು ಎಕ್ಸರ್ಸೈಸ್ ಮಾಡಿದ್ದೆ ನಾನು, ಮತ್ತೆ ಮಗು ಜೊತೆ ಮಾತಾಡ್ತಿದ್ದೆ. ನೀನು ಏನು ನೋವು ಕೊಡ್ದೆ ಬರ್ಬೇಕು ಕಂದಾಗ ಮುಂದ್ ತುಂಬಾ ಪ್ರಾಬ್ಲಮ್ ಆಗತ್ತೆ, ನೀನ್ ನೋವು ಕೊಡ್ಬಾರ್ದು, ಆರಾಮಾಗಿ ಬರ್ಬೇಕು ಅಂತ ಪ್ರತಿದಿನ ಹೇಳ್ತಿದ್ದೆ. ಅದು 9:30 ನಾನು ಹಾಸ್ಪಿಟಲ್ಗೆ ಹೋದೆ. ನೈಟ್ ಎಲ್ಲ ನಾನು ಆರಾಮಾಗಿ ಹಾಸ್ಪಿಟಲ್ ಅಲ್ಲಿ ಮಲ್ಕೊಂಡಿದ್ದೆ. ಬೆಳಗ್ಗೆ ವಿತಿನ್ 10 o'clock ಡೆಲಿವರಿ ಆಯ್ತು. 9:15 ಪೇನ್ ಸ್ಟಾರ್ಟ್ ಆಯ್ತು. 1/2 hour ಅಲ್ಲಿ ನನಗೆ ಡೆಲಿವರಿನೇ ಆಗೋಯ್ತು. ಗೊತ್ತೇ ಆಗದೆ ಅಷ್ಟು ಬೇಗ ಡೆಲಿವರಿ ಆಯ್ತು. ಅದು ನಾನು ಹೇಳ್ತಾ ಇದ್ದೆ ಮಗುಗೆ, ನಂಗ್ ನೋವು ಕೊಡ್ಬೇಡಪ್ಪ, ಬೇಗ ಬಂದ್ಬಿಡು ಅಂತ. 1/2 hour ಅಲ್ಲಿ ನನ್ ಮಗ ಯಾವ್ದೇ ಜಾಸ್ತಿ ನೋವು ಕೊಡ್ದೆ ಆರಾಮಾಗಿ ಒಂದೇ ಡೆಲಿವರಿ ಆಯ್ತು ನನಗೆ. ಇದೆಲ್ರಿಗೂ ಆಶ್ಚರ್ಯ ಕೂಡ. ಎಲ್ರು ಒಂದೊಂದ್ ದಿನ 2 ದಿನ ಮಾಡ್ತಾರೆ, ಹೆಂಗಾಯ್ತು ನಿನಗೆ ಅಂತ ನನಗೆ ಗೊತ್ತಾಗಿಲ್ಲ. ಕಣ್ ಬಿಟ್ಸೋ ಅಷ್ಟ್ರಲ್ಲಿ ವಿತೌಟ್ ಪೇನ್ ನಾನು ಅದನ್ನ ಹೆಮ್ಮೆಯಿಂದ ಹೇಳ್ಕೋಬಹುದು. ಇದು ಆ ಗರ್ಭ ಸಂಸ್ಕಾರ ಪ್ರೋಗ್ರಾಮ್ ಎಫೆಕ್ಟ್ ಕೂಡ. ಅದ್ರಿಂದನೇ ನಾನು ಇಷ್ಟು ಕಲಿತಿದ್ದು, ಅದ್ರಿಂದನೇ ಈ ತರ ಆಗಿದ್ದು ಕೂಡ. ಯಾವ್ದೋ ಭಯ ಇರ್ಲಿಲ್ಲ ನನ್ಗೆ. ಇದೇ ಗುರೂಜಿ ಹೇಳ್ಕೊಟ್ಟಿದ್ದು ವ್ರತಗಳಿತ್ತು, ಎಲ್ಲಾನು ಮಾಡಿದ್ದೆ ನಾನು. ಮಹಾದೇವಿ ಶಕ್ತಿ ವ್ರತ, ಹನುಮಾನ್ ಚಾಲೀಸ ವ್ರತ, ಮತ್ತೆ ಶ್ಲೋಕಗಳು, ಇದೆಲ್ಲಾನು ನಮ್ಗೆ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ. ನಾವು ಪಾಸಿಟಿವ್ ಆಗಿ ನಂಬಬೇಕು ಎಲ್ಲಾನು. ಅದ್ರಿಂದ ನೀವು ಕೂಡ ಅಷ್ಟೇ ಯಾವ್ದನ್ನು ಇಗ್ನೋರ್ ಮಾಡ್ಬೇಡಿ. ಆ ಶ್ಲೋಕಗಳಲ್ಲಿ ಮತ್ತೆ ವ್ರತಗಳಲ್ಲಿ ಶಕ್ತಿ ಇದೆ, ನಾವ್ ಅದನ್ನ ಫಾಲೋ ಮಾಡ್ಬೇಕು ಫಸ್ಟ್. ಅದನ್ನ ನಂಬಿಕೆ ಇಟ್ಟು ಫಾಲೋ ಮಾಡಿ ಮತ್ತೆ ಅದನ್ನ ನಾವು ಮಗು ಜೊತೆ ಇಂಟ್ರಾಕ್ಟ್ ಮಾಡಿದಾಗ ಖಂಡಿತ ಇದು ಫಲ ಕೊಡುತ್ತೆ. ಸೊ ಎಲ್ರು ಅಷ್ಟೇ ಪ್ರೆಗ್ನೆಂಟ್ ಇದ್ದಾಗ ಗರ್ಭ ಸಂಸ್ಕಾರ ಮಗು ಕೊಡೋದು ಪ್ರತಿಯೊಂದು ತುಂಬಾ ಮುಖ್ಯ.
ಯಾವುದೇ ತಾಯಿ ಆಗ್ಲಿ ಫಸ್ಟ್ ಗರ್ಭ ಸಂಸ್ಕಾರದಿಂದನೇ ಸ್ಟಾರ್ಟ್ ಮಾಡ್ಬೇಕು ಮಗುಗೆ. ಯಾಕಂದ್ರೆ ಮುಂದೆ ನಮ್ಮ ಸಮಾಜಕ್ಕೆ ಬೇಕಾಗಿರೋದು ಒಳ್ಳೆ ಮಗು. ಕಿರ್ಚಾಡ್ಕೊಂಡ್ ಅರ್ಚಾಡ್ಕೊಂಡ್ ಇವತ್ತು ನೋಡ್ತಾ ಇದೀವಿ ವಾತಾವರಣ ಎಲ್ಲ ಹೆಂಗಿದೆ ಸಮಾಜದಲ್ಲಿ ಅಂತ. ಅದಕ್ಕೆ ನಮ್ಮ ಜನರೇಷನ್ ಹಿಂದಿನ ಜನರೇಷನ್ ಸರಿ ಇಲ್ಲ ಅನ್ನೋದು ನಮಗ್ ಕಾಣಿಸ್ತಾ ಇದೆ. ಅದ್ರಿಂದ ಚೇಂಜಸ್ ಬೇಕು ಅಂದ್ರೆ ಈಗ ನಾವು ತರ್ತಾ ಇರೋ ಜನರೇಷನ್ ಸರಿಗಿರ್ಬೇಕು. ಚೇಂಜಸ್ ಕಾಣಿಸ್ಬೇಕು ಸಮಾಜದಲ್ಲಿ ಅಂದ್ರೆ ಅದಕ್ಕೆ ತಾಯಿಯಾಗಿರೋ ನಾವೇ ಮೂಲ ಮಾರ್ಗ. ನಮ್ಮಿಂದನೇ ಬದಲಾವಣೆ ಸ್ಟಾರ್ಟ್ ಆಗ್ಬೇಕಾಗಿದೆ. ಸೊ ಮಗುಗೆ ಸಂಸ್ಕಾರ ಕೊಡೋದ್ರಲ್ಲಿ ಅಪ್ಪ ಅಮ್ಮನ ಪಾತ್ರನೇ ತುಂಬಾ ಮುಖ್ಯ. ಅಲ್ಲದೆ ತಾಯಿನೇ ಮಗು ಜೊತೆ 24 ಗಂಟೆ ಇರೋದ್ರಿಂದ ನಾವು ಏನ್ ಮಾಡ್ತೀವಿ ಅದನ್ನ ಮಗು ಅಬ್ಸರ್ವ್ ಮಾಡುತ್ತೆ. ಹೊಟ್ಟೆಲ್ ಇದ್ದಾಗ್ಲೂ ಅಷ್ಟೇ, ಹೊರಗಡೆ ಬಂದ್ಮೇಲೂ ಅಷ್ಟೇ. ಸೊ ಚೇಂಜಸ್ ನಮ್ಮಿಂದ ಸ್ಟಾರ್ಟ್ ಆಗ್ಬೇಕು. ಇದ್ರಿಂದಾನೇ ಗುರುಗಳು ಹೇಳೋದು ಶ್ರೇಷ್ಠ ತಾಯಿ, ಶ್ರೇಷ್ಠ ಮಗು, ಶ್ರೇಷ್ಠ ಸಮಾಜ ಅಂತ. ಸೊ ನಾವೊಂದು ಸಮಾಜನ ಕಟ್ತಾ ಇದೀವಿ. ಇಲ್ಲಿ ಇಷ್ಟು ಜನ ಇದೀವಿ ಇವತ್ತು. ಇಷ್ಟೇ ಜನದ ಮಕ್ಕಳು ಹೊರಗಡೆ ಬಂದ್ಮೇಲೆ ಅವ್ರಿಗೂ ಒಂದ್ ಸಮಾಜ, ಅವರು ಈ ದೇಶದ ಪ್ರಜೆ ಆಗ್ತಾರೆ. ಅಷ್ಟು ಜನ ನಾಯಕರಾಗ್ಬೋದು. ಆ ನಾಯಕತ್ವದ ಗುಣ ಆಗ್ಲಿ, ಅವ್ರಿಗೆ ಏನೇ ಗುಣ ಆಗ್ಲಿ ಇವತ್ತೇ ಬರ್ಬೇಕು. ಅದು ಇವತ್ತಿಂದಾನೇ ನಾವು ಸ್ಟಾರ್ಟ್ ಮಾಡ್ಬೇಕಾಗಿದೆ. ಸೊ ಎಲ್ರಿಗೂ ಅನ್ಕೋತೀನಿ ಅರ್ಥ ಆಗ್ತಾ ಇದೆ ಅಂತ. ಇಲ್ಲ ನಿಮ್ಗೆ ಏನಾದ್ರು ತೊಂದ್ರೆ ಇದ್ರೆ ಇಲ್ಲ ಏನಾದ್ರು ಕೇಳ್ಬೋದು. ನನ್ನ ಅನುಭವದ ಪ್ರಕಾರ ನಿಮ್ಗೆ ಗೈಡ್ ಮಾಡಕ್ ರೆಡಿ ಇದ್ದೀನಿ. ಇದು ನನ್ನ ಗರ್ಭ ಸಂಸ್ಕಾರದ ರಾಜಮಾತೆ ಪ್ರೋಗ್ರಾಮ್ನ ಅನುಭವ. ಟಾಕ್ ಟು ಬೇಬಿಯಿಂದ ಆಗಿರೋ ಅನುಭವ ಇದು. ಮಂಜುಳಕ್ಕ, ಒಬ್ರು ಕೇಳ್ತಾ ಇದ್ದಾರೆ ಯಾವ ರೀತಿ ನಾವು ಸಂವಾದ ಮಾಡ್ಬೇಕು ಅಂತ. ಸ್ವಲ್ಪ ಅವ್ರಿಗೆ ಹೇಳ್ತೀರಾ? ಸಂವಾದ ನೀವು ಹಂಗೆ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಮಾತಾಡ್ಬೋದು. ಮಗು ಕಿಕ್ ಮಾಡುತ್ತೆ. ನೀವ್ ಪ್ರತಿದಿನ ಏನ್ ಮಾಡ್ತಿದ್ದೀರೋ ಇಂಥದೇ ಮಾತಾಡ್ಬೇಕಂತ ಏನಿಲ್ಲ. ಈಗ ನಾನು ಅಡ್ಗೆ ಮಾಡ್ತಾ ಇದ್ದೀನಿ ಮಗು ಈ ತರ ಅಡ್ಗೆ ಮಾಡ್ತಾ ಇದೀನಿ ಪಾಪು ಅಂತ ಹೇಳ್ಕೊಂಡ್ ಸುಮ್ನೆ ಮಾತಾಡ್ಕೊಂಡು ಹೋಗ್ತಿ. ಕ್ಯಾಶುಯಲ್ ನೀವೇನ್ ಮಾಡ್ತಿದ್ರೆ ಅದನ್ನ ಯಾರೋ ಒಬ್ರು ಜೊತೆಲಿದ್ದಾರೆ ಅಂತ ಅವ್ರ ಹತ್ರ ಮಾತಾಡಿ. ನೋಡು ನಾನು ಈಗ ಒಗ್ಗರಣೆ ಹಾಕ್ತಾ ಇದೀನಿ, ಈಗ ಸಾರು ಮಾಡ್ತಾ ಇದೀನಿ ಅಂತಿದ್ದೆ. ಕೆಲ್ಸ ಮಾಡಕ್ ಬಂದಾಗ ನೋಡ್ ನನಗ್ ಕೆಲ್ಸ ಮಾಡ್ತಾ ಇದೀನಿ, ನನ್ ಕಾಲ್ ಇದೆ, ಸ್ವಲ್ಪ ಸುಮ್ನೆ ಇರು ಅಂತ. ಈ ತರ ನಾರ್ಮಲ್ ಮಾತೆ, ಏನು ಎಕ್ಸ್ಟ್ರಾ ಮಾತಲ್ಲ. ಏನಾದ್ರು ಶ್ಲೋಕಗಳು ಹೇಳುವಾಗ ಅದಕ್ಕೆ ಸಪರೇಟ್ ಟೈಮ್ ಇರ್ತಿತ್ತು, ಬೆಳಿಗ್ಗೆ ಸಂಜೆ. ದಿನ ಎಲ್ಲಾ ನಾವು ಮಗು ಜೊತೆ ನಾವೇನ್ ನೋಡು ಅಪ್ಪ ಬಂದಿದ್ದಾರೆ ಮಾತಾಡು, ಅಪ್ಪ ಏನೋ ಹೇಳ್ತಾ ಇದ್ದಾರೆ, ಆಮೇಲೆ ಅವ್ರು ಮಾತಾಡ್ತಿದ್ರು. ಬೆಳಗ್ಗೆಯಿಂದ ಏನ್ ಮಾಡ್ತಿದ್ದೆ ನೀನು ಅಮ್ಮ ಅಂತ ಅವ್ರು ಕೇಳ್ತಿದ್ರು. ಅದಕ್ಕೆಲ್ಲ ಮಗು ಕಿಕ್ ಮೂಲಕ ರೆಸ್ಪಾನ್ಸ್ ಮಾಡುತ್ತೆ. ಅದಕ್ಕೆ ಇಷ್ಟ ಆಗ್ತಾ ಇರುತ್ತೆ ಅವ್ರು ಮಾತಾಡೋದು. ಮತ್ತೆ ಯಾರಾದ್ರೂ ಮನೆಗ್ ಬಂದಾಗ ನೋಡು ಅತ್ತೆ ಬಂದಿದ್ದಾರೆ, ಮಾವ ಬಂದಿದ್ದಾರೆ, ಚಿಕ್ಕಪ್ಪ ಬಂದಿದ್ದಾರೆ, ಅದಕ್ಕೆ ಅರ್ಥ ಆಗುತ್ತೆ. ಮತ್ತೆ ಕಲಿಕಾ ಸಾಮರ್ಥ್ಯ ತುಂಬಾ ಬೇಗ ಡೆವಲಪ್ ಆಗ್ತಾ ಇರುತ್ತೆ. ಈ ಗರ್ಭ ಸಂಸ್ಕಾರದಿಂದ ಬಂದಿರೋ ಮಕ್ಕಳ ಕಲಿಕಾ ಸಾಮರ್ಥ್ಯ ಮತ್ತೆ ಬ್ರೈನ್ ಡೆವಲಪ್ಮೆಂಟ್ ಬೇರೆ ಮಕ್ಕಳಿಗಿಂತ ಜಾಸ್ತಿ ಇರುತ್ತೆ. ಯಾಕಂದ್ರೆ ಇವರು ಗರ್ಭದಿಂದಲೇ ಕಲಿಯೋದಕ್ ಶುರು ಮಾಡಿದ್ದಾರೆ. ಎಲ್ಲಾ ಮಕ್ಕಳು ಅಷ್ಟೇ, ನಾವ್ ಹೇಳ್ಕೊಡ್ತಾ ಇದ್ರು ಗರ್ಭದಿಂದನೇ ಕಲಿತಾ ಇರ್ತಾರೆ. ಆದ್ರೆ ಏನನ್ನ ಕೊಡ್ತಾ ಇದೀವಿ ನಾವು ಹೊಟ್ಟೆ ಒಳಗಡೆ ಇದ್ದಾಗ್ಲೇ ಮಗುಗೆ ಅನ್ನೋದು ಮುಖ್ಯ. ಅದಕ್ಕೋಸ್ಕರನೇ ತಾನೇ ನಾವು ಗರ್ಭ ಸಂಸ್ಕಾರ ಪ್ರೋಗ್ರಾಮ್ ಅಟೆಂಡ್ ಮಾಡ್ತಾ ಇರೋದು. ನಾವೇನು ಕೊಡ್ದಿದ್ರು ಹೊಟ್ಟೆ ಒಳಗಡೆ ಮಗು ಬೆಳೆದು ಬಿಡುತ್ತೆ. ಬಟ್ ಏನ್ ಹಾಕಿ ಬೆಳೆಸ್ತೀವಿ ನಾವು ತಲೆಯಲ್ಲಿ ಹೃದಯದಲ್ಲಿ, ಭಾವನೆಗಳಾಗ್ಲಿ ಬುದ್ಧಿಶಕ್ತಿ ಆಗ್ಲಿ ಅದು ನಮ್ ಕೈಲಿದೆ. ಸೊ ನೀವ್ ಹೊಟ್ಟೆ ಮುಟ್ಕೊಂಡ್ ಮಾತಾಡ್ಬೋದು. ಬರೀ ನಿಮ್ಮೊಳಗ್ ನೀವೇ ಮಾತಾಡ್ಕೊಂಡ್ರು ಮಗುಗ್ ಅದ್ ಅರ್ಥ ಆಗುತ್ತೆ. ಯಾಕಂದ್ರೆ ಮಗು ತಾಯಿಯ ಭಾವನೆಗಳನ್ನ ಹೀರ್ಕೊತಾ ಇರುತ್ತೆ. ನೀವು ದುಃಖದಲ್ಲಿದ್ದು ಅಳ್ತಾ ಇದ್ರೆ ಮಗು ಕೂಡ ಹೊಟ್ಟೆ ಒಳಗಡೆ ಅಳ್ತಾ ಇರುತ್ತೆ. ಇದೆಲ್ಲ ಬೇಡ. ಇವಾಗ ನೆಗೆಟಿವ್ ಆಗಿರಬಾರ್ದು ಯಾರು. ಯಾವಾಗ್ಲೂ ಎಂತದೇ ವಾತಾವರಣ ಇರ್ಲಿ, ನಮ್ ಮನೆಗಳಲ್ಲಿ ಸುತ್ತಮುತ್ತ ನೆಗೆಟಿವಿಟಿ ಇದ್ದೇ ಇರುತ್ತೆ ಲೈಫ್ ಅಲ್ಲಿ. ಅದನ್ನೆಲ್ಲ ತಕ್ಷಣಕ್ಕೆ ಸ್ವಲ್ಪ ತಿಂಗಳುಗಳು ಅವಾಯ್ಡ್ ಮಾಡಿ ಪಾಸಿಟಿವ್ ಆಗಿರಕ್ಕೆ ಪ್ರಯತ್ನ ಪಡ್ಬೇಕು ನಾವು. ಎಷ್ಟು ಪಾಸಿಟಿವ್ ಆಗಿರ್ತೀವೋ ನಮ್ಗೆ ನಮ್ಮ ಮಗು ಅಷ್ಟೇ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತಾ ಇರುತ್ತೆ. ನೀವಾಗಿ ನಿಮ್ ನಿಧಾನಕ್ ಮಾತಾಡ್ಕೊಂಡ್ರೆ, ಒಂದ್ಸಲ ಮಾತಾಡ್ಕೊಂಡ್ರೆ ಖಂಡಿತ ನಿಮ್ ಭಾವನೆ ಮಗುಗ್ ಹೋಗುತ್ತೆ. ಜೋರಾಗಿ ಮಾತಾಡೋದ್ರಿಂದ ಅದು ಕೇಳಿಸ್ಕೊಳ್ಳೋ ಸಾಮರ್ಥ್ಯ ಕೂಡ ಇರೋದ್ರಿಂದ ಕಲಿಕಾ ಸಾಮರ್ಥ್ಯ ಇನ್ನೂ ಚೆನ್ನಾಗಾಗುತ್ತೆ ಅಂತ. ಜೋರಾಗಿ ಮಾತಾಡ್ಕೋಬಹುದು ನೀವು. ಬೇರೆಯವ್ರ ಜೊತೆ ಮಾತಾಡ್ತಿರೋದನ್ನು ಮಾತಾಡ್ಸ್ಬೋದು. ನಮಸ್ತೆ ಅಕ್ಕ, ನಂಗೊಂದ್ ಡೌಟ್. ನೀವ್ ಹೇಳಿದ್ರಿ ನೀವು ವರ್ಕಿಂಗ್ ವಿಮೆನ್ ಅಂತ. ಸೊ ವರ್ಕ್ ಟೈಮ್ ಅಲ್ಲಿ ನೀವ್ ಯಾವ ತರ ಇಂಟರಾಕ್ಟ್ ಏನಾದ್ರು ಮಾಡ್ತಿದ್ರ ಆ ಟೈಮ್ ಅಲ್ಲಿ? ಲೈಕ್ ಬಿಸಿ ಅವರ್ಸ್ ಅಲ್ಲಿ ಏನಾದ್ರು ಸಣ್ಣ ಆಕ್ಟಿವಿಟಿ ಏನಾದ್ರು ಇರತ್ತಲ್ಲ, ಆ ತರದ್ ಏನಾದ್ರು ಹೇಳ್ಬೋದಾ? ಬಿಸಿ ಅವರ್ಸ್ ಅಲ್ಲಿ ಅಂದ್ರೆ ಕೆಲ್ಸ ಮಾಡುವಾಗ ತುಂಬಾ ನಾನು ಮಗ್ನ ಆಗ್ಬಿಟ್ಟಿದ್ರೆ ಕೆಲ್ಸದಲ್ಲಿ 1 hour ನಾನು ಮರ್ತ್ ಬಿಟ್ಟಿರ್ತಿದ್ದೆ. ಸುಮ್ನೆ ಕೆಲ್ಸ ಮಾಡ್ಕೊಂಡು ಹೋಗ್ತಿದ್ದೆ. ನೆನ್ಪಾದಂಗ hourly once 1-2 hours once ಹೊಟ್ಟೆ ಹಸಿತಿದ್ಯಾ ನಿನಗೆ, ನೀರ್ ಕುಡಿಲ್ಲ ನಾನು, ಇಲ್ಲ ಸ್ಟ್ರೆಸ್ ಆಗ್ತಾ ಇದೆಯಾ ನಿನಗೆ, ರೆಸ್ಟ್ ತಗೊಳ್ಳ ನಾನು, ಆರಾಮಾಗಿರ್ಬೇಕು, ಸುಮ್ನೆ ಹಿಂಗೆ ಕೇಳ್ತಾ ಇರ್ತಿದ್ದೆ ನಾನು.
ಚೆನ್ನಾಗಿದ್ಯಾ, ಕೂತ್ಕೊಂಡಿದ್ದೀನಿ ನಾನು ಇವಾಗ, ನೋಡಿ ಕೆಲ್ಸ ಮಾಡ್ತಾ ಇದೀನಿ, ನೋಡಿ ಇವ್ರ ಹತ್ರ ಮಾತಾಡ್ತಾ ಇದೀನಿ ಅಂತ ಸ್ವಲ್ಪ ಫ್ರೀ ಆದಾಗ ಆತರನು ಮಾತಾಡ್ತಿದ್ದೆ ನಾನು. ಯಾವ್ದಾದ್ರು ಕಾಲ್ ಬಂದಾಗ ನೋಡು ಕಾಲ್ ಬರ್ತಾ ಇದೆ, ಒಂದ್ ನಿಮಿಷ ಇರ್ತೀಯಾ ಅಂತೆಲ್ಲ ಸುಮ್ನೆ ಹೇಳ್ತಾ ಇರೋದು. ಅದಕ್ಕೆ ಅದ್ರ ಅವಶ್ಯಕತೆ ಇದೆ ಇಲ್ಲ ಬೇಡ, ನೀವು ಮಾತಾಡೋದಕ್ಕೆ ಕನ್ವೆ ಮಾಡೋದು ಸಾಕು. ಆಕ್ಟಿವಿಟಿ ಅಂದ್ರೆ ಬ್ರೈನ್ ಡೆವಲಪ್ಮೆಂಟ್ ಆಕ್ಟಿವಿಟಿ ಅಲ್ವಾ. ಹೇಳಿ. ನಿಮ್ ನಾರ್ಮಲ್ ಡೆಲಿವರಿ ಜರ್ನಿ ಬಗ್ಗೆ ಸ್ವಲ್ಪ ಹೇಳಿ ನಮ್ಗೆಲ್ಲ. ಹಾ ಖಂಡಿತ, ಅದನ್ನೇ ಟಾಕ್ ಟು ಬೇಬಿ ಮಾಡೋದ್ರಿಂದ. ನಾರ್ಮಲ್ ಡೆಲಿವರಿನೇ ನನ್ಗಾಗಿದ್ದು, ಅದನ್ನೇ ನಾನು ಹೇಳಿದ್ದು. ನಿನ್ನೆವರೆಗೂ ನನಗೆ ಏನು ಪೇನ್ ಕೂಡ ಇರ್ಲಿಲ್ಲ. ಇನ್ನೂ 1 ವೀಕ್ ಟೈಮ್ ಇತ್ತು ನನಗೆ. ನಾನು ಇನ್ನೂ 1 ವೀಕ್ ಟೈಮ್ ಇದೆ, ಆರಾಮಾಗಿರೋಣ ಬಿಡು ಅಂತ ಅನ್ಕೊಂಡಿದ್ದೆ. ಅಂದ್ರೆ ಇವತ್ತು ಪೇನ್ ಬಂತು, ನಾನ್ ಸೊಂಟ ನೋವು ಅನ್ಕೊಂಡ್ ಸುಮ್ನಾಗಿದ್ದೆ. ಹಂಗೂ ಮಗುನ್ ಕೇಳ್ತಾ ಇದ್ದೆ, ಹೊರಗಡೆ ಬರ್ತೀಯಾ ನೀನು ಅಂತ. ಅವತ್ತೇನು ಮಾತಾಡ್ತಾ ಇರ್ಲಿಲ್ಲ ಅವ್ನು, ಏನಕ್ಕೋ ಹೊರಗಡೆ ಬರೋ ಪೇನೇ ಸ್ಟಾರ್ಟ್ ಆಗಿರೋದ್ರಿಂದ ಅವತ್ ಸುಮ್ನಾಗ್ಬಿಟ್ಟಿದ್ದ ಅನ್ಸುತ್ತೆ. ಇಲ್ಲ ನೋಡೋಣ ಇರು ಅಂತ ನಾನೇ ಸುಮ್ನಾಗಿದ್ದೆ. ನೈಟ್ ಆದ್ರೆ ತುಂಬಾ ಪೇನು ಕಿಕ್ ಎಲ್ಲ ಜಾಸ್ತಿನೇ ಆಯ್ತು ನಂಗೆ. 9:30 10 o'clock ನೈಟ್ ಅಲ್ಲಿ. ನಮ್ ಮನೇಲಿ ಇರ್ಲಿ, ನೋಡೋಣ ಹೋಗ್ ಬರೋಣ ಹಾಸ್ಪಿಟಲ್ಗೆ ಅಂತಂದ್ರೆ ನನ್ ಮಗು ಹೇಳ್ತಾ ಇದ್ದೆ, ನೀನ್ ಜಾಸ್ತಿ ಪೇನ್ ಕೊಡ್ಬಾರ್ದು ಅಂತ ಹೇಳಿದ್ದ. ಅದನ್ನ ಪೇನೇ ಕೊಡ್ತಾ ಇಲ್ಲ ನನಗೆ, ಅದು ಸುಮ್ನೆ ಸ್ಲೈಟ್ ನೋವು ಅನ್ನಿಸ್ತಿತ್ತು. ಅದಕ್ಕೇನೆ ಹಾಸ್ಪಿಟಲ್ಗೆ ಹೋದ್ರೆ ಡಾಕ್ಟರ್, ಹೌದು ನಿಮ್ಗೆ ಡೆಲಿವರಿ ಪೇನ್ ಇದು. ನನ್ಗೆ ಆಶ್ಚರ್ಯ, ಡೆಲಿವರಿ ಪೇನ್ ಅಂದ್ರೆ ಎಲ್ರು ಎಷ್ಟು ಜೋರಾಗಿರುತ್ತೆ ಅಂತಾರೆ, ನಾನ್ ನೋಡಿದ್ರೆ ಮನೇಲಿ ಆರಾಮಾಗಿದ್ದೆ, ಇವ್ರು ಬಂದ್ರೆ ಡೆಲಿವರಿ ಪೇನ್ ಅಂತಿದಾರಲ್ಲ ಅಂತ ಆಶ್ಚರ್ಯ ಆಯ್ತು. ಅವ್ರು ನೈಟ್ ಎಲ್ಲಾ ಮಲ್ಕೋ ಇಲ್ಲೇ, ಮನೆಗ್ ಹೋಗೋದೇನ್ ಬೇಡ ಅಂದ್ರು. ನೈಟ್ ಎಲ್ಲಾ ನನ್ಗೆ ಅಂದ್ರೆ ಸ್ವಲ್ಪ ಸ್ಲೈಟ್ ಹೊಟ್ಟೆ ನೋವು ತರ ಇತ್ತು, ಬಿಟ್ರೆ ತಡ್ಕೊಳಕ್ಕೆ ಆಗಲ್ಲ ಅನ್ನೋ ನೋವೇನ್. ಹಾಸ್ಪಿಟ್ಲಲ್ಲಿ ಆರಾಮಾಗಿ ನಿದ್ದೆ ಮಾಡಿದೆ ಬೆಳಿಗ್ಗೆವರೆಗೂ, ತಿಂದೆ ಬೆಳಿಗ್ಗೆ ಎದ್ದು. ತಿಂಡಿ ಆದ್ಮೇಲೆ ಡಾಕ್ಟರ್ ಬಂದ್ರು, ಮತ್ತೆ ಇನ್ನೂ ಜಾಸ್ತಿ ಆಗಿದೆ ಡೆಲಿವರಿ ಪೇನ್, ಡೆಲಿವರಿ ಮಾಡ್ಸೋಣ ಅಂತ. ಇದೆಲ್ಲ ಡಾಕ್ಟರ್ ಹೇಳ್ತಾ ಇದಾರೆ, ನನಗೆ ಏನು ಗೊತ್ತಾಗ್ತಾ ಇಲ್ವಲ್ಲ ಅಂತ ನಾನ್ ಅನ್ಕೊಂಡೆ. ಖಂಡಿತ ಅವ್ರ 9 ಗಂಟೆ 9:30 ಲೇಬರ್ ರೂಮ್ ಕರ್ಕೊಂಡ್ ಹೋದ್ರು. 10 ಗಂಟೆಗೆ ಡೆಲಿವರಿ ಆಗೇ ಹೋಯ್ತು. ಅರ್ಧ ಗಂಟೆ ಪೇನ್ ಕೊಟ್ರು. ನಾನ್ ಹೇಳ್ತಾ ಇದ್ದೆ, ಅರ್ಧ ಗಂಟೆ ನೋವು ತಡ್ಕೊಳಕ್ ಆಗಲ್ಲ, ಎಷ್ಟು ವೀಕ್ ಇದ್ದ ಗೊತ್ತಿಲ್ಲ. ಇಲ್ಲಪ್ಪ ಬಂದ್ಬಿಟ್ಟು ಬೇಗ ಇಷ್ಟು ನೋವು ಕೊಡ್ಬೇಡ ಅಂತ ಅಂತಿದ್ದೆ ನಾನು. ಏನೋ ನನಗೆ ಅನ್ನಿಸ್ತಾ ಇಲ್ಲ ಡೆಲಿವರಿ ಆದ್ಮೇಲೆ ನನಗೆ ನೋವು ಆಯ್ತು ಅಂತ. ಯಾಕಂದ್ರೆ ನನ್ ಮಗ ಅಷ್ಟು ಸಲೀಸಾಗಿ ಬಂದ್ಬಿಟ್ಟಿದ್ದ. ಈಗ್ಲೂ ನಮ್ಗೆ ಯಾರಾದ್ರೂ ನೆನ್ಸ್ಕೊಂಡ್ರೆ ಆಶ್ಚರ್ಯನೇ ಆಗುತ್ತೆ. ಇದು ಹೆಂಗೆ ನಿಮ್ಗೇನು ನೋವು ಆಗಿಲ್ಲ ಏನಿಲ್ಲ, ಅದು ನಾರ್ಮಲ್ ಡೆಲಿವರಿ ಮಾಡ್ತೀವಿ. ಅವಾಗ ಕೂತು ಕೆಲಸ ಮಾಡ್ತಿದ್ದೆ ನಾನು ಅಲ್ವಾ, IT ಎಂಪ್ಲಾಯಿ ನಾನು. ಮೋಸ್ಟ್ ಆಫ್ ದ ಟೈಮ್ ನಾನು ಕುತ್ಕೊಂಡೇ ಇರ್ತಿದ್ದೆ. ಬಟ್ ಯೋಗಾಸನ ಖಂಡಿತ ಮಾಡ್ತಿದ್ದೆ, ಬೆಳಿಗ್ಗೆ ಸಂಜೆ ವಾಕಿಂಗ್ ಮಾಡ್ತಿದ್ದೆ, ಯೋಗಾಸನ ಮಾಡ್ತಿದ್ದೆ. ಏನೇ ಮಾಡಿದ್ರು ನಮ್ ಮನಶಕ್ತಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಫಸ್ಟ್ ನಂಬ್ಕೋಬೇಕು, ನಾವ್ ಏನ್ ಮಾಡ್ತಾ ಇದೀವಿ ಅನ್ನೋದು. ನಮ್ ಮಗುಗೆ ನಮ್ಗೆ ಕಾನ್ಫಿಡೆನ್ಸ್ ಇರ್ಬೇಕು. ನಮ್ ಮಗು ಅಂತೂ ನಮ್ಮನ್ನೇ ನಂಬಿದೆ ಖಂಡಿತ. ನಾವು ನಮ್ ಮಗುಗೆ ಹೇಳಿರ್ತೀವಿ, ಆ ಮಗು ಕೂಡ ನಮ್ಮನ್ನೇ ನಂಬಿರುತ್ತೆ. ನಾವ್ ಏನ್ ಹೇಳ್ತೀವೋ ಅದನ್ನ ಕೇಳಿಸ್ಕೊಳುತ್ತೆ ಕೂಡ. ಸೊ ಕಾಂಪ್ಲಿಕೇಶನ್ ಏನಾದ್ರು ಇದ್ರೆ ನಿಮ್ ಮಗುಗ್ ಹೇಳ್ತಾ. ನನಗೂ ಡಾಕ್ಟ್ರು 5th month ಹೋದಾಗ ಹೇಳಿದ್ರು, ಮಗು ವೆಯ್ಟ್ ಗ್ರೋತ್ ತುಂಬಾ ಕಡಿಮೆ ಇದೆ, ಆಕ್ಚುಯಲ್ ಗಿಂತ ಅವರೇಜ್ ಎಷ್ಟು ಇರ್ಬೇಕು ಅದಕ್ಕಿಂತ ಕಡಿಮೆ ಇದೆ ಅಂತ. ಬಟ್ ನೆಕ್ಸ್ಟ್ ಟೈಮ್ ಸ್ಕ್ಯಾನಿಂಗ್ ಹೋದಾಗ ಎಲ್ಲ ಅವರೇಜ್ ಇದೆ ಎಲ್ಲ. ನನ್ ಮನೆಗ್ ಬಂದು ಸ್ಟಾರ್ಟ್ ಮಾಡಿದೆ ಮಗು ಹತ್ರ, ಯಾಕಪ್ಪ ಬೆಳೀತಾ ಇಲ್ವಾ ನೀನು, ಗ್ರೋತ್ ಯಾಕೆ ಕಡಿಮೆ ಇದೆ, ಏನಾದ್ರು ಪ್ರಾಬ್ಲಮ್ ಇದೆಯಾ, ಅದೆಲ್ಲ ಇರಬಾರ್ದು, ನೀನ್ ಚೆನ್ನಾಗಿರ್ಬೇಕಲ್ವಾ ಅಂತ. ಅದ್ ಗ್ರೋತ್ ನಾರ್ಮಲ್ ಇತ್ತು. ನೆಕ್ಸ್ಟ್ ಸ್ಕ್ಯಾನ್ಗೆ ಹೋದಾಗ ಆತರ ಏನು ಕಡಿಮೆ ಇಲ್ಲ ಅಂತಂದ್ರು. ಆಮೇಲೆ ನಾರ್ಮಲ್ ಹೆಲ್ದಿ ಬೇಬಿನೇ ನನಗೆ ಡೆಲಿವರಿ ಆಗಿತ್ತು ಡಿಸೆಂಬರ್ ಅಲ್ಲಿ, ನಾರ್ಮಲ್ ಡೆಲಿವರಿ. ಸೊ ಸಿಸೇರಿಯನ್ ಆಗ್ಲಿ ನಾರ್ಮಲ್ ಆಗ್ಲಿ, ನೀವು ನಾರ್ಮಲ್ ಆಗಿ ಟ್ರೈ ಮಾಡಿ. ಎಲ್ಲಾನು ಎಲ್ರಿಗೂ ಒಂದೇ ಸಲ ಅಂತ ಹೇಳಕ್ಕೂ ಬರೋದಿಲ್ಲ ಅಲ್ವಾ. ಅವತ್ತಿನ ಪರಿಸ್ಥಿತಿ ಏನಿರುತ್ತೆ, ನಾವು ಯಾವ್ದಕ್ಕೂ ಬಲವಂತ ಮಾಡಬಾರ್ದು ನಮ್ ದೇಹನ ಕೂಡ. ಒಬ್ಬೊಬ್ರು ದೇಹನೂ ಒಂದೊಂದ್ ತರ ಇರುತ್ತೆ. ನಮ್ಮ ಪ್ರಯತ್ನ ನಾವ್ ಹಾಕೋಣ. ನಾವ್ ಹೆಲ್ದಿ ಆಗಿದ್ರೆ ಖಂಡಿತ ನಾರ್ಮಲ್ ಡೆಲಿವರಿ ಆಗುತ್ತೆ. ಅದೆಲ್ಲ ನಮ್ಮ ಬಾಡಿನ ನಾವ್ ಇಟ್ಕೋಬೇಕು ಹೆಲ್ದಿ ಆಗಿ ಫಸ್ಟ್. ಮತ್ತೆ ಮಗು ಜೊತೆ ಇಂಟ್ರಾಕ್ಷನ್ಸ್ ಚೆನ್ನಾಗಿರ್ಬೇಕು. ನಮ್ಮ ಮಗುವಿನ ಬಾಂಧವ್ಯ ಗಟ್ಟಿಯಾಗಿ ಮಗು ನಮ್ಗೆ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರೆ ಖಂಡಿತ ನಾರ್ಮಲ್ ಡೆಲಿವರಿ ಆಗುತ್ತೆ. ಹೆದರ್ಕೋಬಾರ್ದು ಫಸ್ಟ್ ಆಫ್ ಆಲ್. ನಾವ್ ಯಾವಾಗ ಪ್ಯಾನಿಕ್ ಆಗ್ತೀವಿ, BP ಎಲ್ಲಾ ಜಾಸ್ತಿ ಆಗ್ಬಿಡುತ್ತೆ. ಆಗ ಡಾಕ್ಟರ್ಸ್, ಇವಾಗಿನ ಡಾಕ್ಟರ್ಸ್ ರಿಸ್ಕ್ ತಗೊಳಕ್ ರೆಡಿ ಇರಲ್ಲ. ನಿಮ್ಗೆ BP ಜಾಸ್ತಿ ಆಯ್ತು, ಶುಗರ್ ಜಾಸ್ತಿ ಆಯ್ತು ಅಂದ್ಬಿಟ್ಟು ಸಿಸೇರಿಯನ್ ಮಾಡ್ಬಿಡ್ತಾರೆ. ಇದೆಲ್ಲ ನಮ್ಮ ಕೈಲಿರೋದು. ಕಾನ್ಫಿಡೆನ್ಸ್ ಆಗಿದ್ರೆ ಪ್ರತಿಯೊಂದು ಸಾಧ್ಯ. ಸೊ ನೀವ್ ಕಾಮ್ ಆಗಿರ್ಬೇಕು, ಕಂಪೋಸ್ಡ್ ಆಗಿರ್ಬೇಕು. ನಿಮ್ ಬಾಡಿನ ನೀವ್ ನಂಬ್ಕೋಬೇಕು. ನಮ್ ಕೈಲಿ ಸಾಧ್ಯ ಇದೆ ಅಂತ ನೀವ್ ಮುಂಚೆನೆ ನೀವು ಪಾಸಿಟಿವ್ ಆಗಿ ಅನ್ಕೊಂಡ್ರೆ ಖಂಡಿತ ಸಾಧ್ಯ ಇದೆ. ಡಾಕ್ಟರ್ ಹೊರಗಡೆ ಅವರು, ಫಸ್ಟ್ ನಮ್ ದೇಹ ನಮ್ಮ ಹತ್ರ ಇರೋದು ನಮಗ್ ಗೊತ್ತಿರುತ್ತೆ ಆಗತ್ತಾ ಇಲ್ವಾ ಅಂತ. ಅದು ನಾವೇ ಕೈ ಬಿಟ್ಮೇಲೆ ಆಬ್ವಿಯಸ್ಲಿ ಡಾಕ್ಟ್ರೇ ಕಾಪಾಡ್ಬೇಕು ನಮ್ಮನ್ನ. ಅದಕ್ಕೆ ಫಸ್ಟ್ ನಿಮ್ ದೇಹನ, ನಿಮ್ ಮನ್ಸನ್ನ, ನಿಮ್ ಮಗುನ ಆರೋಗ್ಯವಾಗಿ ಇಟ್ಕೊಳ್ಳೋದಿಲ್ಲ ನಮ್ ಕೈಲಿದೆ. ನಾವು ನಂಬಿ ನಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೋಬೇಕು.
ತಮ್ಮ ಮಗುವಿನ ಆರೋಗ್ಯನೂ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಈ ತರ ಎಲ್ಲ ಗರ್ಭ ಸಂಸ್ಕಾರದ ಮುಖಾಂತರ ಪಾಸಿಟಿವಿಟಿ ತುಂಬಬೇಕು. ಖಂಡಿತ ಮಗುಗೆ ಯಾವ್ದೇ ಆರೋಗ್ಯ ಸಮಸ್ಯೆ ಆಗೋದಿಲ್ಲ. ಏನೇ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ನೀವ್ ಮಗು ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇರಿ. ಈಗ ಅದು ಕಿಕ್ ಕಡಿಮೆ ಮಾಡ್ತಾ ಇದೆ ಅಂದ್ರೆ ನೀವ್ ಮಾತಾಡಕ್ ಶುರು ಮಾಡಿ, ತುಂಬಾ ಮಾತಾಡಿ. ಪ್ರತಿದಿನ ಬೆಳಗ್ಗೆ ಎದ್ದಾಗಿಂದ ಈಗ ಎದ್ದಿದ್ದೀನಿ ಅನ್ನೋದ್ರಿಂದ ಹಿಡಿದು ಮಲ್ಕೊಳ್ಳೋವರೆಗೂ, ಮಲ್ಕೋತಾ ಇದೀವಿ ಗುಡ್ ನೈಟ್ ಅನ್ನೋವರೆಗೂ ಮಾತಾಡಿ. ಎಷ್ಟು ಮಾತಾಡ್ತಿರೋ ಅಷ್ಟು ಒಳ್ಳೇದು. ನನ್ ಮಗು ಹಾಲ್ ಕುಡಿವಾಗ್ಲೂ ರಾತ್ರಿ ಹೊತ್ತು ಎದ್ದೇಳ್ತಾ ಇರ್ಲಿಲ್ಲ. ಎದ್ದೇಳಲ್ಲ ಅಂದ್ರೆ ಹೊಟ್ಟೆ ಹಸಿತಿತ್ತು ಅವ್ನಿಗೆ, ಅವ್ನ್ ಸೌಂಡ್ ಮಾಡ್ತಿದ್ದ, ಅಳ್ತಿರ್ಲಿಲ್ಲ. ಹಾಲ್ ಬೇಕು ಇವಾಗ ಅಂತ ಏನಾದ್ರು ಒಂದ್ ಚಿಕ್ಕ ಸೌಂಡ್, ಅಷ್ಟ್ರಲ್ಲೇ ನಾವು ಅಬ್ಸರ್ವ್ ಮಾಡಿ ಎದ್ದು ಕುಡಿಸ್ಬೇಕಿತ್ತು. ಯಾವತ್ತೂ ರಾತ್ರಿ ಎಲ್ಲ ಗಲಾಟೆ ಮಾಡಿದ್ದಿಲ್ಲ ಅವನು. ಕಣ್ ತುಂಬಾ ನಿದ್ದೆ ಮಾಡ್ತಾನೆ, ಹಾಲ್ ಕುಡಿತಾನೆ, ನಿದ್ದೆ ಮಾಡ್ತಾನೆ. ಅದು ದೃಷ್ಟಿ ಹಾಕ್ಬೇಡಿ ಯಾರು ಆಮೇಲೆ ಹೇಳಿದ್ದು. ಆದ್ರೆ ಎಲ್ರು ಹಂಗ ಆಶ್ಚರ್ಯ ಪಡ್ತಾರೆ, ಇದಂಗೆ ಹಠ ಮಾಡಲ್ವಾ ನಿಮ್ ಮಗು, ರಾತ್ರಿ ಎಲ್ಲ ಎದ್ದು ಅಳಲ್ವಾ ಅಂತ. ಇದೆಲ್ಲ ಖಂಡಿತ ಗರ್ಭ ಸಂಸ್ಕಾರದ ಎಫೆಕ್ಟ್ ಅದು. ನಿಮ್ ಮಗು ಕೂಡ ಹಾಗೆ ಇರುತ್ತೆ. ಮುಂದೊಂದ್ ದಿನ ಬಂದು ನೀವು ನಂತರ ಮಾತಾಡ್ತೀರಾ, ನನ್ ಮಗು ಎಷ್ಟು ಕಾಮ್ ಆಗಿದೆ, ಕಾಂಪೋಸ್ಟ್ ಆಗಿದೆ. ಒಂದು ದೈವಿ ಶಕ್ತಿ ಇರುತ್ತೆ ನಾವ್ ಮಾಡೋ ಕೆಲ್ಸಗಳಿಂದ ಮಗು ಮೇಲೆ, ನಾವ್ ಮಾಡೋ ವ್ರತಗಳಿಂದ ದೇವ್ರ ಆಶೀರ್ವಾದ ಕೂಡ ಇರುತ್ತೆ ಮಗು ಮೇಲೆ. ಸೊ ಖಂಡಿತ ಗರ್ಭ ಸಂಸ್ಕಾರದ ಎಲ್ಲಾ ವ್ರತಗಳನ್ನಾಗ್ಲಿ, ಎಲ್ಲಾ ಶ್ಲೋಕಗಳನ್ನಾಗ್ಲಿ ನಿಮ್ಗೆ ಟೈಮ್ ಸಿಕ್ಕದಾಗೆಲ್ಲ ಮಾಡಕ್ ಪ್ರಯತ್ನ ಪಡಿ. ಮತ್ತೆ ಯೋಗಾಸನ ಮಾಡಿ, ಬಾಡಿ ಫ್ಲೆಕ್ಸಿಬಲ್ ಆಗುತ್ತೆ. ಸೊ ಅದರಿಂದ ನಿಮ್ ಆರೋಗ್ಯನೂ ನೀವು ಕಾಪಾಡ್ಕೋಬಹುದು. ಸಿಸೇರಿಯನ್ ಆಗುತ್ತೆ ಅನ್ನೋ ಭಯ ಇಟ್ಕೊಂಡೇ ನೀವು ಕೆಲಸ ಮಾಡ್ಬೇಡಿ, ಯಾವ್ದೋ ಒಂದ್ ಆಗತ್ತೆ. ಅದ್ರಿಂದ ನಿಮ್ ಬಾಡಿನ ಪ್ರಿಪೇರ್ ಮಾಡ್ಕೋತಾ ಇರಿ ಫಸ್ಟ್. ಭಯದಿಂದ ಹೋದ್ರೆ ತೊಂದ್ರೆಗಳೇ ಜಾಸ್ತಿ. ಕಾಮ್ ಆಗಿರ್ಬೇಕು ಯಾವಾಗ್ಲೂ. ಧ್ಯಾನ ಮಾಡ್ಬೇಕು ಮುಖ್ಯವಾಗಿ, ಬೆಳಿಗ್ಗೆ ಸಂಜೆ ಆದ್ರೆ ಒಂದ್ 10 minutes ಮಿನಿಮಮ್ ಧ್ಯಾನ ಮಾಡಕ್ ಪ್ರಯತ್ನ ಪಡಿ. ಮನಸ್ಸು ಒಂದು ಕಂಟ್ರೋಲ್ ಬರುತ್ತೆ. ಇವತ್ತಿನ ಸ್ಟ್ರೆಸ್ ಎನ್ವೈರನ್ಮೆಂಟ್ ಅಲ್ಲಿ ಧ್ಯಾನ ಮಾಡಕ್ಕೂ ನಮ್ಗೆ ಟೈಮ್ ಇರಲ್ಲ ಅಂತ ಅನ್ನಿಸ್ಬಿಡತ್ತೆ ಒಂದೊಂದ್ಸಲ. ಬೆಳಿಗ್ಗೆ ಸ್ವಲ್ಪ ಒಂದ್ ಅರ್ಧ ಗಂಟೆ ಬೇಗ ಎದ್ದು ಧ್ಯಾನಗಳಾಗ್ಲಿ, ಶ್ಲೋಕಗಳಾಗ್ಲಿ ಮಾಡ್ಬೋದು. ನಾನು ಹಾಗೆ ಟೈಮ್ ಅಡ್ಜಸ್ಟ್ ಮಾಡ್ಕೋತಿದ್ದೆ. ಹೇಳಿ ವಿನೀತ್ ಅವ್ರೆ. ಅದು 5th month ಇಂದ ನಿಮ್ದು ಫುಡ್ ಹ್ಯಾಬಿಟ್ ಆಗಿರ್ಬೋದು, ಮತ್ತೆ ಈ ಧ್ಯಾನದ ಜರ್ನಿ ಆಗಿರ್ಬೋದು. ಸೊ ನೀವೆಲ್ಲಾ ಹೇಳ್ತಾ ಇದ್ರೆ ನಿಮ್ ಡೆಲಿವರಿ ಸಿಚುಯೇಷನ್ ಅಥವಾ ನಿಮ್ಮ ಪ್ರೆಗ್ನೆನ್ಸಿ ಸಿಚುಯೇಷನ್ ಹೇಳ್ತಾ ಇದ್ರೆ ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಹಂಗಾಗ್ಬಿಟ್ಟು ಸೊ ಪರ್ಟಿಕ್ಯುಲರ್ ಆಗಿ 5th month ಇಂದ ನಿಮ್ದು ರುಟೀನ್ ಯಾವ ತರ ಇತ್ತು, ಫುಡ್ ಹ್ಯಾಬಿಟ್ ಆಗಿರ್ಬೋದು, ಸೊ ಧ್ಯಾನ, ಅದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಸೊ ಅದನ್ನ ನಾವು ಅಳವಡಿಸ್ಕೋಬಹುದು, ಗೊತ್ತಿಲ್ಲದೆ ಇರೋದು ಅಂತ. ಓಕೆ. ಅಂತ ಸ್ಪೆಷಲ್ ರೊಟೀನ್ ಏನಿಲ್ಲ, ನಂದು ನಾರ್ಮಲ್ ರೊಟೀನ್ ಇತ್ತು. ಅರೌಂಡ್ 6:37 ಎದ್ದೇಳ್ತಾ ಇದ್ದಿದ್ದು ನಾನು. ನನ್ನ ಹಸ್ಬೆಂಡ್ ಲೆಕ್ಚರರ್, ಅವರು 8 ಗಂಟೆ ಕೆಲ್ಸಕ್ಕೆ ಹೋಗ್ಬೇಕು. ಇದ್ದಿದ್ ನಾವಿಬ್ರೆ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ನಾನ್ ಮಾಡ್ತಿದ್ದು ನಾರ್ಮಲ್ ಕೆಲ್ಸ, ಮನೆ ಕೆಲ್ಸ ಅಂದ್ರೆ ಮುಗಿಸಿ ಫಸ್ಟ್ ಧ್ಯಾನಕ್ಕೆ ಕೂತ್ಕೊಳ್ಳೋದು. ಫಸ್ಟ್ ನಾನ್ ಫ್ರೆಶ್ ಅಪ್ ಆಗ್ಬೇಕು. ಆಮೇಲೆ ಒಂದ್ 10 minutes ಬಿಸಿಲಲ್ಲಿ ಓಡಾಡ್ತಿದ್ದೆ ನಾನು. ಮನೆ ಮುಂದೆ ಬಿಸಿಲು ಇರ್ತಲ್ಲ, ಬಿಸಿಲಲ್ಲಿ ಓಡಾಡ್ಕೊಂಡು ಗಾಯತ್ರಿ ಮಂತ್ರ ಹಾಕೊಂಡು ಸ್ವಲ್ಪ ಹೊತ್ತು ಕುತ್ಕೋತಿದ್ದೆ ಹಂಗೆ ಟೆರೆಸ್ ಮೇಲೆ, ಕೇಳಿಸ್ಕೊಂಡು ಆದ್ರೆ ಹೇಳ್ಕೊಂಡ್ ಕುತ್ಕೋತಿದ್ದೆ. ಆಮೇಲೆ ಹೋಗಿ ಅಡ್ಗೆ ಮತ್ತೆ ಪೂಜೆ ಇದೆಲ್ಲ ಆದ್ಮೇಲೆ, ಪೂಜೆ ಅಡ್ಗೆ ಎಲ್ಲ ಆದ್ಮೇಲೆ ನಾನು ವರ್ಕ್ ಸ್ಟಾರ್ಟ್ ಮಾಡ್ತಿದ್ದೆ 9:30 ಹಂಗೆ. ಫುಡ್ ಅಂದ್ರೆ ನಾರ್ಮಲ್ ನೀವೆಲ್ಲ ಏನ್ ಮಾಡ್ತೀವಿ, ನಾರ್ಮಲ್ ಬ್ರೇಕ್ಫಾಸ್ಟೇ ಮಾಡ್ಕೋದು. ಸ್ಪೆಷಲ್ ಆಗಿ ನಾನು ಇಂಥದೇ ತಿನ್ಬೇಕು ತಿನ್ಬಾರ್ದು ಅಂತ ಏನು ರಿಸ್ಟ್ರಿಕ್ಷನ್ ಹಾಕೊಂಡಿರ್ಲಿಲ್ಲ. ಅದೇ ಔಟ್ಸೈಡ್ ಫುಡ್ ಏನೋ ತಿನ್ನಂಗಿಲ್ಲ ಅಲ್ಲ ಜಾಸ್ತಿ, ಹೋಟೆಲ್ದೆಲ್ಲ ಏನ್ ತಿಂತಿರ್ಲಿಲ್ಲ ಅಷ್ಟೇ. ಅದು ಸಂಜೆ ಎಲ್ಲಾದ್ರೂ ಕೇಳಿದಾಗ ವಾರಕ್ಕೋ 15 ದಿನಕ್ಕೋ ಒಂದೊಂದ್ ದಿನ ಪಾನಿಪುರಿ, ಗೋಬಿ ಅಂತ. ಆಕ್ಚುಲಿ ಇದು ತಪ್ಪು ಅಂತ ಆದ್ರೆ ಅನ್ಸುತ್ತೆ ಆ ಟೈಮಲ್ಲೇ ನಮ್ಗೆ ಏನಾದ್ರು ಬೇಕು ಅನ್ಸುತ್ತೆ. ಏನ್ ತಿನ್ಬಾರ್ದು ಅಂತಾರೋ ಅದೆಲ್ಲ ಇವಾಗ್ಲೇ ಬೇಕು ಅನ್ಸ್ತಾ ಇರುತ್ತೆ. ಅದು ಬಿಟ್ರೆ ಫುಡ್ ನಾರ್ಮಲ್ ನಮ್ಮನ್ನ ಏನ್ ತಿಂತೀವಿ, ರೈಸ್, ಮುದ್ದೆ, ಚಪಾತಿ, ದೋಸೆ ಇದೆ. ಅಂತದೇನ್ ಸ್ಪೆಷಲ್ ಡಾಕ್ಟರ್ ಕೊಟ್ಟಿರೋ ಮೇಲೆ ಟ್ಯಾಬ್ಲೆಟ್ಸ್ ಇದೆಯಲ್ಲ, ಐರನ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್, 9 o'clock ಬ್ರೇಕ್ಫಾಸ್ಟ್ ಮಾಡಿ ವರ್ಕ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ಮತ್ತೆ ನೀರ್ ಚೆನ್ನಾಗ್ ಕುಡೀರಿ ಎಲ್ರು, ತುಂಬಾ ಒಳ್ಳೇದು ಡಿಹೈಡ್ರೇಷನ್ಗೆ. ನೀರ್ ಚೆನ್ನಾಗ್ ಕುಡಿತಾ ಇದ್ದೆ. ಮತ್ತೆ ಮಧ್ಯಾಹ್ನ ನಾರ್ಮಲ್ 1 to 2 ಊಟ ಮಾಡ್ಕೋತಿದ್ದೆ, ಮತ್ತೆ ವರ್ಕ್ ಸ್ಟಾರ್ಟ್ ಮಾಡ್ತಿದ್ದೆ. ಸಂಜೆ ಏನಾದ್ರು ಸ್ನಾಕ್ಸ್ ಇದ್ರೆ ತಿಂತಿದ್ದೆ, ವಾಕಿಂಗ್ ಮಾಡ್ತಿದ್ದೆ. ಸಂಜೆ 1.5 hour ವಾಕಿಂಗ್ ಮಾಡ್ತಿದ್ದೆ. ಮತ್ತೆ ನೈಟ್ ಊಟ ಅಷ್ಟೇ. ಆಮೇಲೆ ಬೆಳಿಗ್ಗೆ ಹೊತ್ತು 1 glass ಹಾಲು ಕುಡಿತಿದ್ದೆ. ನನಗೆ ಹಾಲು ಅಲರ್ಜಿ, ಬಟ್ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಕುಡ್ದೆ ಈ ಟೈಮಲ್ಲಿ ಎಲ್ರು ಹೇಳ್ತಾ ಇದಾರೆ ಅಂತ. ಡ್ರೈ ಫ್ರೂಟ್ಸ್ ಹಾಕೊಂಡು ನೆನೆಸ್ಬಿಟ್ಟು ಹಾಲು ಕುಡಿತಿದ್ದೆ ಅಷ್ಟೇ. ನೈಟ್ ಕೇಸರಿ ಕೊಟ್ಟಿದ್ರು ಆಶ್ರಮದಿಂದ ಗುರೂಜಿಯವರು, ಕೇಸರಿನೂ ಕಳ್ಸಿದ್ರು ನನಗೆ. ಅದು ನೈಟ್ ಟೈಮ್ ಕುಡಿತಿದ್ದೆ. ಅದೊಂದ್ 2 ಹಾಕೊಂಡು ಹಾಲಲ್ಲಿ ಕೇಸರಿ ಕುಡಿತಿದ್ದೆ. ಊಟ ಏನ್ ಸ್ಪೆಷಲ್ ಆಗಿ ಏನು ಮಾಡ್ತಿರ್ಲಿಲ್ಲ. ಇವಾಗ ಮಾಡೋದು ಅವಾಗೂ ಒಂದೇ ಊಟ. ಇಷ್ಟೇ ನಾರ್ಮಲ್ ರೊಟೀನ್. ಹೆಲ್ತ್ ಕಾಂಪ್ಲಿಕೇಶನ್ಸ್ ಏನು ಇರ್ಲಿಲ್ವಾ ಜರ್ನಿ, ಪ್ರೆಗ್ನೆನ್ಸಿ ಜರ್ನಿಲಿ?
ಕಾಂಪ್ಲಿಕೇಶನ್ ಅಂತ ಹೇಳಿ ನನ್ಗೆ ಫಸ್ಟ್ನೇದೇ ಕಾಂಪ್ಲಿಕೇಶನ್ ಆಗ್ಬಿಟ್ಟಿತ್ತು. ಆಪರೇಷನ್ ಆಗೋಯ್ತು 5th month ಅಲ್ಲಿ, ಬ್ರೈನ್ ಪ್ರಾಬ್ಲಮ್ ಇದೆ ಅಂತ. ಆಮೇಲೆನೆ ನಾನು ಒಂಥರ ಡಿಪ್ರೆಷನ್ ಹೋಗಿ ಏನ್ ಮಾಡೋದು ಅಂತ ಸರ್ಚ್ ಮಾಡುವಾಗ ನನಗೆ ಸಿಕ್ಕಿದ್ದು ಗರ್ಭ ಸಂಸ್ಕಾರ ಪ್ರೋಗ್ರಾಮ್ ಇವರಿಂದ. ಆಮೇಲೆ ಫಸ್ಟ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ ನಾನು. ಈ ತರ ಎಲ್ಲಾ ಶ್ಲೋಕಗಳು ಹೇಳೋದಾಗ್ಲಿ, ವ್ರತಗಳು ಮಾಡೋದಾಗ್ಲಿ, ಅದನ್ನೆಲ್ಲ ನಾನು ಮುಂಚೆಯಿಂದಾನೇ ಸ್ಟಾರ್ಟ್ ಮಾಡ್ಕೊಂಡೆ. ಯಾಕಂದ್ರೆ ನಾನು ಫಸ್ಟ್ ಇಂದಾನೇ ಪಾಸಿಟಿವ್ ಆಗಿ ಟರ್ನ್ ಮಾಡ್ಕೊಂಡಿದ್ರಿಂದ ಕಾಂಪೋಸ್ಡ್ ಆಗಿತ್ತು ಈ ಪ್ರೆಗ್ನೆನ್ಸಿ. ಭಯ ಇರ್ಲಿಲ್ಲ, ಒಂಥರ ಭಯ ಆಗ್ತಿತ್ತು ಎರಡನೇದು ಏನಾಗ್ಬಿಡುತ್ತೋ ಅಂತ. ಬಟ್ ಕಾನ್ಫಿಡೆನ್ಸ್ ಕೂಡ ಇತ್ತು, ಇಲ್ಲಿ ಗುರೂಜಿ ಇದಾರೆ ನಾನು ಇಂಥವ್ರನ್ನ ತುಂಬಾ ಜನ ನಾ ರಾಜಮಾತೆ ಪ್ರೋಗ್ರಾಮ್ ಅಟೆಂಡ್ ಮಾಡೋದಕ್ಕೂ ಮುಂಚೆ ತುಂಬಾ ಜನ ಜೊತೆ ಮಾತಾಡ್ತಿದ್ರು ಗುರೂಜಿ ನನಗೆ ಕಾನ್ಫಿಡೆನ್ಸ್ ಬರ್ಲಿ ಅಂತ. ಮುಂಚೆನೆ ಕುಗ್ಗೋಗ್ಬಿಟ್ರೆ ಆಮೇಲೆ ಮತ್ತೆ ತೊಂದ್ರೆ ಆಗ್ಬಾರ್ದಲ್ವಾ, ಮಗುಗೆ ನೆಗೆಟಿವ್ ಎಫೆಕ್ಟ್ ಬೀಳ್ಬಾರ್ದು ಅಂತ. ಸೊ ಅವಾಗ ನಾನು ತುಂಬಾ ಜನ ಜೊತೆ ಮಾತಾಡ್ದೆ. ತುಂಬಾ ಪ್ರಾಬ್ಲಮ್ ಫೇಸ್ ಮಾಡಿರೋರಿದ್ದಾರೆ, ಮತ್ತೆ ಟಾಕ್ ಟು ಬೇಬಿ ಸರಿ ಮಾಡ್ಕೊಂಡಿರೋರು ತುಂಬಾ ಜನ ಇದ್ದಾರೆ ಪ್ರೋಗ್ರಾಮ್ ಇಂದ. ಅದಾದ್ಮೇಲೆ ಏನೇ ಪ್ರಾಬ್ಲಮ್ ಬರ್ಲಿ ಸಾಲ್ವ್ ಮಾಡ್ಕೋಬಹುದು ನಾನು ಅಂತ ಕಾನ್ಫಿಡೆನ್ಸ್ ಬಂತು ನನಗೆ. ಸೊ ಆಮೇಲಿಂದ ಏನ್ ಅನ್ನಿಸ್ಲಿಲ್ಲ. ಅದೊಂದ್ಸಲ ಹೇಳಿದ್ರು ಗ್ರೋತ್ ಕಡಿಮೆ ಇದೆ, ವೇಟ್ ಕಡಿಮೆ ಇರಬಹುದು ಅಂತ. ನನ್ನ ಮಗ ಹೋಗ್ತಾ 2.5 kg ಅಷ್ಟೇ ಇದ್ದ, ಬಟ್ ಅಷ್ಟೇ ಹೆಲ್ದಿ ಆಗೋ ಇದ್ದ, ಏನೂ ಸಮಸ್ಯೆ ಇರ್ಲಿಲ್ಲ. ಜಾಂಡೀಸ್ ಅಂತ ತುಂಬಾ ಜನ ಡೆಲಿವರಿ ಆದ ತಕ್ಷಣ ಹೇಳ್ತಾರೆ, ಆ ತರದ್ದೇನು ಇಶ್ಯೂ ಕೂಡ ಇರ್ಲಿಲ್ಲ. ನೀವ್ ಬೆಳಿಗ್ಗೆ ಹೊತ್ತು ಸೂರ್ಯನ್ ನೋಡೋದು ತುಂಬಾ ಮುಖ್ಯ ಈ ಟೈಮಲ್ಲಿ. ಒಂದ್ 10-15 minutes ಸೂರ್ಯನ ನೋಡಿ ಹೊರಗಡೆ ಓಡಾಡ್ಬೇಕು ಬೆಳಿಗ್ಗೆ ಬಿಸಿಲಲ್ಲಿ. ಅವಾಗ ಆ ಪ್ರಾಬ್ಲಮ್ ಎಲ್ಲ ಕಡಿಮೆ ಆಗುತ್ತೆ. ಅದು ಪಾಸಿಟಿವ್ ಕೂಡ, ಸೂರ್ಯನ ಬೆಳಕು ಅರ್ಲಿ ಮಾರ್ನಿಂಗ್ ನಾವು ತಗೊಳ್ಳೋದು. ಧನ್ಯವಾದಗಳು. ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ವಿನೀತಾ ಅವ್ರೆ. ಧನ್ಯವಾದಗಳು ಮಂಜುಳಾ ಅಕ್ಕ ಅವ್ರೆ. ಧನ್ಯವಾದಗಳು. ನೀವು ನಿಮ್ಮಿಂದ ಎಷ್ಟೋ ಜನಕ್ಕೆ ಧೈರ್ಯ ಬಂತು. ಮತ್ತೆ ನೀವ್ ಹೇಳಿದ್ರಲ್ಲ ಯಾವಾಗ್ಲೂ ಪಾಸಿಟಿವ್ ಆಗಿರ್ಬೇಕು, ಮತ್ತೆ ಮಗುವಿನ ಜೊತೆ ಮಾತಾಡಿ ನಿಮ್ಗೆ ಹೇಗ್ ನಾರ್ಮಲ್ ಡೆಲಿವರಿ ಆಯ್ತು, ಮತ್ತೆ ಹೇಗೆ ಶಾಂತವಾಗಿರ್ಬೇಕು, ಹೇಗ್ ಪಾಸಿಟಿವ್ ಆಗಿರ್ಬೇಕಂತ ಹೇಳ್ಕೊಟ್ರಲ್ಲ, ತುಂಬಾ ಚೆನ್ನಾಗಿತ್ತು. ಧನ್ಯವಾದಗಳು ಮಂಜುಳಾ ಅಕ್ಕ ಅವ್ರೆ. ಧನ್ಯವಾದಗಳು ನಾಗವೇಣಿ. ಇದು ಖಂಡಿತ ನನ್ನ ಎಕ್ಸ್ಪೀರಿಯನ್ಸ್. ಡೆಲಿವರಿ ಆಗೋ ಕೊನೆ ಮೂಮೆಂಟ್ ವರ್ಗೂ ನಾನು ದೇವ್ರ ಹೆಸರು ಹೇಳ್ತಾನೆ ಇದ್ದೆ. ಏನು ನನಗೆ ಗೊತ್ತಿಲ್ಲ ಅದಾಗೋಯ್ತು. ಹೊರಗಡೆ ಬಂದ್ ಡಾಕ್ಟರ್ ಬಂದ ಕಣೆ ಮಾರಾಯ ಅಂತ, ನನ್ ಮಗು ತೋರ್ಸಕ್ ಇಷ್ಟ ಬೇಗ ಬಂದೇ ಬಿಟ್ನಾ ಅಂತ ಅನ್ಕೊಂಡ್ ನೋಡ್ದೆ ನಾನು. ಡಾಕ್ಟರ್ ತೋರ್ಸೋವರೆಗೂ ನನಗೆ ಅದು ಗೊತ್ತಾ, ನೋವಂತ ಖಂಡಿತ ಆಗತ್ತೆ. ಯಾರಿಗೂ ಪೇನ್ಲೆಸ್ ನಿಮ್ಗೆ ಮಾಯ ಆಗದ್ ಮ್ಯಾಜಿಕ್ ಆಗತ್ತೆ ಅಂತ ಹೇಳಕ್ ಆಗಲ್ಲ. ಪೇನ್ ಅಂತ ಇದ್ದೇ ಇರುತ್ತೆ. ನಾವ್ ತಡ್ಕೊಳ್ಳೋ ಅಷ್ಟು ಪ್ರಮಾಣದಲ್ಲಿ ನಮ್ಮ ಬಾಡಿ ಮನ್ಸು ಗಟ್ಟಿಯಾಗಿರುತ್ತೆ. ಎಲ್ಲ 2-3 ದಿನ ಮಾಡ್ಕೊಳ್ಳೋ ಅಷ್ಟು ಇಲ್ಲ ಕಾಂಪ್ಲಿಕೇಶನ್ ಆಗೋ ಅಷ್ಟೆಲ್ಲ ಏನು ಆಗಿರಲ್ಲ. ಧೈರ್ಯ ಇರುತ್ತೆ ನಿಮ್ಮಲ್ಲಿ. ಆ ಧೈರ್ಯನೇ ನಿಮ್ ಬಾಡಿನ ಪ್ರಿಪೇರ್ ಮಾಡ್ಬಿಟ್ಟೆ. ಆರೋಗ್ಯವಾಗಿರೋ ರೂಲ್ಸ್ ಫಾಲೋ ಮಾಡಿ, ಗರ್ಭ ಸಂಸ್ಕಾರದ ಪ್ರತಿಯೊಂದು ವ್ರತನೂ ಶ್ಲೋಕನೂ ಫಾಲೋ ಮಾಡಿ. ಖಂಡಿತ 100% ಹೇಳ್ತೀನಿ, ಇದು ಪರಿಣಾಮಕಾರಿ ಆಗಿರುತ್ತೆ. ಮುಂದೆ ಕೂಡ ನಿಮ್ ಮಕ್ಳು ಆರೋಗ್ಯವಾಗಿರ್ತಾರೆ. ಬರೀ ಆರೋಗ್ಯ ಅಷ್ಟೇ ಅಲ್ಲ, ಅವ್ರು ಸಂಸ್ಕಾರವಂತರಾಗಿರ್ತಾರೆ. ನಮ್ ಮಾತ್ ಕೇಳಲ್ಲ, ಮಗು ಅಳುತ್ತೆ, ಆತರ ಗಲಾಟೆ ಅದೆಲ್ಲ ಏನೂ ಇರಲ್ಲ. ಇದು ಗುರೂಜಿ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಲೇಬೇಕು ಈ ಪ್ರೋಗ್ರಾಮ್ ನಡೆಸ್ತಾ ಇರೋದ್ರಿಂದ. ಎಷ್ಟೊಂದ್ ಜನ ಈಗ ಬರೋ ಜನರೇಷನ್ ಅಂತೂ ಖಂಡಿತ ದೈವಿ ಮನುಷ್ಯರೇ ಆಗಿರ್ತಾರೆ ನಮ್ಮಿಂದ. ಯಾಕಂದ್ರೆ ನಮ್ಮ ಹಿಂದಿನ ಜನರೇಷನ್ ಅವ್ರನ್ನ ನೋಡ್ದಾಗೆಲ್ಲ ನನಗ್ ಭಯ ಆಗ್ತಾ ಇರುತ್ತೆ, ಏನಾಗ್ತಾ ಇದೆ ಅಂತ. ನಮ್ ಹಿಂದೆ ಬರ್ತಾ ಇರೋರಿಂದ. ಸೊ ನಾವ್ ಮುಂದೆ ಕಳ್ಸೋರ್ನ ಚೆನ್ನಾಗಿ ಕಳ್ಸೋಣ ಅನ್ನೋದು ನಮ್ಮ ಧ್ಯೇಯ. ಓಕೆ ಅಕ್ಕ, ಧನ್ಯವಾದಗಳು ಅಕ್ಕ. ಧನ್ಯವಾದಗಳು ಎಲ್ಲರಿಗೂ. ಧನ್ಯವಾದಗಳು. ಈಗ ನೆಕ್ಸ್ಟ್ ವಿದ್ಯಾರಾಣಿ ಅಕ್ಕ, ಅವರು ಬೆಂಗಳೂರಿಂದ. ಅವರು ಡಿಸೆಂಬರ್ ರಾಜಮಾತೆ ಪಾರ್ಟಿಸಿಪೆಂಟ್. ಅವರು ರಾಜಮಾತೆ ಎಲ್ಲಾ ವೃತ ಎಲ್ಲಾ ಮಾಡ್ಕೊಂಡು ಒಂದು ಆರೋಗ್ಯವಾದ ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಅನ್ನ ನಾವು ಈಗ ಕೇಳೋಣ. ವಿದ್ಯಾರಾಣಿ ಅವರೇ, ನೀವೇ ನಮಸ್ಕಾರ, ವೆಲ್ಕಮ್ ಟು ಅವರ್ ಪ್ರೋಗ್ರಾಮ್. ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಎಲ್ಲ ರಾಜಮಾತೆಯವ್ರಿಗೆ ಹೇಳಿ. ಡೆಫಿನೆಟ್ಲಿ ಇದೊಂದು ಅಪಾರ್ಚುನಿಟಿ. ನಾನು ಆಕ್ಚುಲಿ ತುಂಬಾ ದಿನದಿಂದ ಗುರುಜಿಗೆ ಮುಂಚೆನೂ ಡೆಲಿವರಿ ಆದ್ಮೇಲೆ ಯಾವಾಗ ನೆಕ್ಸ್ಟ್ ಮೀಟಿಂಗ್ ಇದೆ ಹೇಳಿ ಅಂತ ಹೇಳಿ. ಸೊ ಆಕ್ಚುಲಿ ಪ್ರೋಗ್ರಾಮ್ ಬಗ್ಗೆ ಎಷ್ಟು ಮಾತಾಡಿದ್ರೆ ಕಡಿಮೆನೆ. ಫಸ್ಟ್ ಈ ಪ್ರೋಗ್ರಾಮ್ ಬಗ್ಗೆ ಫಸ್ಟ್ ಇಂಟ್ರೊಡಕ್ಷನ್ ಹೆಂಗಾಯ್ತು ಅಂತ ಒಂದು ಹೇಳಕ್ ಇಷ್ಟಪಡ್ತೀನಿ. ಸ್ಟಾರ್ಟಿಂಗು ನಂದು ಮುಂಚೆ ಅಂದ್ರೆ ನಂದು ಈ May 14th ನಂದು ಡೆಲಿವರಿ ಆಯ್ತು ಈ ವರ್ಷ. ಹೋದ್ ವರ್ಷ ನನ್ಗೊಂದು ಅಬಾರ್ಷನ್ ಆಗಿತ್ತು.
ಅಂದ್ರೆ ರೀಸನ್ ಮೇನ್ಲಿ ಏನಿತ್ತು ಅಂದ್ರೆ ಮೂಡ್ ಸ್ವಿಂಗ್ಸ್ ತುಂಬಾ ಆಗ್ತಿತ್ತು ನನ್ಗೆ, ಇರಿಟಬಿಲಿಟಿ, ಮೂಡ್ ಸ್ವಿಂಗ್ಸ್, ಪದೇ ಪದೇ ಕೋಪ ಮಾಡ್ಕೊಳ್ಳೋದು. ಅದರಿಂದ ಅಂಡ್ 2.5 months ಮೇ ಬಿ 11th week ಅಲ್ಲಿ ನಂದು ಇದಾಗೋಯ್ತು, ಅಬೋರ್ಷನ್ ಆಗುತ್ತೆ. ತುಂಬಾ ಬೇಜಾರಾಗ್ಬಿಟ್ಟಿತ್ತು ಅವಾಗ. ಏನು ಹಿಂಗೆಲ್ಲ ಗೊತ್ತು. ನಾನು ಮುಂಚೆ ಇಂಟ್ರೊಡಕ್ಷನ್ ಮಾಡಿದ್ರೆ ನಾನೊಂದು ಹೋಮಿಯೋಪತಿ ಡಾಕ್ಟ್ರು. ಸೊ ನಂಗೆ ಗೊತ್ತಿತ್ತು ಮೂಡ್ ಸ್ವಿಂಗ್ಸ್ ಎಲ್ಲ ಆಗುತ್ತೆ, ನಾವು ಅದನ್ನೆಲ್ಲ ಅಂದ್ರೆ ಕಂಟ್ರೋಲ್ ಮಾಡಕ್ ಆಗಿಲ್ಲ ಅಂದ್ರೆ ನಾವು ಇದ್ ಮಾಡ್ಕೋಬೇಕು ಅಂತ ಹೇಳಿ. ಬಟ್ ಅದಾದ್ಮೇಲೆ ತುಂಬಾನೇ ಬೇಜಾರಾಗಿತ್ತು, ಏನ್ ಇದ್ ಮಾಡೋದು ಅಂತ. ಅಂಡ್ ಆಫ್ಟರ್ 3-4 months ಮತ್ತೆ ಕನ್ಸೀವ್ ಆಯ್ತು. ಅವಾಗ ಐ ವಾಸ್ ಲೈಕ್ ಏನೇ ಆಗ್ಲಿ ಈ ಸರಿ ತುಂಬಾ ಹುಷಾರಾಗಿರ್ಬೇಕು ಅನ್ನೋದು ನಂದೊಂದು ಇದು ಇತ್ತು. ಅಂಡ್ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಾದ್ಮೇಲೆ ನಮ್ ಹತ್ರದಲ್ಲಿ ಹಾಸ್ಪಿಟ್ಲಿಗೆ ಹೋಗಿದ್ದೆ ಚೆಕಪ್ಗೆ. ಅಲ್ಲಿ ಪೋಸ್ಟರ್ ನೋಡಿದ್ದೆ ನಾನು, ಗರ್ಭ ಸಂಸ್ಕಾರದ ಫಸ್ಟ್. ನನ್ಗೆ ಏನ್ ಅನ್ಸ್ತು ಅಂದ್ರೆ ಏನಿದೆ ನೋಡೋಣ ಈ ಪ್ರೋಗ್ರಾಮು ಅಂತ ನಾನು ಆಕ್ಚುಲಿ ಎನ್ರೋಲ್ ಮಾಡ್ಕೊಂಡಿದ್ದು. ನಾನೇನ್ ಮುಂಚೆ ಯಾರಿದ್ರಿಂದನೂ ಏನು ಕೇಳಿರ್ಲಿಲ್ಲ, ಹೇಳಿದ್ದು ಏನು ಗೊತ್ತಿರ್ಲಿಲ್ಲ. ಏನಿದೆ ನೋಡೋಣ, ಇನ್ ಕೇಸ್ ಏನಾದ್ರು ಚೆನ್ನಾಗಿದ್ರೆ ನಾನು ಪೇಷಂಟ್ಸ್ ಹೇಳ್ಬೋದು, ಎಲ್ಲರಿಗೂ ಹೇಳ್ಬೋದಲ್ಲ ಅನ್ನೋದೊಂದು ಇದ್ರಿಂದ ನಾನು ಇದಕ್ಕೆ ಜಾಯಿನ್ ಆದೆ ಇವನ್ ಈಚೆಯಿಂದ. ಅದಾದ್ಮೇಲೆ ಥ್ರೂ ಔಟ್ ಲೈಕ್ ಮೇ ಬಿ ಸೆಪ್ಟೆಂಬರ್ ಇದ್ರಲ್ಲಿ ರಿಜಿಸ್ಟ್ರೇಷನ್ ಎಲ್ಲ ಆಯ್ತು. ಮತ್ತೆ ಡಿಸೆಂಬರ್ ಅಲ್ಲಿ ಪ್ರೋಗ್ರಾಮ್ ನಡೀತು. ನಿಜ ಹೇಳ್ಬೇಕಂದ್ರೆ ಥ್ರೂ ಔಟ್ ಪ್ರೆಗ್ನೆನ್ಸಿ ಇಷ್ಟು ಖುಷಿಯಿಂದ ನಾನು ಇದ್ದೆ ಅಂದ್ರೆ ಲೈಕ್ ನಮ್ಮ ಮನೇಲಿ ಅಂದ್ರೆ ಮುಂಚೆ ಪ್ರೆಗ್ನೆನ್ಸಿಗೂ ಈಗ ಎಷ್ಟು ವ್ಯತ್ಯಾಸ ಅವ್ರು ನೋಡಿದ್ದಾರೆ. ಲಕ್ಕಿಲಿ ನನ್ಗೆ ಸ್ಟಾರ್ಟಿಂಗ್ 2nd month ಇಂದಾನೇನೆ, ಅಂದ್ರೆ ನಾನು ಪೀರಿಯಡ್ಸ್ ಮಿಸ್ ಆಗಿ 1 week ಹೋದೆ, ಬಿಕಾಸ್ ಏನು ಇದು ಆಗೋದ್ ಬೇಡ, ಮತ್ತೆ ರಿಸ್ಕ್ ತಗೊಳೋದ್ ಬೇಡ ಅಂತ ಹೇಳಿ. ಸ್ಟಾರ್ಟಿಂಗ್ ಇಂದಾನೆ ಆ ಮೊದ್ಲಿನ ಫೇಸ್ ಈಗಿಂದಕ್ಕೂ ಡಿಫ್ರೆನ್ಸ್ ನೋಡ್ಬಿಟ್ಟು ನಮ್ಮ ಮನೆಯವರು ಅದೇ ಹೇಳಿದ್ರು, ದಿಸ್ ಇಸ್ ರಿಯಲಿ ಅ ಗುಡ್ ಪ್ರೋಗ್ರಾಮ್ ಅಂತ ಹೇಳಿ ಅಂತ. ಅಂಡ್ ರಾಜಮಾತೆ ಪ್ರೋಗ್ರಾಮ್ ಅಂತೂ ಹೇಳಲಿಕ್ಕೆ ಏನಂತಾರೆ, ಥ್ರೂ ಔಟ್ ಅಂದ್ರೆ ಎಷ್ಟು ಆಕ್ಟಿವ್ ಆಗಿ ಇಡ್ತಾರೆ. ಅದು ಹೋಮ್ವರ್ಕ್ ಆಗಿರ್ಬೋದು, ಯೋಗಗಳು. ಅಂಡ್ ಇನ್ನೊಂದು ಹೇಳ್ಬೇಕೇನಂದ್ರೆ ನಮ್ಮ ಮನೇಲಿ ಅಮ್ಮ ಅಜ್ಜಿ ಅಂದ್ರೆಲ್ಲ ಓಲ್ಡ್ ಏನೇನ್ ಮೆಥಡ್ಸ್ ಇರ್ತಾವ ಎಲ್ಲ ಹೇಳ್ತಾರೆ, ಬಟ್ ರೀಸನ್ ಅವ್ರು ಕೊಡೋದೇ ಬೇರೆ ತರ. ಬಟ್ ಈ ಪ್ರೋಗ್ರಾಮ್ ಅಲ್ಲಿ ವಿತ್ ಸೈಂಟಿಫಿಕ್ ರೀಸನ್ ಅವ್ರು ಕೊಡ್ತಾರೆ. ಈಗ ಯೋಗ ಮ್ಯಾಮ್, ರೂಪಾ ಮ್ಯಾಮ್ ಅಂತ ನಮ್ಗೆ ಯೋಗ ಕ್ಲಾಸಸ್ ತಗೊಂಡ್ರು, ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು ಎಲ್ಲಾನು ಮೆಥಡ್ಸು, ಎಕ್ಸರ್ಸೈಸ್ ಮಾಡೋವಾಗ್ಲಿ ಎಲ್ಲಾನು. ಅಂಡ್ ಕಮಿಂಗ್ ಟು ದ ಟಾಪಿಕ್ ಟಾಕ್ ಟು ಬೇಬಿ, ಏನಂತಂದ್ರೆ ನನ್ಗೆ ಯುನಿಕ್ ಎಕ್ಸ್ಪೀರಿಯನ್ಸಸ್ ಆಗಿದ್ದು ಮೇನ್ಲಿ ಏನಂತಂದ್ರೆ ಮಂತ್ರ ಚಾಂಟಿಂಗ್ ಅಲ್ಲಿ, ಎಸ್ಪೆಷಲಿ ಗಾಯತ್ರಿ ಮಂತ್ರದ. ನಾವು ಇವನ್ ಆಫ್ಲೈನ್ ಪ್ರೋಗ್ರಾಮ್ ಅಲ್ಲೂ ನಾನು ಅಟೆಂಡ್ ಆಗಿದ್ದೆ. ಅದ್ರಲ್ಲಿ ಏನಂತಂದ್ರೆ ಗಾಯತ್ರಿ ಮಂತ್ರ ನಮಗೆ 21 times ಏನ್ ಹೇಳಿದ್ರು, ಅದನ್ನ ದಯವಿಟ್ಟು ಎಲ್ಲರೂ ಎವ್ರಿ ಡೇ ಪ್ರಾಕ್ಟೀಸ್ ಮಾಡಿ. ಎವ್ರಿ ಡೇ, ನಾಟ್ ಓನ್ಲಿ ಡ್ಯೂರಿಂಗ್ ಯುವರ್ ಪ್ರೆಗ್ನೆನ್ಸಿ, ಈವನ್ ಪೋಸ್ಟ್ ಡೆಲಿವರಿ ಆಲ್ಸೋ. ಎಷ್ಟು ಎಫೆಕ್ಟಿವ್ ಅದೇ ಅಂತಂದ್ರೆ, ನೀವೀಗೇನ್ ಪಾರ್ಟಿಸಿಪೆಂಟ್ಸ್ ಇದ್ದೀರಾ, ನಿಮ್ ಡೆಲಿವರಿ ಆದ್ಮೇಲೆ ನೀವು ನಂತರ ಬಂದು ಮಾತಾಡ್ತೀರಾ. ನಂದಂತದ್ದು ಎಕ್ಸ್ಪೀರಿಯನ್ಸ್. ಮತ್ತೆ ಇವನ್ ಯಾವುದೇ ಮಂತ್ರಗಳಾಗ್ಲಿ, ನಾನ್ ಜಾಸ್ತಿ ಇದು ಮಾಡ್ತಿರೋದು ಗಾಯತ್ರಿ ಮಂತ್ರ ಅಂಡ್ ಹನುಮಾನ್ ಚಾಲೀಸ. ಎಷ್ಟು ಎಫೆಕ್ಟಿವ್ ಅಂದ್ರೆ ಅನಮಲಿ ಸ್ಕ್ಯಾನ್ ಹೋದಾಗ್ಲೂ ಅಷ್ಟೇ, ನಿಮ್ ಹೆಂಗೆ ನೀವು ಪಾರ್ಟಿಸಿಪೆಂಟ್ ಆಗಿ ಇದ್ದೀರಾ, ನಾನು ಆತರ ಮುಂಚೆ ಒಂದು ಪಾರ್ಟಿಸಿಪೆಂಟ್ ಆಗಿ ಇದ್ ಮಾಡಿದಾಗ ಬೇರೆಯವ್ರ ಎಕ್ಸ್ಪೀರಿಯನ್ಸ್ ಹೇಳಿದ್ರು, ಮೂವ್ಮೆಂಟ್ಸ್ ಎಲ್ಲ ಗೊತ್ತಾಗ್ತಿತ್ತು. ನಾನು ಅನಮಲಿ ಸ್ಕ್ಯಾನಿಂಗ್ ಹೋದಾಗೆಲ್ಲ ಒಂದೇ ಸರಿಗೆ ಪೊಸಿಷನ್ ಸಿಕ್ತು, ಒಂದೇ ಸರಿಗೆಲ್ಲ ಸ್ಕ್ಯಾನಿಂಗ್ ಮುಗೀತು ಅಂತ. ಅದು ನನ್ ಜೊತೆನೂ ಎಕ್ಸ್ಪೀರಿಯನ್ಸ್ ಆಯ್ತು. ನಾನು ಸ್ಕ್ಯಾನಿಂಗ್ ಹೋದಾಗ ಎಷ್ಟೊಂದ್ ಜನ ಅಂದ್ರೆ ಇನ್ನೊಂದ್ ಸ್ವಲ್ಪ ವೇಟ್ ಮಾಡಿ, ಪೊಸಿಷನ್ ಸಿಕ್ತಿಲ್ಲ ಅಂತೆಲ್ಲ ಬಂದ್ ಕೂತಿರ್ತಿದ್ರು. ನಾನ್ ಸ್ಕ್ಯಾನಿಂಗ್ ಹೋದಾಗ ನಾನು ಮುಂಚೆನೆ ಅನ್ಕೊಂಡಿದ್ದೆ, ಪ್ಲೀಸ್ ನಂಗೆ ಸಪೋರ್ಟ್ ಮಾಡು, ಆದಷ್ಟು ಬೇಗ ಸ್ಕ್ಯಾನಿಂಗ್ ಮುಗಿಸ್ಕೊಂಡ್ ಬರೋಣ, ಎಲ್ಲ ನಾರ್ಮಲ್ ಬರ್ಲಿ ಅನ್ನೋದೊಂದು ಇದರಿಂದ ಹೋಗಿದ್ದೀನಿ. ಥ್ರೂ ಔಟ್ ಸ್ಕ್ಯಾನಿಂಗ್ ನಾನು ಹನುಮಾನ್ ಚಾಲೀಸ ಹೇಳ್ತಾ ಇದ್ದೆ. ಎಷ್ಟು ಇದು ಅಂದ್ರೆ ಇವನ್ ಡಾಕ್ಟರ್ ಅದೇ ಅಂದ್ರು, ತುಂಬಾ ಚೆನ್ನಾಗಿದೆ ಅಮ್ಮ ಮಗು, ಬೆಳವಣಿಗೆ ಆಗ್ಲಿ, ಮೂವ್ಮೆಂಟ್ಸ್ ಎಲ್ಲಾ ಚೆನ್ನಾಗಿದೆ ಅಂತ ಸ್ಕ್ಯಾನಿಂಗ್ ಮುಗಿದ್ಮೇಲೆ ಹೇಳಿದಾಗ ನನ್ಗೆ ಎಷ್ಟು ಖುಷಿ ಆಯ್ತು. ಅದು ಒಂದು ಫಸ್ಟ್ ಅಂದ್ರೆ ಎಕ್ಸ್ಪೀರಿಯನ್ಸ್ ಮೇನ್ಲಿ. ಆಮೇಲೆ ಇನ್ನೊಂದು ಯೂನಿಕ್ ಎಕ್ಸ್ಪೀರಿಯನ್ಸ್ ಅಂದ್ರೆ, ಎಲ್ಲಾರ್ಗೂ ಗೊತ್ತು ಹೇಗೆ ತಿಂಗಳ ಮುಂದೆ ಬರುತ್ತೆ ನಿದ್ದೆ ಪ್ರಾಬ್ಲಮ್ ಎಲ್ಲಾರ್ಗು ಅಂತ ಹೇಳಿ, ಮೂವ್ಮೆಂಟ್ಸ್ ಇಂದ ಆಗ್ಬೋದು ಅಥವಾ ಮಲ್ಗೋ ಪೊಸಿಷನ್ ಇಂದ ಆಗ್ಬೋದು ಅಂತ. ನಂಗೆ ಜಾಸ್ತಿ ಮೂವ್ಮೆಂಟ್ಸ್ ನೈಟ್ ಟೈಮ್ ಜಾಸ್ತಿ ಇರ್ತಿತ್ತು. ಸೊ ನನ್ಗೆ ಏನಂತಂದ್ರೆ, ನಾನ್ ಅದೇ ಅಂತಿದ್ದೆ, ನಾನು ವರ್ಕಿಂಗ್ ಇದು ಲೆಕ್ಚರರು, ಅಯ್ಯೋ ನಿದ್ದೆ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಹೆಂಗಪ್ಪ ಹೋಗೋದು ಅಂತ ಅದೊಂದು. ಸೊ ನಾನ್ ರಾತ್ರಿ ಹೇಳ್ತಿದ್ದೆ, ಪ್ಲೀಸ್ ನಿದ್ದೆ ಮಾಡಕ್ ಬಿಡು, ಇವತ್ತು ಚೆನ್ನಾಗ್ ಮಲ್ಗೋಣ ಖುಷಿಯಾಗಿ ಅಂತ. ಎಷ್ಟು ಸರಿ ಮಾತಾಡೋದು ಇದರಿಂದ ನನ್ಗೆ ಎಷ್ಟು ಸರಿ ಎಕ್ಸ್ಪೀರಿಯನ್ಸ್ ಆಗಿದೆ, ಮೂಮೆಂಟ್ಸ್ ಕಡಿಮೆ ಆಗಿ ಆರಾಮಾಗಿ ನಿದ್ದೆ ಮಾಡಿದ್ದು. ಥ್ರೂ ಔಟ್ 9 months ಎಷ್ಟು ಖುಷಿಯಾಗಿ ಇನ್ ಕೇಸ್ ನಾ ಈ ಪ್ರೋಗ್ರಾಮ್ ಜಾಯಿನ್ ಆಗಿರ್ಲಿಲ್ಲ ಅಂದ್ರೆ ನಾನು ತುಂಬಾ ಮಿಸ್ ಮಾಡ್ಕೋತಿದ್ದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿತ್ತು. ಅಂಡ್ ಇನ್ ಬೇರೆ ಬೇರೆ ಅಂದ್ರೆ, ನಾನ್ ಈಗ ಇವರು ಮಂಜುಳವರೆಲ್ಲ ಮಾತಾಡಿದ್ ಕೇಳಿಸ್ಕೊಂಡೆ, ಪ್ರತಿಯೊಂದು ನಿಜ. ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ, ಬಟ್ ಡೆಡಿಕೇಶನ್ ಇರ್ಬೇಕು. ಇಲ್ಲಿ ಏನೇನು ಹೋಮ್ವರ್ಕ್ ಕೊಡ್ತಾರೆ, ಏನೇನ್ ಹೇಳ್ತಾರೆ ಎಲ್ಲ ದಯವಿಟ್ಟು ಫಾಲೋ ಮಾಡಿ ಎಲ್ಲರೂ. ಅಂಡ್ ಇನ್ನೊಂದ್ ಹೇಳ್ಬೇಕಿತ್ತು, ಇಲ್ಲಿ ಇವ್ರು ಕೇಳ್ತಾ ಇದ್ರು ಜೋರಾಗಿ ಮಾತಾಡ್ಬೇಕಾ, ನಿಧಾನಕ್ಕೆ ಮಾತಾಡ್ಬೇಕಾ, ಹೆಂಗೆ ಏನು ಅಂತ ಹೇಳಿ. ಮೇನ್ಲಿ ನಮ್ದು ಈ ಅಂದ್ರೆ ಆಡಿಟರಿ ಸಿಸ್ಟಮ್ ಅನ್ನೋದು ಏನಂತೀವಿ, ಅದು ಡೆವಲಪ್ ಆಗ್ಲಿಕ್ಕೆ ಸ್ಟ್ರಕ್ಚರ್ಸ್ ಎಲ್ಲ ಫಸ್ಟ್ 20 weeks ತಗೊಳುತ್ತೆ. ಅದಾದ್ಮೇಲೆ ಸೆನ್ಸರಿ ಪಾರ್ಟ್ ಡೆವಲಪ್ ಆಗಕ್ಕೆ 25 weeks ವರೆಗೂ. ಅದು ಆಕ್ಚುಲಿ ಫಂಕ್ಷನಲ್ ಬರ್ಬೇಕಂದ್ರೆ ಆಫ್ಟರ್ 25 weeks. ಸೊ ಸ್ಟಾರ್ಟಿಂಗ್ ಇಂದಾನೆ ಫಾರ್ಮೇಶನ್ ಆಗ್ತಾ ಇರುವಾಗ ಇನ್ನೊಂದು ಮಾತಾಡೋದ್ರಿಂದ ಬೇಬಿ ಜೊತೆ ನಿಮ್ಗೆ ಏನ್ ಅನ್ಸುತ್ತೆ,
ಒಂದು ಮೆಂಟಲಿ ಅಂಡ್ ಫಿಸಿಕಲಿ ಒಂಥರ ಹೆಲ್ದಿ ಇದು ನೇಚರ್ ಇದು ಬರುತ್ತೆ. ಯು ಡೋಂಟ್ ಫೀಲ್ ಲೈಕ್ ಯು ಆರ್ ಅಲೋನ್ ಆಲ್ವೇಸ್. ಈ ಮೂಡ್ ಸ್ವಿಂಗ್ಸ್ ಮೈಂಡ್ ಸಿಂಟಮ್ಸ್ ಏನ್ ಚೇಂಜ್ ಆಗುತ್ತಲ್ಲ, ಯು ವಿಲ್ ನಾಟ್ ಫೀಲ್ ದಟ್. ಕೀಪ್ ಟಾಕಿಂಗ್ ಇದು ಒಂಥರ ಫ್ರೆಂಡ್ ಫಾರ್ ಲೈಫ್ ನಿಮ್ಗೆಲ್ಲ ಎಲ್ಲಾರ್ಗು ಆಕ್ಚುಲಿ.